सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् जन्माद्यस्य यतोऽन्वयादितरतश्चार्तेषु तेने ब्रह्महृदायाय कवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुविभावुकाः व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। आचार्यः पवनोऽस्माकम् आचार्याणि च भारती देवो नारायण श्रीशः देवी मङ्गलदेवता यस्य वाक्कामधेनुर्नः कामितार्थान् प्रयच्छति सेवितं जययोगीन्द्रं कामबाणच्चिरं सदा अर्थिकल्पितकल्पोऽयं प्रत्यर्थिकेसरी व्यासतीर्थगौर्भूयादस्मदिष्टार्थसिद्धये तपो विद्या विरक्त्यादि सद्गुणौघाकरानहं वादिराजगुरुन् वन्दे हयग्रीवपदाश्रयान् दुर्वादित्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे वेदेशमुनिसत्पादसेवा सम्प्राप्तवैभवान् यादवार्यान् वरसुधा टीकाकारान् वयं नमः। अनवद्यात्मचारित्रं वादिगद्योतभास्वरं विद्यामन्यगुरुं वन्दे विद्याविद्योतभास्वरं तपस्वाध्याय शुश्रूषा कृष्णपूजारतं मुनिं विश्वेशम् इष्टदं वन्दे परिव्राट्चक्रवर्तिनं मध्वमानससत्तीर्थे जय सूर्यविकासिते सत्यात्मतीर्थनलिने चञ्चरीकतिमे मनः। पृथ्वीमण्डलमध्यस्थाः पूर्णबोधमतामगाः वैष्णवाः विष्णुहृदयाः नोड्रि वैष्णवाः विष्णुहृदयाः तान्नमस्ये गुरुं मम। श्रीगुरुभ्यो नमः। हरिः ओम्। ಪರೀಕ್ಷಿತ ಮಹಾರಾಜರಿಗೆ ಒಂದು ವಾರಕ್ಕೆ ಮರಣ ಆಗಲಿ ಅಂತ ಶಾಪ ಬಂದಿದೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿವಸ ಶಾಪ ಬಂದು ನವಮಿಯಿಂದ ಹುಣ್ಣಿಮೆಯ ತನಕ ಒಂದು ವಾರ 24 ತಾಸು 7 ದಿವಸ ಭಾಗವತವನ್ನು ಶ್ರವಣ ಮಾಡಿದ್ದಾರೆ ಪರೀಕ್ಷಿತ ಮಹಾರಾಜರು. ಅದು ಅವರ ಜೀವನ ಯೋಗ್ಯತೆ. ಯಾಕೆ ಅಂದರೆ ಇವರ ಅಜ್ಜನಾಗಿರತಕ್ಕಂತಹ ಅರ್ಜುನ ಭಗವಂತನಿಂದ ಭಗವದ್ಗೀತೆಯನ್ನು ಶ್ರವಣ ಮಾಡಿದ. ಪರೀಕ್ಷಿತ ಭಾಗವತವನ್ನು ಶ್ರವಣ ಮಾಡಿದ. ಪರೀಕ್ಷಿತನ ಮಗ ಜನಮೇಜಯ ಮಹಾಭಾರತವನ್ನು ಶ್ರವಣ ಮಾಡಿದ್ದಾರೆ. ಆದ್ದರಿಂದ ಶ್ರವಣ ಮಾಡುವ ಪರಂಪರೆ ಇದು. ಯಾವಾಗಲೂ ಕೂಡ ಪರಮಾತ್ಮನ ಮಹಿಮೆಯನ್ನು ಶ್ರವಣ ಮಾಡುವುದಕ್ಕೆ ಇರತಕ್ಕಂತಹ ಒಂದು ಪರಂಪರೆ ಎಂಬುದಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಪರೀಕ್ಷಿತನಿಗೆ ಶೃಂಗಿ ಕೊಟ್ಟ ಶಾಪ ಏನು ಅಂದರೆ ತಕ್ಷಕನಿಂದ ಮರಣ ಆಗಲಿ ಅಂತ. ಬೇಕಾದಷ್ಟು ಹಾವುಗಳಿದ್ದಾವೆ. ಕಂಬಲ, ಕೃತಲ, ನಾಗ, ಕೂರ್ಮ, ಧೃತರಾಷ್ಟ್ರ ಅನ್ನುವಂತಹ ಬೇಕಾದಷ್ಟು ನಾಗಗಳಿದ್ದಾವೆ. ಹಾಗಿರುವಾಗ ತಕ್ಷಕನೇ ಕಚ್ಚಿ ಮೃತನಾಗಲಿ ಎಂಬುದಾಗಿ ಶಾಪ ಬಂತು. ಯಾಕೆ ಅಂತ ಕೇಳಿದರೆ ಅದಕ್ಕೊಂದು ಕಾರಣ ಇದೆ. ಏನು ಕಾರಣ ಅಂದರೆ ಖಾಂಡವ ವನವನ್ನು ಅರ್ಜುನ ಏನು ಮಾಡಿದ ಅಂತ ಕೇಳಿದರೆ ಅಗ್ನಿಗೆ ಸಮರ್ಪಣೆಯನ್ನು ಮಾಡಿದ. ಸಮರ್ಪಣೆಯನ್ನು ಮಾಡಿದಾಗ ಆ ಖಾಂಡವ ವನದಲ್ಲಿ ಅನೇಕ ಸರ್ಪಗಳೆಲ್ಲ ಏನಾಗಿದ್ದಾವೆ, ಸುಟ್ಟು ಹೋಗಿದ್ದಾವೆ. ಆವಾಗ ತಕ್ಷಕನ ಸತಿ ಸುತರೂ ಕೂಡ ಏನಾಗಿದ್ದಾರೆ, ಮೃತರಾಗಿದ್ದಾರೆ. ಅದು ದೈವ ಸಂಕಲ್ಪ. ಹಾಗಿರುವಾಗ ಆ ತಕ್ಷಕ ಏನು ಮಾಡಿದ್ದ ಅಂತ ಕೇಳಿದ್ರೆ ಅರ್ಜುನನ ಮೇಲೆ ಸೇಡಿಟ್ಕೊಂಡಿದ್ದ. ಸೇಡಿಟ್ಕೊಂಡು ಏನಾದರೂ ಮಾಡಿ ವ್ಯವಸ್ಥೆಯನ್ನು ಮಾಡಬೇಕು ಅಂತ. ಆದರೆ ಪ್ರಬಲನಾಗಿರತಕ್ಕಂತಹ ಕೃಷ್ಣನಿಂದ ರಕ್ಷಿತನಾಗಿರತಕ್ಕಂತಹ ಅರ್ಜುನನನ್ನ ತಕ್ಷಕನಿಗೆ ಏನೂ ಮಾಡಲಿಕ್ಕಾಗಲಿಲ್ಲ. ಅವನ ಮಗ ಅಭಿಮನ್ಯು ಅಂತೂ ಕೂಡಲೇ ಸತ್ತು ಹೋಗ್ಬಿಟ್ಟ. ಹಾಗಿರುವಾಗ ಅಭಿಮನ್ಯುವಿನ ಮಗನಾಗಿರತಕ್ಕಂತಹ
ಪರೀಕ್ಷಿತನ ವಿಷಯದಲ್ಲಿ ಏನಾದರೂ ಮಾಡಬೇಕು ಅಂತ. ಹಾಗಾಗಿ ಅವನಿಗೆ ಪುಣ್ಯ ಸಂಗ್ರಹ ಆಗಬೇಕು, ಭಾಗವತ ಕೇಳುವ ಯೋಗ ಬರಬೇಕು, ಇವನಿಗೆ ಪಾಪ ಸಾಧನೆ ಆಗಬೇಕು ಅನ್ನೋದಕ್ಕೋಸ್ಕರವಾಗಿ ಭಗವಂತನೇ ಮಾಡಿದ ವ್ಯವಸ್ಥೆ. ಆದ್ದರಿಂದ ತಕ್ಷಕ ಕಚ್ಚಿ ಮೃತನಾಗಲಿ ಅಂತ ಆ ಶೃಂಗಿಯಿಂದ ಏನಾಯಿತು ಅಂತ ಕೇಳಿದ್ರೆ ಭಗವಂತನೇ ನುಡಿಸ್ತಾನೆ. ಯಾಕೆಂದ್ರೆ ಒಂದು ಪ್ರಶ್ನೆ ಬರ್ತದೆ, ಏನು ಅಂದರೆ ಅಷ್ಟಮ ಸ್ಕಂದದಲ್ಲಾಗುವಾಗ ಹಾಹಾ ಹೂಹು ಎನ್ನುವಂತಹ ಗಂಧರ್ವರ ವಿಷಯವನ್ನು ಹೇಳಿ ಅಗಸ್ತ್ಯರು ಬಂದಾಗ ಎದ್ದು ನಿಲ್ಲಲಿಲ್ಲ ಅನ್ನುವ ಒಂದೇ ಕಾರಣಕ್ಕೋಸ್ಕರವಾಗಿ ಯಾರಿಗೆ ಅಂತ ಕೇಳಿದರೆ ಆ ಇಂದ್ರದ್ಯುಮ್ನ ಮಹಾರಾಜನಿಗೆ ನೀನು ಆನೆಯ ಸ್ತಬ್ಧಮತಿ ಗಜಸ್ಸ ಏವ, ಆನೆ ಹಾಗೆ ಸ್ತಬ್ಧನಾಗಿ ಕೂತದ್ದರಿಂದ ಆನೆಯಾಗುವಂತ ಏನಾಗುತ್ತೆ, ಶಾಪ ಬರ್ತದೆ. ಹಾಗಿರುವಾಗ ಇಷ್ಟು ಸಣ್ಣ ವಿಷಯಕ್ಕೆ ಯಾಕೆ ಶಾಪ ಬರ್ತದೆ ಅಂತ ಪ್ರಶ್ನೆ ಬರ್ತದೆ ಅಲ್ಲಿ. ಅದಕ್ಕೋಸ್ಕರವಾಗಿ ಶ್ರೀಮದಾಚಾರ್ಯ ನಿರೂಪಣೆಯನ್ನು ಮಾಡ್ತಾರೆ. ಎಲ್ಲಿ ಯಾರು ಯಾರಿಗೆ ಶಾಪವನ್ನು ಕೊಡ್ತಾರೋ ಆ ಋಷಿಮುನಿಗಳು ಕೇವಲ ತಾವು ಪಡೆದಂತಹ ಕಷ್ಟಪಟ್ಟು ಗಳಿಸಿದ ಪುಣ್ಯವನ್ನು ಶಾಪ ಕೊಡುವುದರ ಮೂಲಕವಾಗಿ ಕಡಿಮೆ ಮಾಡಿಕೊಳ್ಳುವುದಿಲ್ಲ. ಹಾಗಾಗಿ ಯಾರು ಯಾವುದನ್ನ ಪ್ರಾರಬ್ಧ ರೂಪವಾಗಿ ಅನುಭೋಗ ಮಾಡಬೇಕಾಗಿರ್ತದೆ ಅದನ್ನ ಪರಮಾತ್ಮ ಏನು ಮಾಡ್ತಾನೆ ಅಂದರೆ ಋಷಿಮುನಿಗಳ ಬಾಯಿಂದ ನುಡಿಸ್ತಾನೆ. ಋಷಿಮುನಿಗಳು ಕೇವಲ ಮಾಧ್ಯಮ ವಿನಃ ಅವರು ಉದ್ದೇಶಪೂರ್ವಕವಾಗಿ ಶಾಪವನ್ನು ಕೊಡುವುದಿಲ್ಲ. ಹಾಗೆ ಇಲ್ಲಿ ತಕ್ಷಕನಿಗೂ ಕೂಡ ಏನಾಗಬೇಕಾಗಿದೆ, ಹಾಗೆ ಸಾಧನೆ ಆಗಬೇಕಾಗಿದೆ, ಜೊತೆಗೆ ಸ್ವಲ್ಪ ಪಾಪವೂ ಸೇರಬೇಕಾಗಿದೆ, ಇವನಿಗೆ ಭಾಗವತವನ್ನು ಶ್ರವಣ ಮಾಡುವ ಪುಣ್ಯದ ಯೋಗ ಉಂಟಾಗಬೇಕಾಗಿದೆ ಅನ್ನೋದಕ್ಕೋಸ್ಕರವಾಗಿ ಶೃಂಗಿ ಬಾಯಿಯಿಂದ ತಕ್ಷಕ ಅನ್ನೋದನ್ನ ಯಾರು ನುಡಿಸಿದ್ರು, ಪರಮಾತ್ಮನೇ ನುಡಿಸಿದ್ದಾನೆ ಅನ್ನೋದನ್ನ ನಾವೇನು ಮಾಡಬೇಕು ಅಂದರೆ ಅರ್ಥ ಮಾಡಿಕೊಳ್ಳಬೇಕು. ಇದೆಲ್ಲವೂ ಕೂಡ ಕಾಲನಿಯಾಮಕನಾದ ಪರಮಾತ್ಮನ ಸಂಕಲ್ಪ. ನಾವು ಯಾವುದಕ್ಕೂ ಕೂಡ ನಿಯಾಮಕರಲ್ಲ, ಪ್ರೇರಕರು ಅಲ್ಲ, ಎಲ್ಲವೂ ಕೂಡ ಭಗವಂತನ ಇಚ್ಛೆಯಂತೆ ನಡೀತಾ ಇದೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಬಂದಂತಹ ಅವರಿಗೆ ಅರ್ಘ್ಯ ಪಾದ್ಯ ಆಚಮನ ಎಲ್ಲವನ್ನ ನೀಡ್ತಾ ಇದ್ದಾನೆ. ನೀಡಿ ಕೇಳ್ತಾ ಇದ್ದಾನೆ, ಯಶ್ರೋತವ್ಯ ಮತೋಜಾಪ್ಯಂ ನೃಭಿಸ್ಸದಾ. ಯಾವುದನ್ನು ಕೇಳಬೇಕು, ಯಾವುದನ್ನು ಶ್ರವಣ ಮಾಡಬೇಕು, ಯಾವುದನ್ನು ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡೋದರಿಂದ ನಮ್ಮ ಜೀವನ ಸಾರ್ಥಕವಾಗ್ತಾ ಇದೆ, ಅದನ್ನ ಉಪದೇಶ ಮಾಡಬೇಕು ಅಂತ ಕೇಳಿದಾಗ ಅವಾಗ ಶುಕಾಚಾರ್ಯರಂತಾರೆ, ವರೀಯಾನೇಶತೆ ಪ್ರಶ್ನ ಕೃತೋ ಲೋಕಹಿತ ನೃಪ. ನೋಡಪ್ಪ, ನೀನು ಮಾಡಿದ ಪ್ರಶ್ನೆ ಕೇವಲ ನಿನ್ನ ಉದ್ಧಾರಕ್ಕೋಸ್ಕರವಾಗಿ ಮಾತ್ರವಲ್ಲ, ಇಡೀ ಜಗತ್ತಿನ ಉದ್ಧಾರಕ್ಕೋಸ್ಕರವಾಗಿ ನೀನು ಪ್ರಶ್ನೆಯನ್ನು ಮಾಡಿದ್ದೀಯಾ. ಶ್ರೋತವ್ಯಾನೀಹ ರಾಜೇಂದ್ರ ನರಣಾಂ ಸಂಧಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವಂ ಗೃಹೇಷು ಗ್ರಹಮೇದಿನಾಂ ನಿದ್ರಯಾರ್ಯತೆ ನಕ್ತಂ ವ್ಯವಾಯೇನ ನವಂ ವಯಃ ದಿವಾಚಾತ್ರೆ ಹಯಾರಾಜಂ ಕುಟುಂಬ ಭರಣೇನವ ಎಂಬುದಾಗಿ ಹೇಳ್ತಾರೆ. ಕೇಳಬೇಕು ಅಂತಾದರೆ ಸಾವಿರಾರು ವಾರ್ತೆಗಳಿದ್ದಾವೆ. ಆ ಊರಲ್ಲಿ ಏನಾಯಿತು, ಈ ಊರಲ್ಲಿ ಏನಾಯಿತು, ಆ ಮನೆಯಲ್ಲಿ ಏನಾಯಿತು, ಈ ಮನೆಯಲ್ಲಿ ಏನಾಯಿತು ಅಂತ. ಇದು ಯಾವುದರಿಂದಲೂ ಕೂಡ ಆತ್ಮೋದ್ಧಾರ ಅನ್ನೋದಾಗುವುದಿಲ್ಲ. ಹಾಗಾಗಿ ಅದರಲ್ಲೂ ನಾವು 100 ವರ್ಷ ಬದುಕ್ತೇವೆ ಅಂತಂದುಕೊಂಡ್ರೆ ಆ 100 ವರ್ಷದಲ್ಲಿ 50 ವರ್ಷ ಏನಾಯಿತು ಅಂದರೆ ನಿದ್ರೆಯಲ್ಲಿ ಹೋಯಿತು. ಅದು ಏನೋ ರಾತ್ರಿ ಅಷ್ಟೇ ನಿದ್ರೆ ಮಾಡಿದೆ, ಹಗಲು ನಿದ್ರೆ ಲೆಕ್ಕ ಮತ್ತೆ ಬೇರೆ. ಹೀಗಿರುವಾಗ ದಿವಾಚಾರ್ತೆ ಹಯಾರಾಜನ್ ಕುಟುಂಬ ಭರಣೇನವ. ಹಗಲೇನು ಅಂತ ಕೇಳಿದ್ರೆ ಎಲ್ಲ ಸಂಸಾರದ ಚಿಂತೆ, ಭೋಜನದ ಚಿಂತೆ, ರಾತ್ರಿಯ ಸಂಸಾರದ ಚಿಂತೆ. ಹಾಗಿರುವಾಗ ಇನ್ಯಾವ ಸಮಯದಲ್ಲಿ ನಾವು ದೇವರ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ದೇಹಾಪತ್ಯ ಕಲತ್ರಾದಿಶ್ವಾತ್ಮನ ಸತ್ವಪಿ ತೇಜು ಪ್ರಸಕ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ಈ ದೇಹವೇ ತಾನು, ಎಲ್ಲವೂ ತನ್ನಿಂದ ಅಂತ ಭ್ರಮೆಯನ್ನು ಮಾಡಿಕೊಂಡು ಆತ ಏನು ಮಾಡ್ತಾನೆ, ಎಲ್ಲದರಲ್ಲಿ ಆಸಕ್ತನಾಗಿ ಇನ್ನೊಬ್ಬರು ಜನನ ಮರಣ ಹೊಂದೋದನ್ನು ನೋಡ್ತಾನೆ, ತಾನು ಮಾತ್ರ ಶಾಶ್ವತವಾಗಿ ಇರ್ತೇನೆ ಅಂತ ಏನು ಮಾಡ್ತಾನೆ, ಭಾವಿಸ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾ, ಯಾವ ಕಾಲದಲ್ಲಾದರೂ ಕೂಡ, ಯಾವ ಸಂದರ್ಭದಲ್ಲಾದರೂ ಕೂಡ ಅವನಿಗೆ ವೈರಾಗ್ಯ ಬರಲಿಲ್ಲ ಅಂತಾದರೆ ಆ ಜೀವನಕ್ಕೆ ಏನು ಉಪಯೋಗ? 60 ಆಯ್ತು ಬರಲಿಲ್ಲ, 70 ಆಯ್ತು ಬರಲಿಲ್ಲ, 80 ಆಯ್ತು ಬರಲಿಲ್ಲ, 90 ತನಕ ಇದ್ರೆ ಆವಾಗಲೂ ಬರಲಿಲ್ಲ ಅಂತಾದರೆ ಆ ಜೀವನಕ್ಕೆ ಏನು ಉಪಯೋಗ? ಆದ್ದರಿಂದ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ನೋಡ್ರಿ 80 ವರ್ಷದ
ಏನು ಶಾಂತಿ ಎಲ್ಲ ಮಾಡ್ತಾ ಇದ್ದಾರೆ. ಅವಾಗ ಏನು ಮಾಡಬೇಕು? 80 ವರ್ಷದ ಶಾಂತಿ ಮಾಡುವಾಗ ಯಾರಾದರೂ ಒಬ್ಬ ಆಚಾರ್ಯ ಬರ್ರಪ್ಪ 1 ಗಂಟೆ ಭಾಗವತ ಹೇಳ್ರಿ ಅಂತ ಹೇಳಬೇಕು. ಅದು ಬಿಟ್ಟು 80 ವರ್ಷ ಆಗಿದೆ, ಶಾಂತಿ ಮಾಡ್ತಾ ಇದ್ದಾರೆ, ಆ ಸೇವು ಚಕ್ಲಿ ಮಾಡ್ಯಾರ, ಅವು ಹಲ್ಲಿಗೆ ಬರಂಗಿಲ್ಲ, ಕಲಬತ್ತೊಳಗೆ ಹಾಕಿ ಕುಟ್ಟಿ ಕೊಡ್ರಿ ಅಂತ ಹೇಳಿದ್ರೆ ಇನ್ನೇನು ವೈರಾಗ್ಯ ಬರ್ತದೆ. ಅದಕ್ಕೋಸ್ಕರವಾಗಿ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಪ್ರಾಯೇಣ ಮನೆಯೋ ರಾಜನ್ಯವೃತ್ತ ವಿಧಿ ನಿಷೇಧತಃ ನಿರ್ಗುಣ್ಯಸ್ಥ ರಮಂತೆ ಸ್ಮ ಗುಣಾನುಕಥನೆ ಹರೇಹಿ ಅಂತ. ಯಾವಾಗಲೂ ಕೂಡ ಸದಾ ಮುಕ್ತಿಯನ್ನು ಬಯಸ್ತಾ ಇರತಕ್ಕಂಥವರೇನು ಮಾಡ್ತಾರೆ ಅಂತ ಕೇಳಿದ್ರೆ ವಿಧಿ ನಿಷೇಧಕ್ಕೊಳಗಾಗದೇ ಇರತಕ್ಕಂತಹ ಮುಕ್ತರು. ಅಂತಹ ಮುಕ್ತರೇನು ಮಾಡ್ತಾರೆ? ಪರಮಾತ್ಮನನ್ನ ಸದಾ ಕಾಲದಲ್ಲೂ ಕೂಡ ಸ್ಮರಣೆಯನ್ನ ಮಾಡಿಕೊಂಡು ಅವನನ್ನೇ ಧ್ಯಾನ ಮಾಡ್ತಾರೆ. ಆ ಧ್ಯಾನದಿಂದಲೇ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಆನಂದವನ್ನು ಅನುಭವಿಸ್ತಾರೆ. ಹಾಗಾದರೆ ನಿಜವಾದ ಆನಂದ ಯಾವುದರಿಂದ? ಪರಮಾತ್ಮನ ಮಹಿಮೆಯನ್ನ ಶ್ರವಣ ಮಾಡುವುದರಿಂದ. ಆ ಮಹಿಮೆಯನ್ನು ಶ್ರವಣ ಮಾಡಿದ ಮೇಲೆ ಏನೋ ಧ್ಯಾನವನ್ನ ಮಾಡುವುದು. ಧ್ಯಾನ ಯಾರಿಗೆ ಕೂಡುತ್ತದೆ? ಧ್ಯಾನಂ ನಿಶ್ಚಿತ ತತ್ವಸ್ಯ. ನಿಶ್ಚಿತವಾದ ತತ್ವ ಯಾರಿಗಿದೆಯೋ ಅವನಿಗೆ ಮಾತ್ರ ಧ್ಯಾನವನ್ನು ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಶುಕಾಚಾರ್ಯರು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾದೋ ಪಿತುಃ ದ್ವೈಪಾಯನಾದಹಂ ಎಂಬುದಾಗಿ ಒಂದು ಅಪೂರ್ವವಾದ ಸಂಗತಿಯನ್ನು ಹೇಳ್ತಾ ಇದ್ದಾರೆ. ಈ ಭಾಗವತವನ್ನ ನನಗೆ ವೇದವ್ಯಾಸರು, ತಂದೆಗಳಾದ ವೇದವ್ಯಾಸರು ಉಪದೇಶವನ್ನು ಮಾಡಿದರು. ಯಾವಾಗ ಉಪದೇಶ ಮಾಡಿದ್ರು? ಭಾಗವತ ರಚನೆಯಾಗಿ 1000 ವರ್ಷ ಆದ ಮೇಲೆ ನನಗೆ ಉಪದೇಶ ಮಾಡಿಲ್ಲ. ಯಾವಾಗ ಅಂತ ಕೇಳಿದ್ರೆ ಅಧೀತವಾನ್ ದ್ವಾಪರಾದವು ಅಂತ ಹೇಳ್ತಾರೆ. ನಾನಿದನ್ನ ದ್ವಾಪರ ಯುಗದಲ್ಲಿ, ಕೃಷ್ಣಾವತಾರ ಇನ್ನೂ ಆಗೇ ಇಲ್ಲ, ಕೃಷ್ಣಾವತಾರ ಆಗುವ ಮೊದಲೇ ವೇದವ್ಯಾಸರು ನನಗೆ ಭಾಗವತವನ್ನು ಉಪದೇಶ ಮಾಡಿದ್ದಾರೆ. ಅಂದ್ರೆ ಇದು ವೇದವ್ಯಾಸರ ಸರ್ವಜ್ಞತ್ವ. ಅದರ ಜೊತೆಗೆ ವೇದಗಳು ಹೇಗೆ ನಿತ್ಯವೋ ಅವುಗಳಿಗೆ ನಾಶ ಇಲ್ಲವೋ ಹಾಗೆ ಪುರಾಣಗಳಿಗೂ ಕೂಡ ನಾಶ ಇಲ್ಲ. ತನ್ನ ಬುದ್ಧಿಯಲ್ಲಿ ಇರತಕ್ಕಂತಹ ಆ ಪುರಾಣಗಳನ್ನು ಭಗವಂತ ಏನು ಮಾಡ್ತಾನೆ? ಹೊರಹೊಮ್ಮಿಸ್ತಾನೆ. ಇಷ್ಟೇ ವ್ಯತ್ಯಾಸ. ವೇದಗಳು ಅಪೌರುಷೇಯ ವೇದಗಳು ಅಂತ ಕರೀತೇವೆ. ಪೌರುಷೇಯ ವೇದಗಳು ಯಾವುದು ಅಂತ ಕೇಳಿದ್ರೆ ಪರಮಾತ್ಮ ನಾರಾಯಣ ರೂಪದಿಂದ, ಹೇಗ್ರೀವ ರೂಪದಿಂದ, ವೇದವ್ಯಾಸ ರೂಪದಿಂದ ರಚನೆ ಮಾಡಿದ ಗ್ರಂಥಗಳೇನಿದ್ದಾವೆ ಇವುಗಳನ್ನು ನಾವು ಪೌರುಷೇಯ ವೇದಗಳು ಅಂತ ಕರೀತೇವೆ. ಆದ್ದರಿಂದ ದ್ವಾಪರಾದವು ಅನ್ನೋದಕ್ಕೆ ಆಚಾರ್ಯರು ತಾತ್ಪರ್ಯವನ್ನು ಬರೀತಾರೆ. ದ್ವಾಪರೆ ಆದವು ಕೃಷ್ಣಾವತಾರ ವ್ಯಪೇಕ್ಷಯ ಅಂತ ಹೇಳ್ತಾರೆ ಆಚಾರ್ಯರು. ದ್ವಾಪರದ ಆದಿಯಲ್ಲಿ ಇನ್ನೂ ಕೃಷ್ಣಾವತಾರ ಆಗೇ ಇಲ್ಲ. ಕೃಷ್ಣಾವತಾರದದ್ದು ಯಾವಾಗ? ದ್ವಾಪರದ ಅಂತ್ಯ, ಕಲಿಯುಗದ ಆರಂಭದ ಸಂಧಿಕಾಲದಲ್ಲಿ ಕೃಷ್ಣಾವತಾರ ಆಗಿದೆ. ಆದ್ದರಿಂದ ರಾಮ, ಕೃಷ್ಣ ಮೊದಲಾದ ಎಲ್ಲ ಅವತಾರಗಳು ಕೂಡ ಆಯಾಯ ಕಾಲಕ್ಕೆ ಮಾತ್ರ ಸೀಮಿತವಲ್ಲ, ಸದಾ ಕಾಲದಲ್ಲೂ ಕೂಡ ಇರುವಂತಹದ್ದು. ಲಕ್ಷ್ಮೀದೇವಿ ನರಸಿಂಹ ರೂಪವನ್ನು ನೋಡಿದ್ಲಲ್ಲ, ಇದೇ ಮೊದಲ ಬಾರಿ ನೋಡಿದ್ದೇನದು? ಇಲ್ಲ. ಇಂತಹ ಅನಂತ ನರಸಿಂಹ ರೂಪಗಳನ್ನ ಅನಾದಿ ಕಾಲದಿಂದ ನೋಡ್ತಾ ಇದ್ದಾಳೆ. ಬ್ರಹ್ಮಾದಿ ದೇವತೆಗಳಿಗೆ ಹೊಸ ರೂಪ. ಆದರೆ ಮಹಾಲಕ್ಷ್ಮೀ ದೇವಿ ಇಂತಹ ಅನಂತ ರೂಪಗಳನ್ನ ಅನಾದಿ ಕಾಲದಿಂದ ನೋಡ್ತಾ ಇದ್ದಾಳೆ, ಬಗೆ ಬಗೆಯ ನೂತನವನ್ನ ಕಾಣ್ತಾ ಇದ್ದಾಳೆ. ಆದ್ದರಿಂದ ಪಿತುಃ ದ್ವೈಪಾಯನಾದಹಂ ಅಂತ ವೇದವ್ಯಾಸರ ಸರ್ವಜ್ಞತ್ವವನ್ನು ಈ ಮೂಲಕವಾಗಿ ಭಾಗವತ ನಮಗೆ ನಿರೂಪಣೆಯನ್ನು ಮಾಡ್ತಾ ಇದೆ. ಇದು ಒಂದು ಸಂಗತಿ. ಇನ್ನೊಂದು ಸಂಗತಿ ಏನು ಅಂತ ಕೇಳಿದ್ರೆ, ಭಾಗವತವನ್ನ ಇನ್ನೂ ಕೃಷ್ಣಾವತಾರ ಆಗುವ ಮೊದಲೇ ರಚನೆ ಮಾಡಿದರೆ ಮಹಾಭಾರತವನ್ನು ಯಾವಾಗ ರಚನೆ ಮಾಡಿದರು ವೇದವ್ಯಾಸರು ಅಂತ ಕೇಳಿದ್ರೆ ಅದಕ್ಕೆ ಪ್ರಮುಖ ಪಾತ್ರರಾಗಿರತಕ್ಕಂತಹ ಪಾಂಡುರಾಜ, ಧೃತರಾಷ್ಟ್ರ, ವಿದುರ ಇವರೆಲ್ಲರೂ ಹುಟ್ಟುವ 600 ವರ್ಷಕ್ಕಿಂತ ಮೊದಲು ವೇದವ್ಯಾಸರು ಸರ್ವಜ್ಞರಾದದ್ದರಿಂದ ಮಹಾಭಾರತವನ್ನು ರಚನೆ ಮಾಡಿದ್ದಾರೆ. ಮಹಾಭಾರತ ಎಲ್ಲ ಘಟನೆ ಮುಗಿದು ಆಮೇಲೆ ಆಲೋಚನೆ ಮಾಡಿ ಒಂದು ಹಾಳೆ ಪೆನ್ನು ತಗೊಂಡು ಏನು ಮಾಡಿಲ್ಲ, ರಚನೆಯನ್ನ ಮಾಡಿಲ್ಲ. ಸರ್ವಜ್ಞರಾದದ್ದರಿಂದ ಅದಕ್ಕೇನೆ ಆಚಾರ್ಯರು ಅಂತಾರೆ, ಕೋಶ್ಯನ್ಯ ಪುಂಡರೀಕಾಕ್ಷ ಮಹಾಭಾರತ ಕೃದ್ಭವೇ. ಪುಂಡರೀಕಾಕ್ಷನಾಗಿರತಕ್ಕಂತಹ ಪರಮಾತ್ಮನಲ್ಲದೇನೆ ಯಾರು ತಾನೇ ಇಂತಹ ಮಹತ್ತರವಾದ ಗ್ರಂಥವನ್ನ ರಚನೆ ಮಾಡೋದಕ್ಕೆ ಸಾಧ್ಯವಿದೆ? ಪರಮಾತ್ಮನಲ್ಲದೇನೆ ಬೇರೆ ಯಾರೂ ಕೂಡ ರಚನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಇಂತಹ ಮಹಾಭಾರತವನ್ನ ಸಂಪೂರ್ಣವಾಗಿ ತಿಳಿದವರು ಯಾರು? ಬ್ರಹ್ಮಾಪಿ ತನ್ನ ಜಾನಾತಿ. ಬ್ರಹ್ಮದೇವರು ಕೂಡ ಸಂಪೂರ್ಣವಾಗಿ ತಿಳಿದಿಲ್ಲ. ಹಾಗಾದರೆ ಯಾರು ಸಂಪೂರ್ಣವಾಗಿ ತಿಳಿದವರು ಅಂತ ಕೇಳಿದ್ರೆ
ಸ್ವಯಂ ವ್ಯಾಸೋಹಿ ತದ್ವೇದ. ಅದನ್ನ ರಚನೆ ಮಾಡಿದ ವೇದವ್ಯಾಸರು ಮಾತ್ರ ಸಂಪೂರ್ಣವಾಗಿ ಮಹಾಭಾರತವನ್ನ ಭಾಗವತವನ್ನ ತಿಳಿದಿದ್ದಾರೆ. ಸಂಪೂರ್ಣವಾಗಿ ಲಕ್ಷ್ಮೀದೇವಿಯಿಂದಲೂ ಕೂಡ ತಿಳಿಯೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಪುರಾಣಂ ಬ್ರಹ್ಮ ಸಂಹಿತಂ ಅಂತ ವಾಕ್ಯ. ಈ ಪುರಾಣ ಬ್ರಹ್ಮ ಸಂಹಿತ ಅಂದ್ರೆ ಏನು? ಬ್ರಹ್ಮದೇವರಿಗೆ ಸಮ್ಮತವಾದದ್ದು ಅಂತ ಅರ್ಥ ಅಲ್ಲ, ಅದು ಸಮ್ಮತವಾದದ್ದೇ. ಆದರೆ ಬ್ರಹ್ಮ ಅನ್ನೋ ಶಬ್ದಕ್ಕೆ ವೇದ ಅಂತ ಅರ್ಥ. ಆದ್ದರಿಂದ ವೇದಕ್ಕೆ ಸಮಾನವಾದದ್ದು. ಮಹಾಭಾರತವನ್ನೇ ಪಂಚಮೋ ವೇದ ಅಂತ ಕೇಳುವಾಗ ಇನ್ನು ಪುರಾಣನಾಂ ಸಾರರೂಪ, ಸಕಲ ಪುರಾಣಗಳ ಸಾರರೂಪವಾದದ್ದರಿಂದ ಇದನ್ನ ನಾವು ಇದು ಪುರಾಣಗಳ ವೇದಕ್ಕೆ ಸಮಾನ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಆದ್ದರಿಂದ ಬ್ರಹ್ಮ ಸಂಹಿತಂ ಅಂತ ಹೇಳಿದರೆ ವೇದಕ್ಕೆ ಸಮಾನವಾಗಿರತಕ್ಕಂತಹದ್ದು ಎಂಬುದಾಗಿ. ಹಾಗಾಗಿ ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾದೋ ಪಿತುಃ ದ್ವೈಪಾಯನಾದಹಂ ಎಂಬುದಾಗಿ ಶುಕಾಚಾರ್ಯರು ಭಾಗವತದ ಪ್ರಾಚೀನತೆಯನ್ನ, ಭಾಗವತದ ಸಾರ್ವಕಾಲಿಕತೆಯನ್ನ, ಭಾಗವತದ ನಿತ್ಯ ಸತ್ಯತ್ವವನ್ನು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿರೂಪಣೆಯನ್ನು ಮಾಡ್ತಾರೆ. ಆದ್ದರಿಂದ ಪುರಾಣ ಅಂದ್ರೆ ಏನು? ಪುರಾಣ ಅಂದ್ರೆ ಪುರಾಣ ಅಲ್ಲ, ಪುರಾಪಿ ನವಂ, ಅದು ಹಿಂದೆಯೂ ಹೌದು, ಈಗಲೂ ನವನವವಾದ ವಿಷಯವನ್ನ ಹೊರಹೊಮ್ಮಿಸ್ತಾ ಇದೆ. ಆದ್ದರಿಂದ ಅದಕ್ಕೆ ಪುರಾಣ. ಪುರಾ ಅಪಿನವಂ, ಅದು ಹಳೇದಾದ್ರೂ ಕೂಡ ಹೊಸದೇ ಅನ್ನೋದು ಪುರಾಣಗಳ ಒಂದು ವೈಶಿಷ್ಟ್ಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ಹೇಳ್ತಾ ಪರೀಕ್ಷಿತ ರಾಜರು ಶ್ರೀ ಶುಕೋವಾಚ ಪರಿನಿಷ್ಠಿತೋಪಿ ನಿರ್ಗುಣ್ಯ ಉತ್ತಮ ಶ್ಲೋಕಲೀಲಯ ಗೃಹೀತ ಚೇತ ರಾಜರ್ಷೆ ಆಜ್ಞಾನಂ ಯದಧೀತವಾನ್. ನೋಡಿ, ಪರೀಕ್ಷಿತ ಮಹಾರಾಜನಿಗೆ ಮೋಕ್ಷ ಆಗ್ತದೆ ಎಂದು ಗೊತ್ತಿದ್ದರೂ ಕೂಡ ಯೋಗ್ಯ ಗುರುಗಳಾಗಿರತಕ್ಕಂತಹ ನೇತ ಗುರುಗಳಾದ ಶುಕಾಚಾರ್ಯರಿಂದ ಅವನೇನು ಮಾಡ್ತಾ ಇದ್ದಾನೆ? ಭಾಗವತವನ್ನ ಶ್ರವಣ ಮಾಡ್ತಾ ಇದ್ದಾನೆ. ಅದಕ್ಕೆ ಶುಕಾಚಾರ್ಯರಂತ ಇದ್ದಾರೆ, ನೋಡಪ್ಪ, ಒಂದು ವಾರ ಅಂತ ಗಾಬರಿ ಆಗಬೇಡ. ಖಟ್ವಾಂಗದೋ ನಾಮ ರಾಜರ್ಷಿ, ಖಟ್ವಾಂಗದ ಅನ್ನುವಂತಹ ರಾಜ ಇದ್ದ. 3 ಮುಹೂರ್ತ ಮಾತ್ರ ಅವನಿಗೆ ಆಯುಷ್ಯ ಇತ್ತು. ಒಂದು ಮುಹೂರ್ತ ಅಂದರೆ 48 ನಿಮಿಷ. ಅಂತಹ 3 ಮುಹೂರ್ತಗಳಲ್ಲಿ ಅವನೇನು ಮಾಡಿದ? ಪ್ರಣವೋಪಾಸನೆಯನ್ನ ಮಾಡಿ ಆ ಮೂಲಕವಾಗಿ ಪರಮಾತ್ಮನ ಉಪಾಸನೆಯನ್ನು ಮಾಡಿ ಉದ್ಧಾರವನ್ನು ಹೊಂದಿದ. ಹೀಗಿರುವಾಗ ನಿನಗೆ 1 ವಾರ ಇದೆ. ಆ 1 ವಾರದಲ್ಲಿ ನೀನೇನು ಮಾಡು ಅಂತ ಕೇಳಿದರೆ ಸಾಧನೆಯನ್ನ ಮಾಡಿಕೋ ಎಂಬುದಾಗಿ ಆ ಪರೀಕ್ಷಿತ ಮಹಾರಾಜನಿಗೆ ಮಾತ್ರ 1 ವಾರ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ, ಜೀವಿಗಳಿಗೆ ಒಂದೇ ವಾರ. ಯಾಕೆಂದ್ರೆ ಸೋಮವಾರದಿಂದ ಶನಿವಾರದ ತನಕ, ಭಾನುವಾರದ ತನಕ ಕಾಲ ನಿಯಾಮಕ ಪರಮಾತ್ಮನ ಸಂಕಲ್ಪದಲ್ಲಿ ಇರೋದು. ಎಲ್ಲರಿಗೂ ಕೂಡ ಒಂದೇ ಬದುಕು, ಒಂದೇ ವಾರ. ಆದ್ದರಿಂದ ಆ 1 ವಾರದಲ್ಲೇನೆ ನಾವೆಲ್ಲರೂ ಕೂಡ ಜೀವನದ ಅವಸಾನವನ್ನು ಮುಗಿಸಬೇಕು. ಇದು ಒಂದರ್ಥ. ಇನ್ನೊಂದರ್ಥ, 1 ವಾರ ಅಂತ ಹೇಳಿದ್ರೆ ಏನು? ನಮ್ಮ ದೇಹದಲ್ಲಿ ಮುಂದೆ 4ನೇ ಸ್ಕಂದ ಹೇಳುವಾಗ ಪುರಂಜನೋಪಾಖ್ಯಾನವನ್ನೇ ಹೇಳ್ತಾರೆ. ಪುರಂಜನೋಪಾಖ್ಯಾನವನ್ನು ಹೇಳುವಾಗ ಮೇಲಿನಿಂದ 7 ಇಂದ್ರಿಯಗಳು ಜ್ಞಾನ ಸಾಧನೆಯನ್ನ ಮಾಡುವ ಇಂದ್ರಿಯಗಳು, ಕೆಳಗಿನಿಂದ 2 ಇಂದ್ರಿಯಗಳು ದೈನಂದಿನ ಕಾರ್ಯಕ್ಕೆ ಇರುವಂತಹ ಇಂದ್ರಿಯಗಳು. ಹಾಗಾಗಿ 7 ಇಂದ್ರಿಯಗಳಿಂದ ಸಾಧನೆಯನ್ನ ಮಾಡಿಕೊಳ್ಳೋದೇನೆ ಏನೋ ಅಂತ ಕೇಳಿದ್ರೆ ಭಾಗವತವನ್ನ 7 ದಿವಸ ಕೇಳೋದು ಅಂತ ಅರ್ಥ. 7 ದಿವಸ ಕೇಳೋದು ಅಂದ್ರೆ ಸದಾ ಕಾಲದಲ್ಲೂ ಶ್ರವಣ ಮಾಡೋದು ಅಂತ ಅರ್ಥ. ಆದ್ದರಿಂದ ಭಾಗವತವನ್ನ ಹೇಗೆ ನಮಗೆ ನಿಯಮ ಇರಬೇಕು ಅಂತ ಕೇಳಿದ್ರೆ, ಊಟಕ್ಕೆ ಕೂಡುವಾಗ 1 ಶ್ಲೋಕವನ್ನಾದರೂ ಪಾರಾಯಣ ಮಾಡಿ ಏನು ಮಾಡಬೇಕು ಅಂದ್ರೆ ಊಟಕ್ಕೆ ಕೂಡಬೇಕಂತೆ. ಜನ್ಮಾದ್ಯಶಯತಃ ಅಂತ 1 ಶ್ಲೋಕವನ್ನಾದರೂ ಕೂಡ ಹೇಳಿ, ಇಲ್ಲ ನಿಗಮ ಕಲ್ಪತರೋರ್ ಗಲಿತಂ ಫಲಂ ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸೂಕ್ತ, ಹೀಗೆ 1 ಶ್ಲೋಕವನ್ನಾದರೂ ಭಾಗವತವನ್ನ ಪಾರಾಯಣ ಮಾಡಿ ನಮ್ಮ ದೈನಂದಿನ ಕಾರ್ಯವನ್ನ ಮಾಡಬೇಕು. ಯಾಕೆ ಅಂದರೆ ಮೋಕ್ಷದಾಯಕವಾಗಿರತಕ್ಕಂತಹ ಗ್ರಂಥ ಎಂಬುದಾಗಿ ಹೇಳ್ತಾ, ನೇಚ್ಛೇದ್ವಿಷಯಭ್ಯೋಕ್ಷಾನ್ ಮನಸಾ ಬುದ್ಧಿಸಾರಥಿ ಮನಃ ಕರ್ಮಭಿರಾಕ್ಷಿಪ್ತಂ ಶುಭಾರ್ಥೇ ಧಾರಯೇತ್ತೀಯ. ಆದ್ದರಿಂದ ಈ 2ನೇ ಸ್ಕಂದದಲ್ಲಿ ವಿಶೇಷವಾಗಿ ಶುಕಾಚಾರ್ಯರು ಏನು ಮಾಡ್ತಾ ಇದ್ದಾರೆ? ಸಾಧನೆಯ ಬಗೆಯನ್ನ ಹೇಳ್ತಾ ಇದ್ದಾರೆ. ಸಾಧನೆಯನ್ನ ಮಾಡಿಕೊಳ್ಳಬೇಕಾದರೆ ಮುಖ್ಯವಾಗಿ ಏನು ಮಾಡಬೇಕು ಅಂತ ಕೇಳಿದ್ರೆ ಇಂದ್ರಿಯ ನಿಗ್ರಹ ಉಂಟಾಗಬೇಕು. ಆ ಇಂದ್ರಿಯ ನಿಗ್ರಹ ಮನಸ್ಸು ಮೊದಲಾಗಿರತಕ್ಕಂತಹ ಎಲ್ಲ ಇಂದ್ರಿಯ. ಯಾಕೆಂದ್ರೆ 10 ಇಂದ್ರಿಯ, ಆ 10 ಇಂದ್ರಿಯಗಳ ರಾಜ ಯಾರು ಅಂದ್ರೆ ಮನಸ್ಸು. ಹಾಗಾಗಿ ಮನವನಿತ್ತರೆ ತನ್ನ ನೀವನು, ಮನಸ್ಸನ್ನ ದೇವರಿಗೆ ಕೊಟ್ರೆ ಅವನು ತನ್ನನ್ನೇ ಕೊಟ್ಬಿಡ್ತಾನೆ. ಹಾಗಾಗಿ ಮನಸ್ಸನ್ನು ಕೊಡೋದು ಅಂತ ಕೇಳಿದ್ರೆ ಸಕಲ ಇಂದ್ರಿಯಗಳಿಂದಲೂ ಕೂಡ ಪರಮಾತ್ಮನಿಗೆ ಶರಣಾಗತರಾಗುವುದು, ಆ ಇಂದ್ರಿಯಗಳ ಮೂಲಕವಾಗಿ ಸಾಧನೆಯನ್ನ ಮಾಡಿಕೊಳ್ಳೋದು ಎಂಬುದಾಗಿ ಅರ್ಥ.
ಆದ್ದರಿಂದ ಹೇಳ್ತಾ ಇದ್ದಾರೆ, ಪರಮಾತ್ಮ ವಿರಾಟ್ ಸ್ವರೂಪಿ ಆಗಿದ್ದಾನೆ. ಅಲ್ಲಪ್ಪ, ಒಂದು ರೂಪದ ಚಿಂತನೆ ನಮಗೆ ಬರುವುದಿಲ್ಲ, ಇನ್ನು ವಿರಾಟ್ ರೂಪದ ಚಿಂತನೆ ಎಂದು ಬಂದಿತ್ತು. ಹಾಗಾಗಿ ಮೊದಲು ಏನು ತಿಳ್ಕೊಳ್ಬೇಕು ಅಂತ ಕೇಳಿದ್ರೆ, ಪರಮಾತ್ಮ ವ್ಯಾಪ್ತ ಸ್ವರೂಪನಾಗಿದ್ದಾನೆ. ವಿಶ್ವತ ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್ ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಎಂಬುದಾಗಿ ಇಡೀ ಬ್ರಹ್ಮಾಂಡ ಹಾಗೂ ಪಿಂಡಾಂಡದಲ್ಲಿ ವ್ಯಾಪ್ತನಾಗಿದ್ದಾನೆ. ಬರೀ ಒಳಗಷ್ಟೇ ವ್ಯಾಪ್ತನಾಗಿದ್ದಾನೋ? ಒಳಗೂ ವ್ಯಾಪ್ತನಾಗಿದ್ದಾನೆ, ಹೊರಗೂ ವ್ಯಾಪ್ತನಾಗಿದ್ದಾನೆ. ಬ್ರಹ್ಮಾಂಡದಲ್ಲಿ ವ್ಯಾಪ್ತ, ಹೊರಗೆ ವ್ಯಾಪ್ತ. ಈ ಪಿಂಡಾಂಡ ಎನ್ನತಕ್ಕಂತಹ ಅನಂತಕೋಟಿ ಜೀವರಾಶಿಗಳ ಒಳಗೂ ವ್ಯಾಪ್ತನಾಗಿದ್ದಾನೆ, ಹೊರಗೂ ವ್ಯಾಪ್ತನಾಗಿದ್ದಾನೆ. ಬರೀ ವ್ಯಾಪ್ತನಾಗಿ 10ರೊಳಗೆ 11 ಇಲ್ಲ, ನಿಯಾಮಕನಾಗಿ ಇದ್ದಾನೆ, ಪ್ರೇರಕನಾಗಿ ಇದ್ದಾನೆ. ಇದು ಭಗವಂತನ ಒಂದು ವಿಶೇಷ. ಆದ್ದರಿಂದ ಆ ಭಗವಂತನ ವಿರಾಟ್ ರೂಪವನ್ನ ಧ್ಯಾನವನ್ನು ಮಾಡಬೇಕು. ಆ ವಿರಾಟ್ ರೂಪವನ್ನ ಧ್ಯಾನ ಮಾಡಬೇಕಾದ್ರೆ ಪಾತಾಳಮೇತಸ್ಯ ಹಿ ಪಾದಮೂಲಂ, ಪಾತಾಳ ಅನ್ನುವಂತಹ ಲೋಕ ಇದೆ, ಕೆಳಗೆ 7 ಲೋಕ ಇದೆ, ಮೇಲೆ 7 ಲೋಕ ಇದೆ, ಒಟ್ಟು 14 ಲೋಕಗಳು. ಹಾಗಾಗಿ ಅತಳ ವಿತಳ ರಸಾತಳ ತಳಾತಳ ಪಾತಾಳ ಆದಿ ಲೋಕಗಳೆಲ್ಲವೂ ಕೂಡ ಅವನ ಪಾದದಿಂದ ಆರಂಭ ಮಾಡಿಕೊಂಡು ಕಟಿಯ ತನಕ ಏನಾಗಿದ್ದಾವೆ, ವ್ಯಾಪ್ತವಾಗಿದ್ದಾವೆ. ಏನ್ರಿ, ಏನು ಕಲ್ಪನೆ ಮಾಡ್ಕೊಳ್ಳಿಕ್ ಸಾಧ್ಯ? ಆ ಲೋಕಗಳೇ ಅವನ ದೇಹವನ್ನ ಆಶ್ರಯ ಮಾಡಿಕೊಂಡಿದ್ದಾವೆ ಅಂದ್ರೆ ಎಂತಹ ವಿರಾಟ್ ಸ್ವರೂಪಿಯಾಗಿರಬೇಕು. ಭೂಮಿಯಿಂದ ಆರಂಭ ಮಾಡಿಕೊಂಡು ಆಕಾಶ, ಅದನ್ನ ಮಹದಾಕಾಶ, ಬೃಹದಾಕಾಶ ಎಲ್ಲವನ್ನ ವ್ಯಾಪ್ತವಾಗಿ ಏನಾಗಿದ್ದಾನೆ, ಪರಮಾತ್ಮನ ವಿರಾಟ್ ಸ್ವರೂಪ ಇದೆ. ಅಂತಹ ವಿರಾಟ್ ಸ್ವರೂಪದ ಒಂದು ಚಿಂತನೆಯನ್ನ ಭಗವಂತ ವಿಶ್ವರೂಪದ ಮೂಲಕವಾಗಿ ಏನು ಮಾಡಿದ ಅಂದ್ರೆ, ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಏನು ಮಾಡ್ತಾನೆ ಅಂದ್ರೆ ತೋರಿಸ್ತಾನೆ. ಸಂಪೂರ್ಣವಾಗಿ ತೋರಿಸಿಲ್ಲ, ಅಷ್ಟಕ್ಕೇನೆ ಗಾಬರಿ ಆಯ್ತು ಅವ್ರಿಗೆ. ಸಾಕು ಸಾಕು, ಉಪಸಂಹರ ವಿಶ್ವಾತ್ಮನ್, ಹೇ ವಿಶ್ವಾತ್ಮ, ಈ ರೂಪವನ್ನು ಸಾಕು, ನನಗಿದು ಬೇಡ, ನನ್ನ ರಥದ ಸಾರಥಿಯಾದ ಆ ಕೃಷ್ಣನೇ ಬೇಕು, ಇದನ್ನ ನನಗೆ ನೋಡ್ಲಿಕ್ಕಾಗ್ತಾ ಇಲ್ಲ. ಏನು ದಿವ್ಯಂ ದದಾಮಿತೆ ಚಕ್ಷುಹು, ಈ ಕಣ್ಣಲ್ಲ, ದಿವ್ಯವಾದ ಕಣ್ಣನ್ನು ಕೊಡ್ತೀನಿ, ಈ ಕಣ್ಣಿನಿಂದ ನೋಡ್ಲಿಕ್ಕಾಗಲ್ಲ, ದಿವ್ಯವಾದ ಕಣ್ಣನ್ನು ಕೊಡ್ತೀನಿ, ಆ ಕಣ್ಣಿನಿಂದ ನನ್ನ ವಿಶ್ವರೂಪವನ್ನು ನೋಡು ಅಂತ ಹೇಳಿದ್ರೆ ಈ ಹಣೆ ಬರಹ. ಅಂದ ಮೇಲೆ ಅರ್ಜುನನಿಗೇನೆ ಹೀಗಾದ ಮೇಲೆ ಇನ್ನು ಸಾಮಾನ್ಯರ ಪಾಡೇನು. ಆದ್ದರಿಂದ ಶುಕಾಚಾರ್ಯ ಹೇಳ್ತಾರೆ, ಈ ಯಾವ ವಿರಾಟ್ ರೂಪ ಅಂತ ಏನಿದೆ ಇದನ್ನು ಚಿಂತನೆ ಮಾಡಬೇಕು, ತಿಳ್ಕೊಳ್ಬೇಕು ಅಷ್ಟೇ ವಿನಃ ಇದು ಸಾಮಾನ್ಯರಿಗೆ ಏನಲ್ಲ ಅಂತ ಕೇಳಿದ್ರೆ ಧಾರಣೆಯನ್ನ ಮಾಡಲಿಕ್ಕೆ ಯೋಗ್ಯವಲ್ಲ. ಆದ್ದರಿಂದ ಆ ವಿರಾಟ್ ರೂಪಿಯಾಗಿರತಕ್ಕಂತಹ ಪರಮಾತ್ಮನ ಗಾಯತ್ರಿ ಮೊದಲಾದಂತಹ ಛಂದಸ್ಸು ಪರಮಾತ್ಮನ ಮಾತು. ಸೂರ್ಯ ಚಂದ್ರರೇನಿದ್ದಾರೆ ಪರಮಾತ್ಮನ ಕೋರೆದಾಡಿಗಳು. ನಕ್ಷತ್ರಗಳು, ಆ ನಕ್ಷತ್ರಗಳೇ ಏನು ಅಂದ್ರೆ ಪರಮಾತ್ಮನ ಹಲ್ಲುಗಳು. ಮೋಹನ ಶಕ್ತಿ ಅಂತೇನಿದೆ ಅದೇ ಪರಮಾತ್ಮನ ಮಂದಹಾಸ. ಹಾಗಾಗಿ ಭೂಲೋಕ, ಭೋರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ ಎಲ್ಲವೂ ಕೂಡ ಏನಾಗಿದೆ ಅಂದ್ರೆ ಪರಮಾತ್ಮನ ದೇಹವನ್ನ ಆಶ್ರಯ ಮಾಡಿಕೊಂಡಿದೆ. ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾತ್ ವಾಯುರಾಜಾಯತ ನಾಭ್ಯ ಆಸೀದಂತರಿಕ್ಷಂ ಶೀರ್ಷ್ಣೋದ್ಯೌ ಸಮಾವರ್ತದ. ಪರಮಾತ್ಮ ಮುಖದಿಂದ ಅಗ್ನಿ, ಇಂದ್ರ, ಚಂದ್ರ ಎಲ್ಲರೂ ಕೂಡ ಪರಮಾತ್ಮನ ಬೇರೆ ಎಲ್ಲ ಅವಯವಗಳಿಂದ ಭೂಮಿ ಆಕಾಶಗಳೆಲ್ಲವೂ ಕೂಡ ಏನಾಗಿದ್ದಾವೆ, ನಿರ್ಮಾಣವಾಗಿದ್ದಾವೆ. ಕೆಲವರಂದ್ರು ಏನು ಅಂದ್ರೆ ಇದೆಲ್ಲ ಆಕಸ್ಮಿಕ, ಇದೆಲ್ಲ ತನ್ನಿಂದ ತಾನೇ ಆಗುವಂತಹದ್ದು ಅಂತ. ಭೂಮಿ ಅದು ಯಾರೋ ನಿರ್ಮಾಣ ಮಾಡಿಲ್ಲ, ಆಕಾಶ ಯಾರೋ ನಿರ್ಮಾಣ ಮಾಡಿಲ್ಲ, ಪಂಚಮಹಾಭೂತಗಳ ನಿರ್ಮಾಣಕ್ಕೆ ಯಾರೋ ಕಾರಣರಲ್ಲ ಅಂತ ಯಾವ ಕಾರಣವೂ ಗೊತ್ತಿಲ್ಲದೆ ಇರತಕ್ಕಂತಹ ವ್ಯಕ್ತಿಗಳೇನು ಮಾಡ್ತಾರೆ, ಹೇಳ್ತಾರೆ. ಆದರೆ ಭೂಮಿ, ಆಕಾಶ ಮೊದಲಾದ ಎಲ್ಲವೂ ಕೂಡ ನಿರ್ಮಾಣ ಆಗೋದು ಯಾರಿಂದ ಅಂತ ಕೇಳಿದ್ರೆ ಪಂಚಮಹಾಭೂತಗಳು ಪರಮಾತ್ಮನಿಂದಲೇನೆ ನಿರ್ಮಾಣವನ್ನು ಹೊಂದ್ತಾ ಇದ್ದಾವೆ ಎಂಬುದಾಗಿ ಶುಕಾಚಾರ್ಯರು ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲವೂ ಕೂಡ ಯತ್ಕಿಂಚ ಜಗತ್ಯಾಂ, ಜಗತ್ಯಾಂ ಜಗತ್ತಿನಲ್ಲಿ ಯತ್ಕಿಂಚ ಏನಿದೆಯೋ ಅದೆಲ್ಲವೂ ಕೂಡ ತತ್ಸರ್ವಂ ಈಶೇನ ಆವಾಸ್ಯಂ, ಪರಮಾತ್ಮನಿಂದಲೇನೆ ಆವರಿಸಲ್ಪಟ್ಟಿದೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಮುಂಜೀತಾಹ ನಾಗ್ರದಃ ಕಶ್ಯಸ್ವಿಧನಂ. ಯಾವುದು ಕೂಡ ನಮ್ಮ ಒಡೆತನಕ್ಕೆ ಸಂಬಂಧಪಟ್ಟದ್ದಲ್ಲ, ಎಲ್ಲವೂ ಕೂಡ ಪರಮಾತ್ಮನ ಇಚ್ಛೆಗೆ ಒಳಪಟ್ಟದ್ದು ಎಂಬುದಾಗಿ ಹೇಳ್ತಾ, ತತ್ರ ಏಕವಯಂ ಧ್ಯಾತ್ವಾ ವಿಚ್ಛಿನ್ನೇನ ಚೇತಸ. ಹಾಗಾಗಿ ಪರಮಾತ್ಮನನ್ನ ಹೇಗೆ ವಿರಾಟ್ ರೂಪಿಯಾಗಿರತಕ್ಕಂತಹ ಪರಮಾತ್ಮನನ್ನ ಏಕವಯವ ಮೊದಲು ಪಾದದಿಂದ ಆರಂಭ ಮಾಡಿಕೊಂಡೇನು ಮಾಡಬೇಕು, ಉಪಾಸನೆಯನ್ನು ಮಾಡಬೇಕು.
ಮೊದಲು ಪಾದ. ಏಕೆಂದ್ರೆ ಆ ಪಾದ ಮೌಲಿ ಪರ್ಯಂತಂ ಅಂತ ಹೇಳಿದ ಹಾಗೆ ಪಾದ ಶಬ್ದೇನ ಭಂಡತೆ, ಮಹಾತ್ಮರ ಹೆಸರನ್ನ ಶ್ರೀಪಾದಂಗಳವರು ಅಂತ ಪಾದ ಶಬ್ದದಿಂದ ನಾವು ಹೇಳೋದು. ಆದ್ದರಿಂದ ಪರಮಾತ್ಮನ ಪಾದವನ್ನ ಆಶ್ರಯ ಮಾಡಿಕೊಂಡು ಸಂಚಿಂತಯೇತ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ ಎಂಬುದಾಗಿ ಹೇಳ್ತಾರೆ. ಪರಮಾತ್ಮನ ದಿವ್ಯವಾಗಿರತಕ್ಕಂತಹ ಪಾದವನ್ನೇನು ಮಾಡಬೇಕು ಅಂತ ಕೇಳಿದರೆ ಉಪಾಸನೆಯನ್ನು ಮಾಡಬೇಕು. ಅದು ಎಂತಹದ್ದು? ಮಂಗಳಕರವಾದದ್ದು. ಆ ಮಂಗಳಕರವಾದ ಪಾದ ಏನು ಮಾಡುತ್ತೆ ಅಂತ ಕೇಳಿದ್ರೆ ಆ ಪಾದದಲ್ಲಿ ಧ್ವಜ, ವಜ್ರ, ರೇಖಾಂಕುಶ ಇದೆಲ್ಲವೂ ಕೂಡ ಇದ್ದಾವೆ. ಅದನ್ನ ನಾವು ಚಿಂತನೆಯನ್ನು ಮಾಡಿದರೆ ನಮ್ಮ ಪಾಪ ಎಲ್ಲವೂ ಕೂಡ ಹೃದಯಾಂಧಕಾರಂ, ನಮ್ಮ ಹೃದಯದಲ್ಲಿ ಇರತಕ್ಕಂತಹ ಅಂಧಕಾರ ಎಲ್ಲವೂ ಕೂಡ ಏನಾಗ್ತಾ ಇದೆ ಹೇಳಿದರೆ ನಾಶವಾಗ್ತಾ ಇದೆ. ಅದಕ್ಕೋಸ್ಕರವಾಗಿ ಇದೆಲ್ಲವನ್ನ ಸಾಧನೆ ಮಾಡಬೇಕು ಅಂತ ಹೇಳ್ತಾ, ಇದನ್ನ ಸಾಧನೆ ಮಾಡುವಾಗ ಆರಂಭಿಕವಾಗಿ ಇಷ್ಟೆಲ್ಲ ಬೇಕು ಅಂತ ಹೇಳ್ತಾರೆ. ಯಾವುದು? ಜಿತಾಸನ, ಜಿತಶ್ವಾಸ, ಜಿತಕ್ರೋಧ, ಜಿತಸಂಗ, ಜಿತೇಂದ್ರಿಯ ಎಂಬುದಾಗಿ ಹೇಳ್ತಾರೆ. ಜಿತಾಸನ, ಋಷಿಗಳೆಲ್ಲ ಸಾವಿರಾರು ವರ್ಷ ನಿಂತೇ ತಪಸ್ಸು ಮಾಡ್ತಾ ಇದ್ರು, ಕೂತೇ ತಪಸ್ಸು ಮಾಡ್ತಾ ಇದ್ರು. ಆದರೆ ಆ ಋಷಿಗಳ ಜ್ಞಾನ, ಆ ಋಷಿಗಳ ಸಾಮರ್ಥ್ಯ, ಅವರ ತಪಸ್ಸು. ಆದರೆ ಇವಾಗ ಹಾಗೆ ಮಾಡ್ಲಿಕ್ಕಾಗಲ್ಲ. ಆ ಹಿಂದಿನ ಕಾಲದಲ್ಲೆಲ್ಲ 8-10 ತಾಸು ಭಾಗವತ ಹೇಳ್ತಾ ಇದ್ರು. ಹೇಳೋರು ಹಾಗೆ ಹೇಳ್ತಿದ್ರು, ಕೇಳೋರು ಹಾಗೆ ಕೇಳ್ತಿದ್ರು. ಇವಾಗ ಆಗಲ್ಲ. ಆದ್ದರಿಂದ ಮೊದಲು ಏನು ಬೇಕು ಅಂದ್ರೆ ಜಿತಾಸನ, ಆಸನದ ಜಯ ಬೇಕು. ಆ ಯಾವ ಆಸನದಲ್ಲಿರುತ್ತೇವೋ ಆ ಆಸನವನ್ನು ಬದಲು ಕೂಡ ಮಾಡುವ. ಸ್ವಸ್ತಿಕಾಸನ, ಪದ್ಮಾಸನಾದಿಗಳಲ್ಲಿ ಕುಳಿತುಕೊಂಡು ಏನು ಮಾಡಬೇಕು ಅಂತ ಕೇಳಿದ್ರೆ ಧ್ಯಾನವನ್ನು ಮಾಡಬೇಕು. ಜಿತಾಸನ, ಜಿತಶ್ವಾಸ, ಶ್ವಾಸದ ಜಯ ಬೇಕು. ಯಾಕೆಂದ್ರೆ ನಿಜವಾದ ಬಲ ಯಾವುದು ಮನುಷ್ಯರಿಗೆ ಅಂತ ಕೇಳಿದ್ರೆ ಆ ಬಾಹುಬಲ ಅಲ್ಲ. ನಿಜವಾದ ಬಲ ಯಾವುದು ಅಂದ್ರೆ ಏಕಾದಶ ಸ್ಕಂದದಲ್ಲಿ ಉದ್ಧವನಿಗೆ ಭಗವಂತ ಹೇಳುವಾಗಿ ಈ ಸಂಗತಿಯನ್ನು ಹೇಳ್ತಾನೆ. ಪ್ರಾಣಾಯಾಮ ಪರಂಬಲಂ ಅಂತ ಹೇಳ್ತಾರೆ. ಪ್ರಾಣಾಯಾಮವೇ ನಿಜವಾದ ಬಲ. ಆ ಬಲಕ್ಕಿಂತ ಇನ್ನೊಂದು ಬಲ ಇಲ್ಲ ಎಂಬುದಾಗಿ ಶಾಸ್ತ್ರಗಳು ನಿರೂಪಣೆಯನ್ನು ಮಾಡ್ತಾ ಇದ್ದಾವೆ. ಹಾಗಾಗಿ ಪ್ರಾಣಸ್ಯ ಆಯಾಮ, ಪ್ರಾಣಾಯಾಮ ನೋಡಿ ಮುಂದೆ 6ನೇ ಸ್ಕಂದದಲ್ಲಿ ಬರ್ತದೆ. ಏನು ಅಂದ್ರೆ ದೇವೇಂದ್ರ ಸಿಂಹಾಸನದಲ್ಲಿ ಕೂತಿರ್ತಾನೆ. ಅವಾಗ ಯಾರು ಬಂದ್ರು? ದೇವತೆಗಳು ಗುರುಗಳಾದ ಬೃಹಸ್ಪತ್ಯಾಚಾರ್ಯರು ಬಂದರು. ಬಂದಾಗ ಏನು ಮಾಡಬೇಕಿತ್ತು? ದೇವೇಂದ್ರ ಎದ್ದು ನಿಂತವರಿಗೆ ಗೌರವಾದಿಗಳನ್ನು ಸಲ್ಲಿಸಬೇಕಾಗಿತ್ತು. ಯಾಕೋ ಸಲ್ಲಿಸಲಿಲ್ಲ. ಅವಾಗ ಅವ್ರೇನು ಮಾಡಿದ್ರು ಅಂದ್ರೆ ನಿಮ್ಮ ಸ್ಥಾನ, ಮಾನ, ಐಶ್ವರ್ಯ ಎಲ್ಲ ಭ್ರಷ್ಟವಾಗಿ ಹೋಗ್ಲಿ ಅಂತ ಶಾಪ ಕೊಟ್ಬಿಟ್ರು. ಅವಾಗ ತಪ್ಪು ಗೊತ್ತಾಗಿ ಅಯ್ಯೋ ತಪ್ಪಾಯಿತು ಅಂತ ಕಾಲಿಡಲಿಕ್ಕೆ ಹೋದ. ಕಾಲಿಡಲಿಕ್ಕೆ ಹೋದ್ರೆ ಏನಾಯಿತು? ಬೃಹಸ್ಪತ್ಯಾಚಾರ್ಯರು ಅದೃಶ್ಯರಾಗಿ ಹೋಗಿಬಿಟ್ರು. ಯಾವ ಬಲದಿಂದ ಅದೃಶ್ಯರಾದರು? ಪ್ರಾಣಾಯಾಮದ ಬಲದಿಂದ ಅದೃಶ್ಯರಾಗಿ ಹೋಗಿಬಿಡ್ತಾ ಇದ್ದಾರೆ. ಆದ್ದರಿಂದ ಅವಶ್ಯವಾಗಿ ಏನು ಮಾಡಬೇಕು ಅಂದರೆ ಪ್ರಾಣಾಯಾಮವನ್ನು ಮಾಡಬೇಕು. ಪ್ರಾಣಾಯಾಮವನ್ನು ಸಾವಿರ ವರ್ಷಗಳಿಂದ, ಶತಮಾನಗಳಿಂದ, ಯುಗಗಳಿಂದ ಋಷಿಮುನಿಗಳೇನು ಮಾಡಿದ್ದಾರೆ ಅಂದರೆ ಪ್ರಾಣಾಯಾಮದ ಮಹತ್ವವನ್ನು ಹೇಳಿದ್ದಾರೆ, ತಾವು ಮಾಡಿದ್ದಾರೆ. ಮುಂದೆ ಇದೇ 3ನೇ ಸ್ಕಂದದಲ್ಲೇ ಬರ್ತದೆ. ಯಾವ ಕರ್ತಮ ಋಷಿಗಳು ಹಾಗೂ ದೇವಹೂತಿ ಏನು ಮಾಡ್ತಾರೆ ಅಂದರೆ ಅಪಾರವಾದ ತಪಸ್ಸನ್ನ ಮಾಡ್ತಾರೆ ಅಂತ. ಹಾಗಾಗಿ ಪ್ರಾಣಾಯಾಮ ಅನ್ನೋದು ಇವತ್ತು ಬಾಬಾ ರಾಮದೇವ್ಜಿಯಿಂದ ಬಂದದ್ದಲ್ಲ. ಅವನಿಗಿಂತ ಮುಂಚೆ ಸಾವಿರಾರು ವರ್ಷಗಳಿಂದ ಏನಾಗಿದೆ ಅಂತ ಕೇಳಿದ್ರೆ ಪ್ರಾಣಾಯಾಮ ಅನ್ನೋದನ್ನ ಋಷಿ ಮುನಿಗಳು ಮಾಡಿದ್ದಾರೆ. ಆದ್ದರಿಂದ ಜಿತಾಸನ, ಜಿತಶ್ವಾಸ, ಜಿತಕ್ರೋಧ. ನೋಡ್ರಿ, ನಮಗೆ ಬೇರೆ ಸಮಯದಲ್ಲಿ ಏನಾಗಲ್ಲ, ಕೋಪ ಬರಲ್ಲ. ಯಾವಾಗ ಮಡಿಲೇ ಇರ್ತೀವಿ ಅವಾಗಷ್ಟೇ ಕೋಪ ಬರ್ತದೆ. ಹಂಗಾಗಿ ಹೆಣ್ಮಕ್ಳು ಹೇಳ್ಬಿಡ್ತಾರೆ, ಹಿಂಗೆಲ್ಲ ಮಾಡೋದ್ರೆ ನೀವು ಪೂಜಾ ಗೀಜಾ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತೇಳಿ. ಅದಕ್ಕೆ ಜಿತಾಸನ, ಜಿತಕ್ರೋಧ, ಜಿತಸಂಗ. ನೋಡಿ, ಅಯೋಗ್ಯರ ಸಹವಾಸವನ್ನು ಎಂದೂ ಮಾಡಬಾರ್ದು. ಯಾಕೆಂದ್ರೆ ಅಯೋಗ್ಯರ ಸಹವಾಸವನ್ನು ಮಾಡೋದರಿಂದ, ನಾಸ್ತಿಕರ ಸಹವಾಸವನ್ನು ಮಾಡೋದರಿಂದ ಎಲ್ಲಿಯಾದರೂ ಈ ಮನುಷ್ಯ ತಪ್ಪಬಹುದು ಅನ್ನೋದಕ್ಕೋಸ್ಕರವಾಗಿ ಯಾವ ಜಡಭರತ ಏನು ಮಾಡಿದ? ಜಿಂಕೆ ಸಹವಾಸ. ಏನು ಅಯೋಗ್ಯರ ಸಹವಾಸ ಅಲ್ಲ ಅದು. ಜಿಂಕೆ ಸಹವಾಸದಿಂದ ಜಿಂಕೆಯಾಗಿ ಹುಟ್ಟಿದ ಅಂದ ಮೇಲೆ ಇನ್ನು ಅಯೋಗ್ಯರ ಸಹವಾಸವನ್ನು ಮಾಡೋದ್ರಿಂದ ಇನ್ನೇನಾಗಲಿಕ್ಕಿಲ್ಲ. ಆದ್ದರಿಂದ ಜಿತಸಂಗ, ಅಯೋಗ್ಯರ ಸಹವಾಸವನ್ನು ಮಾಡಬಾರದು. ಆಮೇಲೆ ಜಿತಶ್ವಾಸ, ಜಿತಾಸನ, ಜಿತಸಂಗ, ಜಿತಕ್ರೋಧ,
ಜಿತೇಂದ್ರಿಯ ಎಂಬುದಾಗಿ ಹೇಳ್ತಾರೆ. ಇಂದ್ರಿಯ ನಿಗ್ರಹ ಅವಶ್ಯವಾಗಿ ಬೇಕು. ಏಕಾದಶಿ ಉಪವಾಸ, ವಿಷ್ಣು ಪಂಚಕ ಅಂತೂ ಇವಾಗ ಮಾಡೋದೇ ಬಹಳ ಕಡಿಮೆ. ಹಾಗಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ, ನೀವು ವಿಷ್ಣು ಪಂಚಕ, ವಿಷ್ಣು ಪಂಚಕ, ಕೃಚ್ಛ, ಚಾಂದ್ರಾಯಣ ಮಾಡ್ತೀವೋ ಇಲ್ಲೋ, ಏಕಾದಶಿಗೆ ಮಾತ್ರ ಮೋಸ ಆಗಬಾರ್ದು. ಆದ್ದರಿಂದ ಇಂತಹ ಯಾವ ಏಕಾದಶಾದಿ ವೃತಗಳು, ಆಮೇಲೆ ಕೃಷ್ಣಾಷ್ಟಮಿ ಉಪವಾಸ ಹಾಗೂ ಚಾತುರ್ಮಾಸ್ಯ ವ್ರತ, ಇದೆಲ್ಲವೂ ಕೂಡ ಏನು ಅಂತ ಕೇಳಿದ್ರೆ ಇಂದ್ರಿಯ ನಿಗ್ರಹವನ್ನು ಪಡೆಯೋದಕ್ಕೋಸ್ಕರವಾಗಿ ಇರೋದು. ಹಾಗಾಗಿ ಇದೆಲ್ಲವನ್ನ ಅವಶ್ಯವಾಗಿ ಮಾಡಬೇಕು. ಇದನ್ನ ಸಾಧನೆ ಮಾಡಿಕೊಂಡಾಗ ನಾವೇನಾಗ್ಲಿಕ್ಕೆ ಸಾಧ್ಯ ಇದೆ ಅಂತ ಕೇಳಿದ್ರೆ, ಆ ಒಂದು ಅಧ್ಯಯನ ಬಲದಿಂದ, ತಪದ ಬಲದಿಂದ ನಾವು ಪರಮಾತ್ಮನನ್ನ ಹೊಂದೋದಕ್ಕೆ ಸಾಧ್ಯವಿದೆ ಅನ್ನುವಂತಹ ಸಂಗತಿಯನ್ನ ಶುಕಾಚಾರ್ಯರು ಹೇಳ್ತಾ, ಆ ಪರಮಾತ್ಮನ ವಿಷಯವಾಗಿ ಜ್ಞಾನ ಹಾಗೂ ಭಕ್ತಿಯನ್ನು ಪಡೆಯುವುದರ ಜೊತೆಗೆ ವೈರಾಗ್ಯವನ್ನು ಕೂಡ ಪಡೆಯಬೇಕು ಅನ್ನೋದಕ್ಕೆ ಅನೇಕ ಪೂರಕವಾದ ಸಂಗತಿಗಳನ್ನ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಸತ್ಯಾಂಚಿತೋ ಕಿಂ ಕಶಿಪೋ ಪ್ರಯಾಸೈ ಬಾಹೋಸ ಸಿದ್ಧೇ ಉಪಬರ್ಹಣೈ ಕಿಂ ಸತ್ಯಾಂಜಲೋ ಕಿಂ ಗುರುಪರ್ಣ ಪಾತ್ರೈ ದಿಗ್ವಸ್ತ್ರಲಾಭೇ ಸತಿ ಕಿಂ ದುಕೂಲೈ ಎಂಬುದಾಗಿ ಹೇಳ್ತಾರೆ. ಸತ್ಯಾಂಚಿತೋ ಕಿಂ ಕಶಿಪೋ ಪ್ರಯಾಸೈ. ನೋಡಿ, ಯಾಕೆ ನಮಗೆ ಇನ್ನೊಬ್ಬರ ಅವಶ್ಯಕತೆ, ಅವಲಂಬನೆ ಅನ್ನೋದು ಬೇಕಾಗಿದೆ. ನಮ್ಮ ಬಾಹುಗಳೇ ಇರಬೇಕಾದ್ರೆ ಉಪಬರ್ಹಣ ಯಾಕೆ ಬೇಕು, ತಲೆದಿಂಬು ಯಾಕೆ ಬೇಕು? ಆಮೇಲೆ ಒಳ್ಳೆಯ ಬೊಗಸೆ ನೀರು ಕುಡಿಲಿಕ್ಕಿರಬೇಕಾದ್ರೆ ಬೆಳ್ಳಿ ಪಾತ್ರೆ, ಬಂಗಾರದ ಪಾತ್ರೆ ಯಾಕೆ ಬೇಕು? ಹಾಗಾಗಿ ಅಂದ್ರೆ ದೇವರು ಕೊಟ್ಟದ್ದರಲ್ಲಿ ನಾವು ಸುಖವನ್ನು ಹೊಂದಬೇಕು. ಯಾಕೆ ನಾವು ಬಹಳ ಬಹಳ ಬೇಕು ಅಂತ ಬಯಸಿದಾಗ ಸಾಕು ಅಂತ ಅನಿಸಲ್ಲ. ನಾವೇ ಸಾಕು ಅಂತ ಏನು ಮಾಡಬೇಕು ಅಂದ್ರೆ ತೀರ್ಮಾನವನ್ನ ಮಾಡಬೇಕು ಅಂತ ಹೇಳ್ತಾ, ಏವಂ ಸ್ವಚಿತ್ತೇ ಸ್ವತೈವ ಸಿದ್ಧ ಆತ್ಮ ಪ್ರಿಯರ್ಥೋ ಭಗವಾನ್ ಅನಂತಃ. ಹೀಗೆ ತನ್ನ ಚಿತ್ತದಲ್ಲಿ ಭಗವಂತನನ್ನ ಚಿಂತನೆಯನ್ನು ಮಾಡಬೇಕು, ಅವನಲ್ಲಿ ಭಕ್ತಿಯನ್ನು ಮಾಡಬೇಕು. ಯಾವಾಗ ಭಕ್ತಿ ನಮಗೆ ಬರ್ತದೆ ಅಂತ ಕೇಳಿದರೆ, ಮಾಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿರಿತಿ ಪ್ರೋಕ್ತ ತಯಾ ಮುಕ್ತಿರ್ ನಚಾನ್ಯತಃ ಎಂಬುದಾಗಿ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ಪರಮಾತ್ಮನ ಮಹಾತ್ಮ ಜ್ಞಾನವನ್ನು ತಿಳ್ಕೊಳ್ಬೇಕು. ಅವನು ಮತ್ಸ್ಯಾವತಾರದಲ್ಲಿ ಹೇಗೆ ಮಾಡಿದ, ಕೂರ್ಮ, ವರಾಹ, ನಾರಸಿಂಹ ಮೊದಲಾದ ಅವತಾರಗಳನ್ನೇನು ತಳೆದಿದ್ದಾನೆ, ಆ ಎಲ್ಲ ಅವತಾರಗಳನ್ನು ಹೇಗೆ ತಳೆದಿದ್ದಾನೆ, ಅದರ ಮಹತ್ವವೇನೋ, ಅವನ ಶಕ್ತಿ ಏನೋ, ಅವನ ತಪಸ್ಸೇನೋ, ಅವನ ಸಾಮರ್ಥ್ಯ ಏನೋ ಅಂತ ತಿಳಿದಾಗ ಮಹಾತ್ಮ ಜ್ಞಾನ ಗೊತ್ತಾಗತ್ತೆ. ರಾಮಾವತಾರದಲ್ಲಿ ಏನು ಅದ್ಭುತವಾದ ಕಾರ್ಯವನ್ನು ಮಾಡಿದ, ಕೃಷ್ಣಾವತಾರದಲ್ಲಿ ಹುಟ್ಟಿದೇಳು ದಿವಸದಲ್ಲಿ ದುಷ್ಟ ಪೂತನಿಯ ಕೊಂದೆ ಅಂತ ಹೇಳ್ತಾರೆ. 7 ದಿವಸಕ್ಕೆ ಆ ದುಷ್ಟವಾದ ಪೂತನಿಯನ್ನೇನು ಮಾಡಿದ್ದಾನೆ, ಕೊಂದಿದ್ದಾನೆ. 7 ವರ್ಷ ಆಗಿದೆ, ಗೋವರ್ಧನ ಪರ್ವತವನ್ನ ಕಿರುಬೆರಳಲ್ಲಿ ಹಿಡಿದಿದ್ದಾನೆ ಅಂದ ಮೇಲೆ ಇದೆಲ್ಲವೂ ಸಾಮಾನ್ಯರಿಂದ ಸಾಧ್ಯವೇ? ಅದಕ್ಕೋಸ್ಕರವಾಗಿ ಪರಮಾತ್ಮನ ಅದ್ಭುತವಾದ ಮಹಿಮೆಯನ್ನು ಅರಿತಾಗ ಮಾತ್ರ ನಮಗೆ ಅವನಲ್ಲಿ ಏನಾಗುತ್ತೆ, ಭಕ್ತಿ ಬರ್ತಾ ಇದೆ. ಹಾಗಾದರೆ ಆ ಅದ್ಭುತವಾದ ಮಹಿಮೆ ಗೊತ್ತಾಗುವುದು ಯಾರಿಂದ, ಎಲ್ಲಿಂದ ಅಂತ ಕೇಳಿದ್ರೆ, ಭಾಗವತಾದಿ ಗ್ರಂಥಗಳನ್ನ, ಅವನ ದಶಾವತಾರದ ಮಹಿಮೆಗಳನ್ನ ತಿಳಿಯೋದರಿಂದ ನಮಗೆ ಗೊತ್ತಾಗುತ್ತೆ. ಮೀನಾಗಿ ಬಂದ, ಬೃಹದಾಕಾರನಾಗಿ ಬೆಳೆದ, ಅವನು ಅಣುವೂ ಹೌದು ಮಹತ್ವ ಹೌದು. ನಿನ್ನೆ ಸ್ವಾಮಿಗಳು ಹೇಳಿದರು, ಅವನು ಅಣುವೂ ಹೌದು ಮಹತ್ವ ಹೌದು ಅಂತ. ಹಾಗಾಗಿ ಮೀನಾಗಿ ಅಣುವಾಗಿ ಬಂದ, ಬೃಹತ್ತಾಗಿ ಬೃಹದಾಕಾರನಾಗಿ ಬೆಳೆದ, ಏಕಕಾಲದಲ್ಲಿ ಎರಡನ್ನೂ ಆಗಿ ತೋರಿಸುವಂತಹ ಸಾಮರ್ಥ್ಯ ಯಾರಿಗಿದೆ ಅಂತ ಕೇಳಿದ್ರೆ ಭಗವಂತನಿಗಿದೆ. ಹಾಗಾಗಿ ಅಪರೋಕ್ಷ ಜ್ಞಾನಿಯಾಗಿರತಕ್ಕಂಥವ ಮಹಾತ್ಮಜ್ಞಾನ ಪೂರ್ವಕವಾದ ದೃಢವಾಗಿರತಕ್ಕಂತಹ ಭಕ್ತಿಯನ್ನ ಪರಮಾತ್ಮನಲ್ಲಿ ಮಾಡಬೇಕು ಎಂಬುದಾಗಿ ಹೇಳ್ತಾ, ಆ ಪರಮಾತ್ಮನ ಈ ರೀತಿಯಾಗಿ ಉಪಾಸನೆಯನ್ನು ಮಾಡತಕ್ಕಂಥವರಲ್ಲಿ 2 ಬಗೆ ಇದೆ, ಪ್ರತೀಕಾಲಂಬನರು, ಅಪ್ರತೀಕಾಲಂಬನರು ಅಂತ. ಒಂದು ಮಾಧ್ಯಮವನ್ನ ಇಟ್ಟುಕೊಂಡು ಸೂರ್ಯೋ ಅಗ್ನಿ ಬ್ರಾಹ್ಮಣೋ ಗಾವಃ ವೈಷ್ಣವ ಖಂ ಮರುಜ್ಜಲಂ ಭೂಹು ಆತ್ಮ ಸರ್ವಭೂತಾನಿ ಭದ್ರಪೂಜಾ ಪದಾನಿಮೆ ಅಂತ ಪ್ರತೀಕಗಳನ್ನು ಅವಲಂಬನೆ ಮಾಡಿಕೊಂಡು ಸೂರ್ಯ, ಅಗ್ನಿ, ವಾಯು ಈ ರೀತಿಯಾದ ಗೋವುಗಳು, ಬ್ರಾಹ್ಮಣರು ಅಂತೇನು ಏಕಾದಶ ಸ್ಕಂದದಲ್ಲಿ ಪರಮಾತ್ಮ ಹೇಳ್ತಾನೆ. ಆ ಪ್ರತೀಕಗಳನ್ನ, ಮಾಧ್ಯಮವನ್ನ ಇಟ್ಟುಕೊಂಡು ನಾವು ಉಪಾಸನೆಯನ್ನು ಮಾಡಿದಾಗ ಅದನ್ನ ಪ್ರತೀಕಾಲಂಬನರು ಅಂತ ಹೇಳ್ತಾರೆ. ಅಪ್ರತೀಕಾಲಂಬನರು ಯಾವ ಪ್ರತೀಕವನ್ನು ಇಟ್ಟುಕೊಳ್ಳದೇನೆ ವ್ಯಾಪ್ತೋಪಾಸಕರಾಗಿ ಉಪಾಸನೆಯನ್ನು ಮಾಡ್ತಾ ಇರತಕ್ಕಂಥವರೇನು ಅಂತ ಕೇಳಿದ್ರೆ ಅವರು ಅಪ್ರತೀಕಾಲಂಬನರು ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ
ಸಾಧನೆಯನ್ನು ಮಾಡ್ತಾ ಇರತಕ್ಕಂಥವರು ವೈಶ್ವಾನರಮ್ಯಾತಿ ವಿಹಾಯ ಸಾಗತಃ ಶಿಶುಮ್ನಯ ಬ್ರಹ್ಮಪತೇನ ಶೋಚಿಷ. ವೈಶ್ವಾನರ ಅನ್ನುವಂತಹ ಲೋಕ ಅವುಗಳಿಗೆ ಹೋಗ್ತಾರೆ. ಶಿಶುಮ್ನ ನಾಡಿ ಬ್ರಹ್ಮನಾಡಿಯಿಂದ ದೇಹವನ್ನು ಬಿಡ್ತಾರೆ. ಅರ್ಚರಾದಿ ಮಾರ್ಗದಿಂದ ವೈಶ್ವಾನ ಲೋಕಕ್ಕೆ ಹೋಗ್ತಾರೆ. ನಮಗೆ ಇದೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಜನ್ಮದಲ್ಲಾದರೂ ಕೂಡ ಸಾಧನೆಯನ್ನು ಮಾಡಿ ಬಹುನಾಂ ಜನ್ಮನಾಮಂತೆ, ಸಾವಿರಾರು ಜನ್ಮವನ್ನು ಎತ್ತಿ ಸಾಧನೆಯನ್ನು ಮಾಡಿಕೊಂಡಾಗ ನಾವು ವೈಶ್ವಾನರ ಮೊದಲಾದ ಲೋಕಗಳಿಗೆ ಹೋಗೋದಕ್ಕೆ ಸಾಧ್ಯವಿದೆ ಎಂಬುದಾಗಿ ಹೇಳ್ತಾ ಪಿತೃಯಾನಂ ದೇವಯಾನಂ ಬ್ರಹ್ಮಯಾನಮಿತಿ ತ್ರಿಧಾ. ಪಿತೃಯಾನ, ದೇವಯಾನ, ಬ್ರಹ್ಮಯಾನ ಅನ್ನುವಂತಹ 3 ಮಾರ್ಗಗಳಿದ್ದಾವೆ. ಅಲ್ಲಿ ಜ್ಞಾನಿಗಳಾಗಿರತಕ್ಕಂಥವರು ಹೋಗ್ತಾರೆ. ಅಂತಹ ಲೋಕಗಳಲ್ಲಿ ಏನಿಲ್ಲ, ನ ಯತ್ರ ಶೋಕಃ ನ ಜರಾ ನ ಮೃತ್ಯು ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಎಲ್ಲಿ ಹೋದರೆ ತಿರುಗಾ ಜನನ ಮರಣ ರೂಪವಾದ ಸಂಸಾರ ಚಕ್ರಕ್ಕೆ ಬರೋದಕ್ಕೆ ಸಾಧ್ಯವಿಲ್ಲವೋ ಅದು ಏನೋ ಅಂತ ಕೇಳಿದ್ರೆ ನನ್ನ ಧಾಮ ಅಂತ. ಹಾಗೆ ಇಲ್ಲಿ ಶುಕಾಚಾರ್ಯರು ಕೂಡ ಹೇಳ್ತಾ ಇದ್ದಾರೆ, ನ ಯತ್ರ ಶೋಕೋ ನ ಜರಾ ನ ಮೃತ್ಯು. ಎಲ್ಲಿ ಹೋದರೆ ಶೋಕ ಮೋಹ ಜರಾದಿಗಳು ಇಲ್ಲವೋ ಅದು ಏನೋ ಅಂತ ಕೇಳಿದರೆ ಹೊಂದುತ್ತಾ ಇರತಕ್ಕಂತಹ ಶ್ರೇಷ್ಠವಾದ ಮಾರ್ಗ ಎಂಬುದಾಗಿ ಶುಕಾಚಾರ್ಯರು ಹೇಳ್ತಾ ಅಂತ ಇದ್ದಾರೆ. ಏನಂತ, ಆಯುರ್ಹರತಿ ವೈ ಪುಂಸಾಂ ಉದ್ಯನ್ನಸ್ತಂಚ ಎನ್ನಸೋ ದಶ್ಯತೆ ಯಕ್ಷಣೋ ನೀತಃ ಉತ್ತಮ ಶ್ಲೋಕ ವರ್ತಯ ಅಂತ. ಏನು, ಓಹೋ ನಾವೆಲ್ಲ ಬಹಳ ಚೆಂದಾಗಿ ಬದುಕಿವ್ರಿ. ಯಾವುದೋ ಊರಿಗೆ ಹೋಗಿರ್ತೇವೆ. ಯಾವುದೋ ಊರಿಗೆ ಹೋದಾಗ ಅಲ್ಲಿ ಎಲ್ಲ ಸಾಯಂಕಾಲ ಮುಟ್ಟಿ ಚೆಂದಾಗಿ ಮಲಿಕೊಂಡು ಬೆಳಗ್ಗೆ ಹೇಳ್ತೀವಿ. ಎದ್ದಾಗ ಮನೆ ಯಜಮಾನ ಕೇಳ್ತಾನೆ, ಏನಂತ ಕೇಳ್ತಾನ, ಚೆಂದಾಗಿ ನಿದ್ರೆ ಆಯ್ತೇನ್ರಿ ಅಂತ ಹೇಳಿ. ಅವಾಗ ನಾವು ಹೇಳ್ತೀವಿ, ಇಲ್ರಿ ಬಹಳ ಪ್ರಯಾಣದ ಆಯಾಸ ಆಗಿತ್ತು, ನಿದ್ರೆ ಆಯಿತು, ಏನೂ ತೊಂದರೆ ಆಗಲಿಲ್ಲ ಅಂತ ನಾವು ಹೇಳ್ತೀವಿ. ಆದರೆ ಶುಕಾಚಾರ್ಯರಂತಾರೆ, ಒಂದು ದಿವಸ ನೀನು ಬೆಳಗ್ಗೆ ಎದ್ದಿ ಅಂತಾದರೆ ನಿನ್ನ ಬದುಕಿನಲ್ಲಿ ಸೂರ್ಯೋದಯ ಆದಾಗ 24 ತಾಸು ಆಯುಷ್ಯ ಏನಾಯಿತು, ಹೊರಟು ಹೋಗಿದೆ, ಮೈನಸ್ ಆಗಿದೆ ಅಂತ ತಿಳ್ಕೊ. ಒಮ್ಮೆ ಬರುವ ಸೂರ್ಯ, ಅಸ್ತಮಾನವನ್ನು ಹೊಂದುವ ಸೂರ್ಯ, ಇದರಿಂದ ನಮ್ಮ ಆಯುಷ್ಯದಲ್ಲಿ 24 ತಾಸು ಏನಾಗಿದ್ದಾವೆ, ಕಡಿಮೆಯಾಗಿದ್ದಾವೆ ಅನ್ನೋ ಎಚ್ಚರದೊಂದಿಗೆ ನಾವೇನು ಮಾಡಬೇಕು ಅಂತ ಕೇಳಿದ್ರೆ ಬದುಕಬೇಕು. ಯಾಕೆಂದ್ರೆ ಎಚ್ಚರದಲ್ಲೂ ಎಚ್ಚರಿಕೆಗಳಾಗಿ ನಾವು ಬದುಕ್ತಾ ಇರ್ತೇವೆ. ನಮಗೇನು ಗೊತ್ತಿಲ್ಲ ಅನ್ನೋದು ಗೊತ್ತಿರೋದಿಲ್ಲ ನಮಗೆ. ಅಂತಹ ಸ್ಥಿತಿಯಲ್ಲಿ ನಾವಿರ್ತೇವೆ. ಏನು ಗೊತ್ತಿಲ್ಲ ಅನ್ನೋದು ಗೊತ್ತಿರೋದಿಲ್ಲ, ಎಲ್ಲ ಗೊತ್ತಿದೆ ಅಂತ ನಾವು ಭ್ರಮೆಯನ್ನು ಪಡ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ, ಇಲ್ಲಪ್ಪ ನಾವು ಜೀವನ ಮಾಡ್ತೀವಿ ಅಂತ ಕೇಳಿದ್ರೆ ತರವಹ ಕಿಂ ನ ಜೀವಂತಿ ವಸ್ತ್ರಾ ಕಿಂ ನ ಶ್ವಸಂತುತ ನ ಖಾದಂತಿ ನ ಮೇಹಂತಿ ಕಿಂ ಗ್ರಾಮ್ಯ ಪಶುವೋಪರೇ ಎಂಬುದಾಗಿ ಹೇಳ್ತಾರೆ. ಇಲ್ಲ, ಗಿಡಮರಗಳು ಬದುಕ್ತಾವೆ. ಆ ಗಿಡಮರಗಳು ಬದುಕ್ತಾವೆ ಅಂದ್ರೆ ಅಷ್ಟೇ ಅಲ್ಲಪ್ಪ, ಗಿಡಮರಗಳು ಬದುಕೋದು ಮಾತ್ರವಲ್ಲ, ಏನು ಮಾಡ್ತವೆ ಅಂತ ಕೇಳಿದ್ರೆ ನೆರಳನ್ನು ಕೊಡ್ತಾವೆ, ಹಣ್ಣು ಹಂಪಲುಗಳನ್ನು ಕೊಡ್ತಾವೆ. ನೀನು ಅದನ್ನೂ ಕೂಡ ಮಾಡೋದಿಲ್ಲ. ನೀನಾನಿಗಾದೆಯೋ ಎಲೆಮಾನವ ಅಂತ ಹೇಳಿದ ಹಾಗೆ, ಇಲ್ಲಪ್ಪ, ನಖಾದಂತಿ ನಮೇ ಹಂತಿ ಕಿಂ ಗ್ರಾಮ್ಯ ಪಶುವೋಪರೇ. ಇಲ್ಲ, ನಾನು ಚಂದಾಗಿ ಉಸಿರಾಟ ಮಾಡ್ತೇನೆ, ಗಾಳಿ ಒಳಗೆ ತೋತೀನಿ, ಹೊರಗೆ ಹಾಕ್ತೀನಿ ಅಂತ ಹೇಳಿದ್ರೆ ವಸ್ತ್ರಾಕ್ಯಂ ನ ಸ್ವಸಂತುತ. ಕಮ್ಮಾರನ ಮನೆಯಲ್ಲಿರತಕ್ಕಂತಹ ತಿದಿಯೂ ಕೂಡ ಗಾಳಿಯನ್ನು ಒಳಗೆ ತಗೊಳ್ತದೆ, ಹೊರಗೆ ತಗೊಳ್ತದೆ. ಅಷ್ಟನ್ನೇ ನೀನು ಮಾಡೋದಾದರೆ ನಿನಗೂ ಅದಕ್ಕೂ ವ್ಯತ್ಯಾಸವೇನು? ಇಲ್ಲಪ್ಪ, ನಾನು ಪರಿವಾರ ಇದೆ, ಪರಿವಾರದ ಜೊತೆಗೆ ನಾನು ಚಂದಾಗಿ ಇದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ಆ ಪರಿವಾರದ ಜೊತೆಗೆ ಚಂದಾಗಿರೋದು ಪಶು ಪ್ರಾಣಿ ಪಕ್ಷಿಗಳು ಕೂಡ ಮಾಡುತ್ತವೆ. ಅಷ್ಟನ್ನೇ ನೀನು ಮಾಡೋದಾದರೆ ನಿನಗೂ ಅವುಗಳಿಗೂ ವ್ಯತ್ಯಾಸವೇನು? ಜ್ಞಾನವಾನ ಆತ್ಮನ ಪ್ರೋಕ್ತಃ ಜ್ಞಾನಹೀನ ಪಶುಸ್ಮೃತಃ. ಜ್ಞಾನವಂತನಾದವನನ್ನ ಮನುಷ್ಯ ಅಂತ ಹೇಳೋದು, ಜ್ಞಾನಹೀನನಾದವನನ್ನ ಪಶು ಎಂಬುದಾಗಿ ಹೇಳೋದು. ಯಾವ ಜ್ಞಾನ? ಎಂತಹ ಜ್ಞಾನ? ಅದು ಪರಮಾತ್ಮ ವಿಷಯಕವಾದ ಜ್ಞಾನವಿದ್ದಾಗ ಮಾತ್ರ ಏನಾಗುತ್ತೆ, ಮೋಕ್ಷ ಸಾಧನೆ ಆಗ್ತಾ ಇದೆ. ಆದ್ದರಿಂದ ಪರಮಾತ್ಮ ವಿಷಯಕವಾದ ಜ್ಞಾನವನ್ನು ಪಡೆದುಕೊಂಡು ಮೋಕ್ಷವನ್ನು ಹೊಂದಬೇಕು ಎಂಬುದಾಗಿ ಶಾಸ್ತ್ರಗಳು ನಿರೂಪಣೆಯನ್ನು ಮಾಡ್ತಾ ಹೇಳ್ತಾ ಇದ್ದಾರೆ. ಶುಕಾಚಾರ್ಯರು ಪರಮಾತ್ಮನ ಮಹಿಮೆಯನ್ನ ಶ್ರವಣ ಮಾಡುವುದರ ಮಹತ್ವ, ನಮ್ಮ ಇಂದ್ರಿಯಗಳ ಸಾರ್ಥಕತೆಯ ಮಹತ್ವವನ್ನೇನು ಮಾಡ್ತಾ ಇದ್ದಾರೆ, ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಬಿಲೇಬತೋರು ಕ್ರಮ ವಿಕ್ರಮನ್ನೇ ನ ಶೃಣ್ವತಃ ಕರ್ಣಪುಟೇ ನರಸ್ಯ ಜಿಹ್ವಾಸತಿ ದಾರ್ದುರ್ಗೆ ವಯಾಸೋ ನಚೆ ಪ್ರಗಾಯ ತುರ್ಗಾಯ ತಾಮ್ನಃ ಎಂಬುದಾಗಿ ಪರಮಾತ್ಮನ ಮಹಿಮೆಯನ್ನ ಆನಂದದಿಂದ ಏನು ಮಾಡಬೇಕು ಅಂದರೆ ಶ್ರವಣ ಮಾಡಬೇಕು.
ಯಾವಾಗ ಶ್ರವಣಕ್ಕೆ ಅವಕಾಶ ಸಿಕ್ಕೀತು ಅಂತ ಕಾಯಬೇಕಂತೆ. ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಒಂದು ವಿಷಯ ಹೇಳ್ತಾರೆ. ಏನು ಅಂದರೆ, ಹೇಳುವ ಉಪದೇಶ ಮಾಡುವ ಜ್ಞಾನಿಗಳು ಇದ್ದಾಗಲೂ ಕೂಡ ನಾವು ಉಪದೇಶವನ್ನು ಪಡೆಯಲಿಲ್ಲ ಅಂತಾದರೆ ಅದು ಪರಮಾತ್ಮನಿಗೆ ಮಾಡುವ ದ್ರೋಹ ಎಂಬುದಾಗಿ ಆಚಾರ್ಯರು ನಿರೂಪಣೆಯನ್ನು ಮಾಡ್ತಾರೆ. ಆದ್ದರಿಂದ ಬಿಲೇಪತೋರು ಕ್ರಮ ವಿಕ್ರಮನ್ನೇನ ಶೃಣ್ವತಃ ಕರ್ಣಪುಟೇ ಜನರಸ್ಯ, ಯಾರು ಕಿವಿಯಿಂದ ಪರಮಾತ್ಮನ ಮಂಗಳಕರವಾದ ಮಹಿಮೆಯನ್ನು ಶ್ರವಣ ಮಾಡುವುದಿಲ್ಲ ಅವರ ಕಿವಿಗಳು ಆ ಬೆಲೆ ಇರ್ತಾವಲ್ಲ ಅದರ ತೂತಿ ಇದ್ದ ಹಾಗೆ. ಏನು ಉಪಯೋಗಪ್ಪ? ಜಿಹ್ವಾ ಸತಿ ದಾದ್ದುರಿಕೇವ ಯಾಸೋ, ಯಾರು ಪರಮಾತ್ಮನ ನಾಮಸ್ಮರಣೆಯನ್ನು ತಮ್ಮ ನಾಲಿಗೆಯಿಂದ ಮಾಡೋದಿಲ್ಲ ಅಂತಹ ನಾಲಿಗೆ ಕಪ್ಪೆ ನಾಲಿಗೆ ನೋಡ್ರಿ. ಸಾಯಂಕಾಲದ ಒಂಚೂರು ವಟ 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 ಅಂತ ಅಂತಿರ್ತಾವ್ ನೋಡ್ರಿ. ಹಂಗೆ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡದೇ ಇರುವ ನಾಲಿಗೆ ಎದಕ್ಕೆ ಉಪಯೋಗ ಅಂತ ಹೇಳ್ತಾರೆ. ಬಾರಹ ಪರಂ ಪಟ್ಟ ಗಿರೀಶ ಜುಷ್ಟ ಯೌತ್ತಮಂಗಂ ನಮೇನ್ ಮುಕುಂದಂ, ಯಾವ ತಲೆಯಿಂದ ಪರಮಾತ್ಮನಿಗೆ ಬಾಗುವುದಿಲ್ಲವೋ ಆ ತಲೆ ಇದ್ದೇನು ಉಪಯೋಗ? ದೇಹಕ್ಕೆ ಅದೊಂದು ಭಾರ ಅಂತ ಹೇಳ್ತಾರೆ. ಶಾವೋ ಕರೋನೋ ಕುರುತ ಸಪರ್ಯಾಂ. ಆಮೇಲೆ ದೇವರಿಗೆ ನಾವು ಕೈಗಳಿಂದ ನಮಸ್ಕಾರವನ್ನು ಮಾಡಬೇಕು. ಆ ನಮಸ್ಕಾರವನ್ನು ಮಾಡಲಿಲ್ಲ ಅಂತ ಕೇಳಿದರೆ ಏನು? ಆ ಶವದ ಕೈಗಳು ಇದ್ದ ಹಾಗೆ, ಏನೂ ಉಪಯೋಗವಿಲ್ಲ. ನಿನ್ನೆನೇ ಹೇಳಿದ್ದೇವೆ ಏನಂತ, ಯಾವ ಭೀಷ್ಮದ್ರೋಣಾದಿಗಳಿಗೆ ನಮಸ್ಕಾರವನ್ನು ಮಾಡೋದರಿಂದಲೇ ಜೀವನದಲ್ಲಿ ವಿಜಯ ಆಯಿತು ಅಂದ ಮೇಲೆ ಇನ್ನು ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡೋದರಿಂದ ಇನ್ನೇನಾಗಲಿಕ್ಕಿಲ್ಲ ಎಂಬುದಾಗಿ ಬರಹಾಯಿ ತೇ ನಯನೇ ನರಾಣಂ ಲಿಂಗಾನಿ ವಿಷ್ಣು ನರೀಕ್ಷತೋ. ಯಾರು ಪರಮಾತ್ಮನ ಮೂರ್ತಿ ಮಂದಿರಗಳನ್ನು ದರ್ಶನ ಮಾಡಿಕೊಳ್ಳೋದಿಲ್ಲ ಅವರ ಕಣ್ಣುಗಳು ನವಿಲುಗರಿಯ ಕಣ್ಣುಗಳು, ಏನಿದ್ದು ಉಪಯೋಗ ಎಂಬುದಾಗಿ ಹೇಳ್ತಾರೆ. ಸಾರ್ಥಕತೆ ಯಾವುದರಿಂದ? ಇಂದ್ರಿಯಗಳಿಗೆ ಸಾರ್ಥಕತೆ ಬರೋದು ಯಾವುದರಿಂದ? ಕೇವಲ ಭೋಗ ಪದಾರ್ಥಗಳನ್ನು ಅನುಭೋಗ ಮಾಡುವುದರಿಂದ ಅಲ್ಲ, ಪರಮಾತ್ಮನನ್ನು ನೋಡೋದರಿಂದ ಇಂದ್ರಿಯಗಳಿಗೇನಾಗುತ್ತೆ ಅಂತ ಕೇಳಿದ್ರೆ ಸಾರ್ಥಕತೆ ಅನ್ನೋದು ಉಂಟಾಗ್ತಾ ಇದೆ. ಅದಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ, ನೇತ್ರೇ ಜಲಂ ಗಾತೃರುಹೇಶು ಹರ್ಷಃ. ಯಾರು ಪರಮಾತ್ಮನ ಮಹಿಮೆಯನ್ನು ಶ್ರವಣ ಮಾಡುವಾಗ ಯಾರಿಗೆ ಆನಂದ ಉಂಟಾಗೋದಿಲ್ಲ, ಯಾರಿಗೆ ಆನಂದ ಬಾಷ್ಪ ಉಂಟಾಗುವುದಿಲ್ಲ, ಅವರ ಕಣ್ಣುಗಳಿದ್ದೇನು ಉಪಯೋಗ? ಅವರು ಜೀವಂತವಾಗಿ ಇದ್ದು ಏನು ಉಪಯೋಗ ಎಂಬುದಾಗಿ ಹೇಳ್ತಾ ಶುಕಾಚಾರ್ಯರು ಅಂತ ಇದ್ದಾರೆ. ಪಿಬಂತಿ ಭಗವತ ಆತ್ಮನಸ್ಸತಾಂ ಕಥಾಮೃತಂ ಶ್ರವಣ ಪುಟೇಶು ಸಂವೃತಂ ಪುನಂತಿ ತೇ ವಿಷಯ ವಿದೂಷಿತಾಶಯಂ ವೃಜಂತಿ ತಚ್ಚರಣ ಸರೋರುಹಾಂತಿಕಂ ಎಂಬುದಾಗಿ ಹೇಳ್ತಾರೆ. ಯಾರು ಪಿಬಂತಿ ಭಗವತಃ ಆತ್ಮನಸ್ಸತಾಂ ಕಥಾಮೃತಂ ಶ್ರವಣ ಪುಟೇಶು ಸಂವೃತಂ, ಪರಮಾತ್ಮನ ದಿವ್ಯವಾದ ಅಮೃತಕ್ಕೆ ಸಮಾನವಾಗಿರತಕ್ಕಂತಹ ಆ ಮಹಿಮೆಯನ್ನ ಕಿವಿಗಳು ಎನ್ನುವ ಬಟ್ಟಲಿನಲ್ಲಿ ಯಾರು ಸ್ವೀಕಾರ ಮಾಡಿಕೊಳ್ಳುವುದಿಲ್ಲ ಅಂಥವರು ವ್ಯರ್ಥವಾದ ಜೀವನ. ಯಾರು ಅದನ್ನು ಕಿವಿಗಳು ಎನ್ನುವಂತಹ ಬಟ್ಟಲದಲ್ಲಿ ಪರಮಾತ್ಮನ ದಿವ್ಯ ನಾಮಾಮೃತವನ್ನ ಕಥಾಮೃತವನ್ನ ಸ್ವೀಕಾರ ಮಾಡ್ತಾರೆ ಅವರೇನಾಗಲ್ಲ, ವೃಜಂತಿ ತಚ್ಚರಣ ಸರೋರುಹಾಂತಿಕಂ, ಅವರು ಎಲ್ಲಿ ಹೋಗಲ್ಲ? ನರಕಕ್ಕೆ ಹೋಗಲ್ಲ. ನರಕಕ್ಕೆ ಹೋಗದೆ ಏನು ಮಾಡ್ತಾರೆ ಅಂತ ಕೇಳಿದ್ರೆ ವೃಜಂತಿ ತಚ್ಚರಣ ಸರೋರುಹಾಂತಿಕಂ ಎಂಬುದಾಗಿ ಹೇಳ್ತಾರೆ. ಪರಮಾತ್ಮನ ದಿವ್ಯ ಪಾದವನ್ನೇ ಏನು ಮಾಡ್ತಾರೆ? ಹೊಂದುವಂಥವರಾಗಿದ್ದಾರೆ. ಹಾಗಾದರೆ ನಮಗೆ ನರಕ ಅಂತಿದೆ. ನರಕ ಅಂತ ಇಲ್ಲದ್ರೆ ಆಚಾರ ಎಲ್ಲಿ ನೋಡಿರಿ ನರಕ? ಏನೂ ಬೇಕಾಗಿಲ್ಲ. ಹಳೆ ಬಾಗಲಕೋಟೆಗೆ ಹೋಗಿ ಒಂದು 4 ಆಸ್ಪತ್ರೆ ಅಡ್ಡಾಡಿದ್ರೆ ಸಾಕು, ನರಕ ಅಂದ್ರೆ ಏನು ಅಂತ ಗೊತ್ತಾಗತ್ತೆ. ಆದ್ದರಿಂದ ನಾವು ಅಲ್ಲಿ ನರಕವನ್ನು ಹುಡುಕೊಂಡು ಹೋಗಬೇಕಾಗಿಲ್ಲ. ಈ ನರಕ ಪರಿಹಾರವನ್ನು ಹೊಂದಬೇಕಾದರೆ ಏನು ಮಾಡಬೇಕು? ಪರಮಾತ್ಮನ ದಿವ್ಯವಾದ ಗಾನಾಮೃತವನ್ನ, ಅವನ ಮಹಿಮಾಮೃತವನ್ನ, ಕಥಾಮೃತವನ್ನ ಸಂಭ್ರಮದಿಂದ ಏನು ಮಾಡಬೇಕು ಅಂತ ಕೇಳಿದ್ರೆ ಶ್ರವಣ ಮನನ ನಿಧಿಧ್ಯಾಸನವನ್ನ ಮಾಡಬೇಕು ಎಂಬುದಾಗಿ ಹೇಳ್ತಾ ಮುಂದೆ ಹೇಳ್ತಾ ಇದ್ದಾರೆ. ಯಾರು ಬ್ರಹ್ಮವರ್ಚಸ್ಸನ್ನು ಪಡೆಯಬೇಕು ಅಂತ ಇಚ್ಛೆ ಇದೆ, ಬೃಹಸ್ಪತ್ಯಾಚಾರ್ಯನ ಉಪಾಸನೆಯನ್ನು ಮಾಡಬೇಕು. ಯಾಕೆ? ದೇವತೆಗಳು ಗುರುಗಳು. ಆಮೇಲೆ ವೇದಪತಿಯಾದ ವಾಯುದೇವರ ಉಪಾಸನೆಯನ್ನು ಮಾಡಬೇಕು. ಇಂದ್ರಿಯಗಳಲ್ಲಿ ಜಯ ಬೇಕು ಅನ್ನೋನು ದೇವೇಂದ್ರ ಉಪಾಸನೆಯನ್ನು ಮಾಡಬೇಕು. ಒಳ್ಳೆಯ ಸಂತಾನ ಉಂಟಾಗಬೇಕು ಅಂದರೆ ದಕ್ಷ ಪ್ರಜಾಪತಿ ಉಪಾಸನೆಯನ್ನು ಮಾಡಬೇಕು. ಸಂಪತ್ತು ಬೇಕು ಹೇಳಿದ್ರೆ ಮಹಾಲಕ್ಷ್ಮೀ ದೇವಿ ಉಪಾಸನೆಯನ್ನು ಮಾಡಬೇಕು. ಶರೀರದಲ್ಲಿ ಒಳ್ಳೆ ಕಾಂತಿ ಬರಬೇಕು ಅಂದರೆ ಅಗ್ನಿದೇವರ ಉಪಾಸನೆಯನ್ನು ಮಾಡಬೇಕು. ಧನ ಬೇಕು ಅಂತ ಹೇಳಿದ್ರೆ ಅಷ್ಟವಸುಗಳ ಉಪಾಸನೆಯನ್ನು ಮಾಡಬೇಕು. ಪರಾಕ್ರಮ ಬೇಕು ಅಂತ ಹೇಳಿದ್ರೆ ಪರಾಕ್ರಮ, ಒಳ್ಳೆ ವೀರ್ಯ, ಶಕ್ತಿ ಬೇಕು ಅಂದರೆ
ಮಹಾರುದ್ರದೇವರ ಉಪಾಸನೆಯನ್ನು ಮಾಡಬೇಕು. ಅನ್ನ ಮೊದಲಾದ ಯಾವ ಭಕ್ಷ್ಯ ಭೋಜ್ಯಗಳ ಕೊರತೆ ನಮಗಾಗಬಾರದು ಅಂತ ಹೇಳಿದ್ರೆ ದೇವಮಾತೆಯಾಗಿರ್ತಕ್ಕಂತಹ ಅದಿತಿ ದೇವಿಯನ್ನ ಉಪಾಸನೆಯನ್ನು ಮಾಡಬೇಕು. ಒಳ್ಳೆಯ ನಿಧಿ ಸಿಗಬೇಕಪ್ಪ ಅಂತ ಹೇಳಿದರೆ ಯಾವುದು ವರುಣದೇವರ ಉಪಾಸನೆಯನ್ನು ಮಾಡಬೇಕು. ವಿದ್ಯೆ ಬೇಕು, ಪರಮಾತ್ಮ ವಿಷಯಕವಾದ ವಿದ್ಯೆ ಬೇಕು ಅಂದರೆ ಜ್ಞಾನಂ ಮಹೇಶ್ವರಾದಿಚ್ಛೇತ್, ರುದ್ರದೇವರಿಂದ ವಿದ್ಯೆಯನ್ನು ಪಡೆಯಬೇಕು. ಯಾಕೆಂದ್ರೆ ಮನೋನಿಯಾಮಕರು, ಮನಸ್ಸೇ ಇಲ್ಲ ಅಂತಾದರೆ ವಿದ್ಯೆಯನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಕೈಲಾಸವಾಸ ಗೌರೀಶ ಈಶ. ಆದ್ದರಿಂದ ಜ್ಞಾನಂ ಮಹೇಶ್ವರಾದಿಚ್ಛೇತ್, ಜ್ಞಾನವನ್ನ ರುದ್ರದೇವರಿಂದ ಪಡೆಯಬೇಕು. ಆಮೇಲೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಆರೋಗ್ಯವನ್ನ ಯಾರಿಂದ ಪಡೆಯಬೇಕು? ಭಾಸ್ಕರ, ಸೂರ್ಯನಿಂದ ಪಡೆಯಬೇಕು. ಅದಕ್ಕೇನೆ ಶ್ರೀನಿವಾಸ ಏನು ಮಾಡಿದ, ತನ್ನ ಕಲ್ಯಾಣೋತ್ಸವದಲ್ಲಿ ಕೊಲ್ಲಾಪುರದಿಂದ ಲಕ್ಷ್ಮೀದೇವಿಯನ್ನು ಕರ್ಕೊಂಡ್ಬರ್ಬೇಕಾದ್ರೆ 1000 ಜನ ದೇವತೆಗಳಿದ್ದಾರೆ. ಯಾರನ್ನು ಕಳಿಸಿದ? ಸೂರ್ಯನನ್ನು ಕಳಿಸಿದ. ಮತ್ತೇನು ಹೇಳಿದ? ಅನಾರೋಗ್ಯ ಆಗಿದೆ ಅಂತ ಹೇಳು ಅಂತ. ಅದಕ್ಕೆ ಆರೋಗ್ಯದ ದೇವತೆ ಸೂರ್ಯ. ಸೂರ್ಯ ಸರ್ಟಿಫೈ ಮಾಡಿದಾಗ ಆರೋಗ್ಯವೋ ಅನಾರೋಗ್ಯವೋ ಅಂತ ಗೊತ್ತಾಗತ್ತೆ ಅನ್ನೋದಕ್ಕೋಸ್ಕರವಾಗಿ ಸೂರ್ಯನನ್ನು ಏನು ಮಾಡ್ತಾರೆ? ಸ್ವಾಮಿ ಕಳಿಸ್ತಾನೆ. ಆದ್ದರಿಂದ ಶುಕಾಚಾರ್ಯ ಹೇಳ್ತಾರೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಆರೋಗ್ಯವನ್ನ ಸೂರ್ಯನಿಂದ ಪಡೆಯಬೇಕು. ಅದಕ್ಕೋಸ್ಕರ ಸೂರ್ಯ ನಮಸ್ಕಾರ ಬಂದದ್ದು. ಇವತ್ತು ನಿನ್ನೆ ಬಂದದ್ದಲ್ಲ, ಯಾರೋ ಬಂದವರು ಹೇಳಿದ್ದಲ್ಲ, ಅನಾದಿ ಕಾಲದಿಂದ ಸೂರ್ಯ ನಮಸ್ಕಾರ ಅಂತ ಇದೆ. ಹಾಗಾಗಿ ಆ ಸೂರ್ಯನ ಉಪಾಸನೆಯಿಂದ ಒಳ್ಳೆಯ ಆರೋಗ್ಯ ಉಂಟಾಗ್ತಾ ಇದೆ. ಅದೇ ರೀತಿಯಾಗಿ ಜ್ಞಾನಂ ಮಹೇಶ್ವರಾದಿಚ್ಛೇತ್, ಪರಮಾತ್ಮ ವಿಷಯಕವಾಗಿರತಕ್ಕಂತಹ ದಿವ್ಯ ಜ್ಞಾನವನ್ನ ನಾವು ಯಾರಿಂದ ಪಡೆಯೋದಕ್ಕೆ ಸಾಧ್ಯ ಅಂತ ಕೇಳಿದರೆ ಆ ರುದ್ರದೇವರಿಂದ ಪಡೆಯೋದಕ್ಕೆ ಸಾಧ್ಯ. ಆಮೇಲೆ ಅಖಂಡವಾದ ದಾಂಪತ್ಯ, ಇದು ಬಹಳ ಮಹತ್ವದ್ದು ಇವತ್ತಿನ ಕಾಲದಲ್ಲಿ. ಅಖಂಡವಾದ ದಾಂಪತ್ಯ, ಆ ಅಖಂಡವಾದ ದಾಂಪತ್ಯ ಅಂದ್ರೆ ಹಾಲಾಹಲ, ಕೋಲಾಹಲ, ಜಗಳ, ಇದ್ಯಾವುದು? ಜಗಳ ಮಾಡ್ರಿ, ಏನೇ ಮಾಡ್ರಿ, ಏನೇ ಆದ್ರೂ ಕೂಡ 1000 ವರ್ಷ ಬದುಕ್ರಿ. ಆದರೆ ಏನಿಲ್ಲ, ಮದುವೆ ಆಗಿರುತ್ತದೆ, 3 ತಿಂಗಳಿಗೆ ಹೊರಟು ಹೋಗ್ತಾರೆ, ಅವ್ರು ಬೇರೆ ಇವರು ಬೇರೆ ಆಗ್ತಾರೆ. ಅದಕ್ಕೆ ಭಾಗವತ ಶುಕಾಚಾರ್ಯರು ಒಂದು ಕಿವಿ ಮಾತನ್ನ ಹೇಳ್ತಾರೆ. ಏನಂತ ಹೇಳ್ತಾರೆ? ರುದ್ರದೇವರು ಹಾಗೂ ಪಾರ್ವತಿ ದೇವಿಯನ್ನ ಉಪಾಸನೆ ಮಾಡ್ರಿ. ಆ ರುದ್ರದೇವರು ಹಾಗೂ ಪಾರ್ವತಿ ದೇವಿಯನ್ನು ಉಪಾಸನೆಯನ್ನ ಮಾಡಿದರೆ ಮನಸ್ಸಿನ ಅಭಿಮಾನಿ ದೇವತೆ ಯಾರು? ರುದ್ರದೇವರು. ಮಾತಿನ ಅಭಿಮಾನಿ ದೇವತೆ ಯಾರು? ಪಾರ್ವತಿ ದೇವಿ. ಹಾಗಾಗಿ ಜಗಳ ಬರೋದೇ ಯಾವುದರಿಂದ? ಮಾತು ಹಾಗೂ ಮನಸ್ಸು. ಹಾಗಾಗಿ ಮಾತು ಹಾಗೂ ಮನಸ್ಸಿನ ದೇವತೆಗಳಾದ ರುದ್ರದೇವರು ಪಾರ್ವತಿಯನ್ನು ಉಪಾಸನೆ ಮಾಡಿಬಿಟ್ರೆ ಜೀವನದಲ್ಲಿ ಏನಿಲ್ಲ ಅಂತ ಕೇಳಿದ್ರೆ ಜಗಳವೇ ಇಲ್ಲ. ಇವಾಗೆಲ್ಲ ಏನ್ ಮಾಡ್ತಾರ್ರಿ? 25ನೇ ವರ್ಷದ ಮದುವೆ ಸಮಾರಂಭ, 50ನೇ ವರ್ಷದ ಮದುವೆ ಸಮಾರಂಭ ಅಂತೆಲ್ಲ ಮಾಡ್ತಾರೆ. ಮುಂದಿನ ಕಾಲದೊಳಗೆ ಇವ್ರು ನೋಡ್ತೀವೋ ಇಲ್ಲೋ ನಾವು, ಅಷ್ಟು ವರ್ಷ ಅವ್ರ ಗಂಡ ಹೆಂಡತಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಿಂದಕ್ಕೆಲ್ಲ ಏನಿತ್ತು ಅಂತ ಕೇಳಿದ್ರೆ ಕೌಟುಂಬಿಕ ಜೀವನ, ಎಲ್ಲರೂ ಸೇರಿ ಇರೋದು. ಅಂದ್ರೆ ಅಣ್ಣ ತಮ್ಮ, ಅಕ್ಕ ತಂಗಿ, ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರೂ ಸೇರಿ ಇರೋದು, ಒಂದು ಜಾಯಿಂಟ್ ಫ್ಯಾಮಿಲಿ ಅಂತೆಲ್ಲ ಇತ್ತು. ಎಷ್ಟು ಆನಂದವಾಗಿ ಇರ್ತಾ ಇದ್ರು. ಇವಾಗ ಹೆಂಗೆ ಅಂತ ಕೇಳಿದ್ರೆ, ಆಚಾರ ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ನಮ್ದು ಜಾಯಿಂಟ್ ಫ್ಯಾಮಿಲಿ ಇದೆ, ನಾವು ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಗಂಡ ಹೆಂಡತಿ ಒಂದ ಮನೆ ಒಳಗಿದ್ದೀವಿ, ಅದಾವ ಜಾಯಿಂಟ್ ಫ್ಯಾಮಿಲಿ ಅಂತ. ಹಂಗಾಗಿದೆ. ಇನ್ನೂ ಏನೋ ಗಂಡ ಹೆಂಡತಿ ಒಂದೇ ಮನೆಯೊಳಗಿರೋದಲ್ಲ, ಇರ್ತಾರೆ ಎಷ್ಟೋ ಕಡೆ ಮಾತಾಡಂಗಿಲ್ಲ. ಅಕ್ಕಿ ಕೈ ಸೊನ್ನೆ ಬಾಯಿ ಸೊನ್ನೆ, ಇವ ಕೈ ಸೊನ್ನೆ ಬಾಯಿ ಸೊನ್ನೆ. ಆದ್ದರಿಂದ ಇದು ಉಪಯೋಗವಲ್ಲ. ಹಾಗಾಗಿ ಶುಕಾಚಾರ್ಯ ಹೇಳ್ತಾ ಇದ್ದಾರೆ ಏನಂತ? ಜ್ಞಾನಂ ಮಹೇಶ್ವರಾದಿ, ಅಖಂಡವಾಗಿರ್ತಕ್ಕಂತಹ ದಾಂಪತ್ಯ, ಯಾವುದಕ್ಕೂ ಕೂಡ ಕೋಲಾಹಲ ಹಾಲಾಹ ಇಲ್ದೇನೆ ಜೀವನ ಮಾಡಬೇಕು ಅಂತ ಕೇಳಿದ್ರೆ ಯಾವ ಮಾತು ಹಾಗೂ ಮನಸ್ಸಿನ ದೇವತೆಯಾದ ಮಹಾರುದ್ರ ದೇವರು ಹಾಗೂ ಪಾರ್ವತಿ ದೇವಿಯ ಉಪಾಸನೆಯನ್ನ ಮಾಡಬೇಕು. ಅಕ್ಷಯವಾದ ಪುಣ್ಯ, ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋ ಅಜರಃ ಸರ್ವದೈವ ಅಮೃತಂ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಅಂತ ಹೇಳಿದ ಹಾಗೆ ಪರಮಾತ್ಮನ ಉಪಾಸನೆಯನ್ನು ಮಾಡಿದಾಗ ಅಕ್ಷಯವಾದ ಪುಣ್ಯ ಉಂಟಾಗ್ತಾ ಇದೆ. ಆಮೇಲೆ ಒಳ್ಳೆಯ ಸಂತಾನ ಬೇಕಪ್ಪ, ಸಂತಾನ ಸಂಪತ್, ಪರಿಶುದ್ಧ ಭಕ್ತಿ, ಒಳ್ಳೆಯ ಸಂತಾನ ಬರಬೇಕು ಅಂತ ಕೇಳಿದ್ರೆ ಪಿತೃದೇವತೆಗಳ ಉಪಾಸನೆಯನ್ನು ಮಾಡಬೇಕು. ಸಕಾಲದಲ್ಲಿ ಶ್ರಾದ್ದಾದಿಗಳನ್ನು ಮಾಡಬೇಕು. ಇರೋವಾಗ ತಂದೆ ತಾಯಿಗಳನ್ನು ನೋಡಿಕೊಳ್ಬೇಕು.
ಮರಣಾನಂತರ ಅವರಿಗೋಸ್ಕರವಾಗಿ ಏನು ಮಾಡಬೇಕು ಅಂತ ಕೇಳಿದ್ರೆ ಶ್ರಾದ್ದಾದಿಗಳನ್ನು ಮಾಡಬೇಕು. ನಾವು ಮಾಡೋದೇ ಎರಡು, ಒಂದು ಕಾಲಶ್ರಾದ್ದ, ಇನ್ನೊಂದೇನು ಅಂದರೆ ಪಕ್ಷಮಾಸದಲ್ಲಿ ಪಕ್ಷ. ಈ ಎರಡನ್ನು ಮಾಡ್ಲಿಕ್ಕೆ ಎಷ್ಟು ಪ್ರಶ್ನೆ, ಎಷ್ಟು ಉತ್ತರ, ಏನೋದು ಆಚಾರ ಮಾಡ್ಬೇಕೇನ್ರಿ, ಹಂಗೆ ಮಾಡ್ಬೇಕೇನ್ರಿ, ಹಿಂಗೆ ಮಾಡ್ಬೇಕೇನ್ರಿ, ಏನು. ಇನ್ನು ಕೆಲವರಿಗೆ ಪ್ರಶ್ನೆ, ಆಚಾರ ನಾ ಗಯಾಕ್ಕೆ ಹೋಗಿ ಶ್ರಾದ್ದ ಹಾಕಿ ಬಂದೀನಿ, ಮತ್ತು ನಾ ಬದುಕಿರೋ ತನಕ ಮಾಡಬೇಕೇನೋ ಬಿಡಬೇಕೇನೋ ಅಂತ. ಇಲ್ಲ, ಒಂದು ಗಯಾ ಶ್ರಾದ್ದ ಅಲ್ಲ, ಗಯಾ ಶ್ರಾದ್ದ ಶತೇನಪಿ, 100 ಬಾರಿ ಗಯಾ ಶ್ರಾದ್ದ ಮಾಡಿ ಬಂದರೂ ಕೂಡ ನಾವು ಬದುಕಿರುವ ತನಕ ಶ್ರಾದ್ದವನ್ನ ಮಾಡಬೇಕು ಅಲ್ಲ, ಮಾಡಲೇಬೇಕು. ಯಾಕೆ ಅಂದರೆ ಒಳ್ಳೆಯ ಸಂತಾನ ಸಂಪತ್ತು ಇತ್ಯಾದಿಗಳಿಗೋಸ್ಕರವಾಗಿ. ಹೀಗೆ ಶುಕಾಚಾರ್ಯರು ಉಪದೇಶವನ್ನ ಹೇಳ್ತಾ ಇದ್ದಾರೆ. ಈ ಎಲ್ಲಾ ದೇವತೆಗಳು ಏನು ಮಾಡ್ತಾರೆ, ತಮ್ಮಲ್ಲಿ ಇರತಕ್ಕಂತಹ ಶಕ್ತಿಯನ್ನ ಪ್ರದಾನ ಮಾಡ್ತಾರೆ. ಹಾಗಾದರೆ ಈ ಎಲ್ಲಾ ದೇವತೆಗಳಿಗೂ ಭಗವಂತನೇ ಶಕ್ತಿಪ್ರದನಾಗಿ ಸತತ ಇವರೊಳು ನಿಂತು ಭಗವಂತ ಏನು ಮಾಡ್ತಾನೆ, ಈ ಕಾರ್ಯ ನಡೆಸುವನು. ಎಲ್ಲಾ ದೇವತೆಗಳಲ್ಲೂ ನಿಂತು ಕಾರ್ಯವನ್ನು ನಡೆಸ್ತಕ್ಕಂಥವ ಯಾರು ಅಂದರೆ ಪರಮಾತ್ಮ, ಸರ್ವಜ್ಞನಾದ ಪರಮಾತ್ಮ. ಹಾಗಾಗಿ ಗಣಪತಿಯನ್ನು ಉಪಾಸನೆ ಮಾಡಬೇಕಾದರೆ ಗಣಪತಿಯಲ್ಲಿ ಅಂತರ್ಗತನಾದ ವಿಶ್ವಂಬರ ನಾಮಕನಾದ ಪರಮಾತ್ಮ, ರುದ್ರದೇವರ ಉಪಾಸನೆಯನ್ನು ಮಾಡಬೇಕಾದರೆ ರುದ್ರಾಂತರ್ಯಾಮಿಯಾದ ಸಂಕರ್ಷಣ, ಋಷಿಗಳನ್ನು ಉಪಾಸನೆ ಮಾಡಬೇಕಾದರೆ ಋಷ್ಯಂತರ್ಗತನಾಗಿರ್ತಕ್ಕಂತಹ ಕೃಷ್ಣ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಎಂಬುದಾಗಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಇದೆಲ್ಲವೂ ಕೂಡ ಏನು ಅಂತ ಕೇಳಿದ್ರೆ ತುಂಬಾ ಮುಖ್ಯವಾಗಿರ್ತಕ್ಕಂತಹ ಸಂಗತಿಯನ್ನ ವಿಶ್ವನಾಮಕ ಪರಮಾತ್ಮನ ಉಪಾಸನೆ ಮಾಡಬೇಕು. ಏನದು ವಿಶೇಷ ಅಂತ ಕೇಳಿದರೆ ನೋಡಿ, ನಾವಿವಾಗ ಗಣಪತಿ ಪೂಜೆಯನ್ನು ಮಾಡಬೇಕಾದ್ರೆ ವಿಶ್ವಂಭರ ನಾಮಕನಾದ ಪರಮಾತ್ಮನ ಉಪಾಸನೆ ಮಾಡಬೇಕು ಅಂತ ನಿನ್ನೆ ಸ್ವಾಮಿಗಳು ಹೇಳಿದ್ರು, ಶಾಸ್ತ್ರವು ಕೂಡ ಹಾಗೆ ಹೇಳುತ್ತೆ. ಏನದರ ರಹಸ್ಯ, ಏನು ವಿಚಾರ ಅಂತ ಕೇಳಿದ್ರೆ, ನಮಗೆ 3 ಕಾಲ ಇದೆ. ಜಾಗರ, ಸ್ವಪ್ನ, ಸುಷುಪ್ತಿ ಎಂದು 3 ಕಾಲ ಇದೆ. ಜಾಗರ ಅಂದ್ರೆ ಎಚ್ಚರದ ಕಾಲ, ಸ್ವಪ್ನ ಅಂದರೆ ಕನಸಿನ ಕಾಲ, ಸುಷುಪ್ತಿ ಅಂದ್ರೆ ಗಾಢವಾದ ನಿದ್ರಾಕಾಲ. ಹಾಗಾದ್ರೆ ಜಾಗರ, ಸ್ವಪ್ನ, ಸುಷುಪ್ತಿಯಲ್ಲಿ ಪರಮಾತ್ಮ ನಮ್ಮನ್ನ ವಿಶ್ವ ತೈಜಸ ಪ್ರಾಜ್ಞನಾಗಿ ಏನು ಮಾಡ್ತಾನೆ, ನಿಯಮನವನ್ನು ಮಾಡ್ತಾನೆ. ಹಾಗೆ ನಾವು ಎಚ್ಚರ ಕಾಲ ಇದೆಯಲ್ಲ, ಈ ನಮ್ಮ ಎಚ್ಚರ ಕಾಲದಲ್ಲಿ ಪರಮಾತ್ಮ ನಮ್ಮನ್ನೇನು ಮಾಡ್ತಾನೆ ಅಂತ ಕೇಳಿದ್ರೆ ವಿಶ್ವನಾಮಕನಾಗಿ ನಿಯಮನವನ್ನು ಮಾಡ್ತಾನೆ. ವಿಶ್ವನಾಮಕನಾಗಿ ಪರಮಾತ್ಮ ನಮ್ಮನ್ನು ಜಾಗರ ಕಾಲದಲ್ಲಿ ಏನು ಮಾಡ್ತಾನೆ, ನಿಯಮನವನ್ನು ಮಾಡ್ತಾನೆ. ನಿಯಮನವನ್ನು ಮಾಡುವ ಆ ಪರಮಾತ್ಮನಿಗೆ ಎಷ್ಟು ಮುಖ ಇದೆ ಗೊತ್ತಾ? 19 ಮುಖ ಇದೆ. ವಿಶ್ವನಾಮಕನಾದ ಪರಮಾತ್ಮನಿಗೆ 19 ಮುಖ ಇದೆ. ಅದರಲ್ಲಿ ಮಧ್ಯದ ಮುಖ ಏನು ಅಂದರೆ ಆನೆ ಮುಖ. ಆ ರೂಪವೇ ವಿಶ್ವಂಬರ ರೂಪ. ಅದಕ್ಕೋಸ್ಕರವಾಗಿ ಗಣಪತಿಯಲ್ಲಿ ಅಂತರ್ಗತನಾದ ವಿಶ್ವಂಬರ ನಾಮಕನಾದ ಪರಮಾತ್ಮನನ್ನ ಉಪಾಸನೆ ಮಾಡುವ ಚಿಂತನೆಯನ್ನ ಶಾಸ್ತ್ರ ಈ ಮೂಲಕವಾಗಿ ನಿರೂಪಣೆಯನ್ನು ಮಾಡ್ತಾ ಇದೆ. ಹೀಗೆ ಶುಕಾಚಾರ್ಯರು ಉಪದೇಶ ಮಾಡಿದ್ದಾರೆ. ಇನ್ನೂ 1 ದಿವಸ ಆಗಿಲ್ಲ, ಆವಾಗಲೇನೆ ಏನಾಯಿತು, ಪರೀಕ್ಷಿತ ಮಹಾರಾಜರಿಗೆ ಎಂತಹ ಬದಲಾವಣೆಯಾಯಿತು. ಆತ್ಮಜಾಯ ಸುತ ಗಾರ ಪಶು ದ್ರವಿಡ ಬಂಧುಷು. ತಾನು, ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಕೋಶ, ತನ್ನ ರಾಜ್ಯ ಎಲ್ಲದರಲ್ಲೂ ಕೂಡ ಏನು ಮಾಡಿದ, ಮಮತೆಯನ್ನು ಬಿಟ್ಟ. ನೋಡ್ರಿ, ಇದು ಏನು ಅಂದ್ರೆ ಶುಕಾಚಾರ್ಯರಂತ ಮಹಾನುಭಾವರಿಂದ ಭಾಗವತವನ್ನು ಕೇಳೋದರಿಂದ ಏನು ಪ್ರಯೋಜನ ಆಗ್ತಾ ಇದೆ. 1000 ಬಾರಿ ಕೇಳಿದ್ರು ಕೂಡ ನಮ್ಮಲ್ಲಿ ಪ್ರಯೋಜನ ಆಗಲಿಲ್ಲ ಅಂದ್ರೆ ಯಾಕೆ ಕೇಳಬೇಕು? ಅದಕ್ಕೋಸ್ಕರವಾಗಿ ಒಂದೊಂದು ಸಂದರ್ಭದಲ್ಲಿ ಕೇಳಿದಾಗ ಒಂದೊಂದು ಬದಲಾವಣೆ ಮಾಡ್ಕೊಳ್ಬೇಕು ನಮ್ಮ ಮನೆಯಲ್ಲಿ, ನಮ್ಮ ಆಚರಣೆಯಲ್ಲಿ. ಓಹೋ, ಈ ಸಲ ಇಂಥ ವಿಷಯ ಹೇಳಿದ್ರು, ಇದನ್ನ ನಾವೇನ್ ಮಾಡೋಣ, ಆಚರಣೆಯಲ್ಲಿ ತರೋಣ ಅಂತ ಹೇಳಿ ಪ್ರಯತ್ನವನ್ನ ಮಾಡಬೇಕು. ಅದಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ, ಶೃಣ್ವನ್ ಗೃಣನ್ ಸಂಸ್ಮರಯಶ್ಚ ಚಿಂತಯನ್ ನಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯತ್ವಚ್ಚರಣಾರವಿಂದಯೋ ಆವಿಷ್ಟ ಚಿತ್ತೋ ನ ಭವಾಯ ಕಲ್ಪತಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾರು ಪರಮಾತ್ಮನ ಮಹಿಮೆಯನ್ನು ಶ್ರವಣ ಮಾಡ್ತಾ ಇರುವಾಗ ತಲ್ಲೀನರಾಗಿ ಬಿಟ್ರೆ ಆವಿಷ್ಟ ಚಿತ್ತ ನ ಭವಾಯ ಕಲ್ಪತೆ, ತಿರುಗಾ ಅವರೇನಾಗಲ್ಲ, ಸಂಸಾರ ರೂಪಕ್ಕೆ ಬರೋದೇ ಇಲ್ಲ ಎಂಬುದಾಗಿ ಹೇಳ್ತಾ ಶುಕಾಚಾರ್ಯರು ಏನು ಮಾಡಿದ್ರು, ಇಷ್ಟೆಲ್ಲ ಹೇಳಿ ಮಧ್ಯೆ ನೋಡ್ರಿ, ಶುಕಾಚಾರ್ಯರೇ ಹಿಂಗೆ ಮಾಡ್ಯಾರ ಅಂದಮೇಲೆ ಇನ್ನು ನಮ್ಮಂಥವ್ರು ಪಾಡ್ಯರು ಅಂತ ಹೇಳ್ತಾರೆ. ಹೇಳ್ತಾ ಶುಕಾಚಾರ್ಯರು ಮತ್ತೆ ದೇವರ ಸ್ತೋತ್ರವನ್ನ ಮಾಡ್ತಾರೆ, ನಮಸ್ಕಾರವನ್ನ ಮಾಡ್ತಾರೆ, ಮಂಗಳಾಚರಣೆಯನ್ನ ಮಾಡ್ತಾರೆ. ನಮಪ್ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲೆಯ ಗೃಹೀತ ಶಕ್ತಿ ತೃತೀಯಾಯ ದೇಹಿನಾಂ ಅಂತರ್ಧ್ರುವಾಯ ಮನುಪಲಭ್ಯ ವರ್ತಮನೆ ಎಂಬುದಾಗಿ ಪರಸ್ಮೈ ಪುರುಷಾಯ,
ಮಾದನೂರಿನ ವಿಷ್ಣು ತೀರ್ಥರು ಇದನ್ನು ಮಂಗಳಾಚರಣೆಯಾಗಿ ಹಿಡಿದಿದ್ದಾರೆ. ಆದ್ದರಿಂದ ನಮಪ್ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಎಂಬುದಾಗಿ ಪರಮಾತ್ಮನ ಅದ್ಭುತವಾಗಿರತಕ್ಕಂತಹ ಮಹಿಮೆಯನ್ನೇನು ಮಾಡ್ತಾ ಇದ್ದಾರೆ. ಗೃಹೀತ ಶಕ್ತಿ ತೃತೀಯಾಯ ದೇಹಿನಾಂ, 3 ಶಕ್ತಿ ಅವನಲ್ಲಿ ಸ್ವತಂತ್ರವಾಗಿದ್ದಾವೆ. ಆ ಮೂಲಕವಾಗಿ ಅವನು ಜಗತ್ತನ್ನ ಸೃಷ್ಟಿ ಮಾಡಿದ್ದಾನೆ. ಮೊದಲನೇ ದಿವಸವೇ ಅದನ್ನು ಹೇಳಿದ್ದೇವೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಎನ್ನುವಂತಹ ಶಕ್ತಿಯಿಂದ ಅವನೇನು ಮಾಡಿದ್ದಾನೆ ಅಂತ ಕೇಳಿದ್ರೆ ಇಂತಹ ಕಾರ್ಯವನ್ನ ಮಾಡಿದ್ದಾನೆ ಎಂಬುದಾಗಿ ಹೇಳ್ತಾ ಭೂಯೋ ನಮಃ, ಅಂತಹ ಪರಮಾತ್ಮನಿಗೆ ಭೂಯೋ ನಮಃ, ಪುನಃ ಪುನಃ ನಮಸ್ಕಾರ ಎಂಬುದಾಗಿ ಶುಕಾಚಾರ್ಯರು ಅದ್ಭುತವಾದ ಸಂಗತಿಯನ್ನು ಹೇಳ್ತಾ ಇದ್ದಾರೆ. ಅದಕ್ಕಂತ ಇದ್ದಾರೆ, ತಪಸ್ವಿನೋ ದಾನಪರ ಯಶಸ್ವಿನಃ ಮನಸ್ವಿನಃ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮನ್ನ ವಿಂದಂತೆ ವಿನಾಯ ದರ್ಪಣಂ ತಸ್ಮೈ ಸುಭದ್ರಸ್ರವಸೇ ನಮೋ ನಮಃ ಎಂಬುದಾಗಿ. ತಪಸ್ವಿನೋ ದಾನಪರ ಯಶಸ್ವಿನ, ತಪಸ್ಸು ಮಾಡುವರೇ ಆಗಲಿ, ದಾನಪರರೇ ಆಗಲಿ, ಯಶಸ್ವಿಗಳು, ಮನಸ್ಸಿನಿಂದ ದೇವರ ಉಪಾಸನೆಯನ್ನು ಮಾಡ್ತಾ ಇರತಕ್ಕಂಥವ್ರು ಎಲ್ಲರೂ ಕೂಡ ತಾವು ಮಾಡುವ ಕರ್ಮವನ್ನ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಬೇಕು. ಸಮರ್ಪಣೆಯನ್ನು ಮಾಡಲಿಲ್ಲ ಅಂತಾದರೆ ಕ್ಷೇಮನ್ನ ವಿಂದಂತಿ, ನಾನು ಮಾಡಿದೆ ಅಂತ ತಿಳ್ಕೊಳ್ಬಾರದು. ಯಾಕೆಂದ್ರೆ ಪರಮಾತ್ಮ ಈ ದೇಹವನ್ನು ಕೊಟ್ಟಿದ್ದಾನೆ. ದೇಹದಲ್ಲಿ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಕಾರ್ಯವನ್ನು ಮಾಡುತ್ತಾರೆ. ಅವರ ಒಳಗಡೆ ಪ್ರಾಣದೇವರು ಏನು ಮಾಡ್ತಾರೆ, ಪ್ರಾಣೋಪಾನ ವ್ಯಾನೋದಾನ ಸಮಾನ ರೂಪಗಳಿಂದ ಕಾರ್ಯವನ್ನು ಮಾಡಿಸ್ತಾರೆ. ಪ್ರಾಣದೇವರು ಎಲ್ಲವನ್ನೂ ಮಾಡುತ್ತಾರೆ ಅಂತೇಳಿ ದೇವರು ಹಾಗೆ ಸುಮ್ಮನೆ ನಿಲ್ಲೋದಿಲ್ಲ. ಅವನೇನು ಮಾಡ್ತಾನೆ, ಅನಿರುದ್ಧ, ಪ್ರದ್ಯುಮ್ನ, ಸಂಕೃಷ್ಣ, ವಾಸುದೇವ, ನಾರಾಯಣ ರೂಪದಿಂದ ನಮ್ಮ ದೇಹದಲ್ಲಿ ಎಲ್ಲ ಕಾರ್ಯವನ್ನು ಕೂಡ ಪರಮಾತ್ಮ ಮಾಡುವಾಗ, ಇಷ್ಟೆಲ್ಲ ಪರಮಾತ್ಮ ನಮ್ಮಿಂದ ಮಾಡಿಸುವಾಗ ನಾನು ಮಾಡಿದೆ ಅಂತ ಹೇಳಿದರೆ ಇದಕ್ಕಿಂತ ಕರ್ಮ ಬಂಧನ ಇನ್ಯಾವುದು. ವಿಷ್ಣು ತೀರ್ಥರು ಏನ್ ಮಾಡಿದ್ದಾರೆ ಅಂದ್ರೆ ಭಾಗವತ ಸಾರೋದ್ಧಾರ ಅಂತ ಬರೆದ ಹಾಗೆ ಇನ್ನೊಂದನ್ನು ಬರೆದಿದ್ದಾರೆ, ಷೋಡಶಿ ಚತುರ್ದಶಿ ಅಂತ. ಪಾಠ ಹೇಳೇನ್ರಿ, ಬಹಳ ಅದ್ಭುತವಾದ ಗ್ರಂಥ ಅದು ಷೋಡಶಿ ಅನ್ನುವಂತಹ ಗ್ರಂಥ. ಆ ಷೋಡಶಿ ಗ್ರಂಥದಲ್ಲಿ ಅವರು ಹೇಳ್ತಾರೆ, ಜೀವನಿಗೆ ಬಂಧಕ ಪ್ರವೃತ್ತಿ ಹೇಗಾಗ್ತದೆ ಅಂತ ಹೇಳ್ತಾರೆ. ಆ ಬಂಧಕ ಪ್ರವೃತ್ತಿ ಆಗೋದು ಯಾವುದರಿಂದ ಅಂತ ಕೇಳಿದ್ರೆ, ನಾನೇ ಎಲ್ಲ ಕಾರ್ಯವನ್ನ ಮಾಡುತ್ತೇನೆ ಅಂತ ಜೀವ ತಿಳಿದಾಗ ಅದು ಅವನ ಬಂಧಕ ಪ್ರವೃತ್ತಿಗೆ ಕಾರಣವಾಗ್ತಾ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಅಂತ ಕಾಯ ವಾಚ ಮನಸ ಮಾಡಿದ ಎಲ್ಲ ಕರ್ಮಗಳನ್ನು ಕೂಡ ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥಾ ಅಂತ ಹೇಳಿ ದೇವರಿಗೆ ಸಮರ್ಪಣೆಯನ್ನ ಮಾಡಬೇಕು. ಯಾಕ್ರಿ ಆಚಾರ, ದೇವ್ರನ್ನ ಯಾರು ಕಂಡಾರ್ರಿ? ಮಾಡಿದವ ನಾನು, ನನ್ನ ಶಕ್ತಿ, ನನ್ನ ದುಡ್ಡು, ಇಷ್ಟೆಲ್ಲ ಕಷ್ಟಪಟ್ಟು ಪರಿಶ್ರಮ ಪಟ್ಟು ನಾ ಎಲ್ಲ ಮಾಡೀನಿ, ನಡು ದೇವ್ರನ್ನ ಯಾಕೆ ತರ್ತೀರಿ, ದೇವರಿಗೆ ಯಾಕೆ ಸಮರ್ಪಣೆ ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕೆ ದಾಸರು ಹೇಳ್ತಾರೆ, ಇಲ್ಲಪ್ಪ, ನೀನು ದೇವರನ್ನ ನಂಬಿಯೋ ನೀನು ನೋಡಿಯೋ ಬಿಟ್ಟಿಯೋ ಗೊತ್ತಿಲ್ಲ, ಆದರೆ ಈ ಒಂದು ಪವಿತ್ರವಾದ ಭಾವನೆ ಇರಬೇಕು. ದೇವರಿಗೆ ನೀನು ಸಮರ್ಪಣೆ ಮಾಡಿದಾಗ ಮರಳಿ ತನಗರ್ಪಿಸಲು ಕೊಟ್ಟದನು ಅನಂತ ಮಡಿ ಮಾಡಿ. ಆ ದೇವರಿಗೆ ಸಮರ್ಪಣೆಯನ್ನ ಮಾಡಿದಾಗ ಯಾಕೆ ಸಮರ್ಪಣೆ ಮಾಡಬೇಕು? ಸಮರ್ಪಣೆ ಮಾಡಿದಾಗ ಅವನೇನು ಮಾಡ್ತಾನೆ, ಮರಳಿ ತನಗರ್ಪಿಸಲು ಕೊಟ್ಟದನು ಅನಂತ ಮಣಿ ಮಾಡಿ ನಮಗೆ ವಾಪಸ್ಸು ಕೊಡ್ತಾನೆ. ಆದರೆ ಸಮರ್ಪಣೆ ಮಾಡುವ ಉದ್ದೇಶ ಏನು ಅಂತ ಕೇಳಿದ್ರೆ ಅದಕ್ಕೆ ಶಾಸ್ತ್ರಗಳು ಹೇಳ್ತಾವೆ, ಎಲ್ಲಿ ಸಮರ್ಪಣೆಯ ಭಾವ ಇದೆ, ಎಲ್ಲಿ ನಮಸ್ಕಾರ ಇದೆ, ಎಲ್ಲಿ ಶರಣಾಗತಿ ಇದೆ, ಅಲ್ಲಿ ಅಹಂಕಾರ ಇಲ್ಲ. ಯಾವಾಗ ಅಹಂಕಾರ ಪ್ರವೇಶ ಆಗ್ತದೆ, ಎಲ್ಲಿ ಸಮರ್ಪಣೆಯ ಮನೋಭಾವ ಇಲ್ಲ, ಎಲ್ಲಿ ಶರಣಾಗತಿ ಇಲ್ಲ, ಎಲ್ಲಿ ನಮಸ್ಕಾರ ಇಲ್ಲ, ಅಲ್ಲೇನಾಗುತ್ತೆ ಅಂತ ಕೇಳಿದ್ರೆ ಅಹಂಕಾರಾದಿಗಳು, ಬರೀ ಅಹಂಕಾರ ಒಂದೇ ಬರಂಗಿಲ್ಲ, ಅವೆಲ್ಲ ಜೋಡಿಯಾಗಿ ಬರ್ತಾವ್ರಿ. ಶುಗರ್ ಒಂದೇ ಬರಂಗಿಲ್ಲ, ಬಂದ್ರೆ ಇನ್ನೊಂದು ತಗೊಂಡೇ ಬರ್ತದೆ ಅದು. ಹಿಂಗೆ ಅಹಂಕಾರಾದಿಗಳು ಒಂದೇ ಅಲ್ಲ. ಅಹಂಕಾರ ಮನಸ್ಸು, ಬುದ್ಧಿ, ಚಿತ್ತ, ಚೇತನ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲ ಏನಾಗ್ತವೆ, ಒಟ್ಟಿಗೆ ಬಂದ್ಬಿಡ್ತಾವೆ. ಆದರೆ ಯಾವಾಗ ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೋ ಅಂತ ಸಮರ್ಪಣೆಯನ್ನ ಮಾಡಿದಾಗ ಅವಾಗೇನಾಗತ್ತೆ, ಕಾಮಕ್ರೋಧಾದಿಗಳು ಅಹಂಕಾರಾದಿಗಳು ಏನಾಗ್ತವೆ, ಹೊರಟು ಹೋಗ್ತವೆ. ಇದಕ್ಕೆ ಬರಿಚಕ್ರವರ್ತಿ ಸಾಕ್ಷಿ. ಯಾಕೆ ಎಲ್ಲ ನಂದು ಅಂತ ತಿಳ್ಕೊಂಡಿದ್ದ. ವಾಮನ ರೂಪಿಯಾದ ಪರಮಾತ್ಮ ಬಂದು 3 ಪಾದ ಭೂಮಿಯನ್ನು ಕೇಳಿದಾಗ ಏನಂದು ಬಿಟ್ಟ ಅವನು, ತ್ವಂ ಬಾಲಿಶಃ ಬಾಲಿಶ, ಅಯ್ಯೋ ಅಖಂಡ ಭೂಮಂಡಲದ ಒಡೆಯ ನಾನು. ಏನು ಬಂತಲ್ಲಿ, ಇದು ನಂದು,
ಇಡೀ ಅಖಂಡ ಭೂಮಂಡಲದ ಒಡೆ ನಾನು, ನನ್ನಂಥವನ ಹತ್ರ ಬಂದು 3 ಪಾದ ಭೂಮಿ ಕೇಳಿ ನನಗೆ ಇನ್ಸಲ್ಟ್ ಮಾಡ್ತೀಯ ಅಂತ ಕೇಳಿದ. ಇದು ಯಾಕೆ ಬಂತು? ನನ್ನದು ಅನ್ನೋ ಭಾವನೆ ಬಂದದ್ದರಿಂದ. ನೋಡಿ, 1000 ಕೋಟಿ ಇರೋವನ ಹತ್ರ ಹೋಗಿ 10 ರೂಪಾಯಿ ಕೊಡು ಅಂತ ಹೇಳಿದ್ರೆ ಅವನಿಗೆ ಇನ್ಸಲ್ಟ್ ಮಾಡಿದಂತೆ. ಹಂಗೆ ಆ ಬಲಿಚಕ್ರವರ್ತಿ ಅಂತಾನೆ ವಾಮನ ರೂಪಿಯಾದ ಪರಮಾತ್ಮನಿಗೆ ತ್ವಂ ಬಾಲಿಶಃ ಬಾಲಿಶಮತಿ, ನೀನು ಬಾಲಿಶ, ಸಣ್ಣ ಹುಡುಗ, ಏನು ಕೇಳಬೇಕು ಏನು ಕೇಳಬಾರದು ಅಂತ ಗೊತ್ತಿಲ್ಲ ನಿನಗೆ. ಆದ್ದರಿಂದ ಅಖಂಡ ಭೂಮಂಡಲದ ಒಡೆಯನಾಗಿರ್ತಕ್ಕಂತಹ ನನಗೆ ನೀನು 3 ಪಾದ ಭೂಮಿಯನ್ನು ಕೇಳು ಅವಮಾನ ಮಾಡುತ್ತೀಯಾ ಅಂತ ಗದರಿಸಿದ. ಆಮೇಲೆ ಮುಂದೆಲ್ಲ ಏನಾಯ್ತು? ಸಂಕಲ್ಪ ಆಯಿತು, ಹೀಗೆ ಆಯಿತು. ಆಮೇಲೆ ಭಗವಂತ ಬೆಳೆದಾಗ ಗೊತ್ತಾಯಿತು, ಓಹೋ ಇವನು ಯಾರು? ಸರ್ವಸ್ವಾಮಿ, ಜಗದ್ವ್ಯಾಪಿ ಅಂತ ಗೊತ್ತಾಗಿ ಅವಾಗ ಅವನ ಬಾಯಿಂದ ಬಂದ ಮಾತೇನು ಅಂದ್ರೆ, ನಂದೇ ಅನ್ನೋದು ಸ್ವಾಮಿ, ನಿಂದೇ ಇದೆಲ್ಲವೋ, ಈ ತನಕ ಈ ಜಗತ್ತೆಲ್ಲ ನಂದು ಅಂತ ತಿಳ್ಕೊಂಡಿದ್ದೆ, ನೀನು ವ್ಯಾಪ್ತನಾಗಿ ನಿನ್ನ ವಿಶ್ವರೂಪವನ್ನು ತೋರಿಸಿದ ಮೇಲೆ ಗೊತ್ತಾಯಿತು ನಂದು ಯಾವುದೂ ಇಲ್ಲ, ಇದೆಲ್ಲ ನಿಂದೇ ಅಂತ ಗೊತ್ತಾಯಿತು. ಆದ್ದರಿಂದ ತಲೆಬಾಗ್ತೀನಿ ಅಂತ ಹೇಳಿದ. ಸುಮ್ಮನೆ ತಲೆಬಾಗಿಲ್ಲ, ಅದಕ್ಕೋಸ್ಕರ ನಾನು ತಲೆಬಾಗ್ತೀನಿ ಅಂತ. ಆದ್ದರಿಂದ ಯಾವಾಗ ನಾವು ದೇವರಿಗೆ ಕರ್ಮಗಳನ್ನು ಸಮರ್ಪಣೆಯನ್ನ ಮಾಡ್ತೀವಿ, ಅದನ್ನೇ ಮಂತ್ರಾಲಯ ಪ್ರಭುಗಳು ಸರ್ವ ಸಮರ್ಪಣ ಗದ್ಯ, ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ದೇವರಿಗೆ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು. ಯಾಕೆ ಅಂದ್ರೆ ಕರ್ಮಗಳನ್ನ ಮಾಡಿಸುವವನೇ ಆ ಭಗವಂತ. ಸರ್ವಕರ್ಮ ಕಾರಯಿತ್ರ, ಸರ್ವಕರ್ಮ ಪ್ರೇರಯಿತ್ರ, ಸರ್ವಕರ್ಮ ಸ್ವಾಮಿನ ಎಂಬುದಾಗಿ ರಾಯರೇನು ಮಾಡ್ತಾರೆ ಅಂತ ಕೇಳಿದ್ರೆ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಇಂತಹ ಮಹಾಸ್ವಾಮಿಯ ಮಹಿಮೆಯನ್ನ ಅರಿತು ಏನು ಮಾಡಬೇಕು ಅಂತ ಕೇಳಿದ್ರೆ, ಎಲ್ಲ ಕರ್ಮವನ್ನ ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಜಾಕಿಲಂ ತಥಾಪಿ ಮತ್ಕರ್ತ ಪೂಜಾ ತ್ವತ್ಪ್ರಸಾದೇನ ನಾನ್ಯಥಾ, ಇದು ನಿನ್ನ ಅನುಗ್ರಹದಿಂದ ಬಂದದ್ದು, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ, ನಿನ್ನದೇ ಸಕಲ ಸಂಪತ್ತು. ನನ್ನ ಮುಖ ನೋಡಿ ಇದೆಲ್ಲ ಆಗತ್ತ, ನೀನು ಅನುಗ್ರಹ ಮಾಡಿದೀಯ. ಯಾವ ಕಾಲದಲ್ಲಿ ಏನೇನನ್ನು ಕೊಡಬೇಕೋ ಅದೆಲ್ಲವನ್ನು ನೀನು ಕೊಡ್ತಕ್ಕಂಥವ, ನೀನು ಕೊಟ್ಟ ಸಂಪತ್ತು ಇದು ಎಂಬುದಾಗಿ ನಾವು ಭಾವನೆಯನ್ನ ಮಾಡಬೇಕು ಎಂಬುದಾಗಿ ಮಹಾನುಭಾವರಾದ ಶುಕಾಚಾರ್ಯರು ಹೇಳ್ತಾ ಮತ್ತೆ ದೇವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ನಮಸ್ತಸ್ಮೈ ಭಗವತಿ ವಾಸುದೇವಾಯ ಧೀಮಹಿ ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವಯೇವ ಚ ಎಂಬುದಾಗಿ ಹೇಳ್ತಾ ಶುಕಾಚಾರ್ಯರು ಅಂತ ಇದ್ದಾರೆ. ನಾರಾಯಣ ಪರ ವೇದ ದೇವ ನಾರಾಯಣಾಂಗಜಾಹ, ನಾರಾಯಣ ಪರ ಲೋಕ ನಾರಾಯಣ ಪರಾವಕಾಹ. ಎಲ್ಲ ವೇದಗಳು ಭಗವಂತನನ್ನ ಆಶ್ರಯ ಮಾಡಿಕೊಂಡಿದ್ದಾವೆ, ಎಲ್ಲ ದೇವತೆಗಳು ಭಗವಂತನನ್ನ ಆಶ್ರಯ ಮಾಡಿಕೊಂಡಿದ್ದಾವೆ, ಎಲ್ಲ ಲೋಕಗಳು, ಎಲ್ಲ ಯಜ್ಞ ಯಾಗ ತಪಸ್ಸು ಇದೆಲ್ಲವೂ ಕೂಡ ಏನಾಗಿದೆ ಅಂತ ಕೇಳಿದ್ರೆ ಪರಮಾತ್ಮನನ್ನೇ ಆಶ್ರಯ ಮಾಡಿಕೊಂಡಿದೆ. ಪರಮಾತ್ಮನನ್ನ ಆಶ್ರಯ ಮಾಡಿಕೊಳ್ಳದೆ ಇರತಕ್ಕಂತಹ ಯಾವ ಪ್ರಪಂಚವೂ ಕೂಡ ಇಲ್ಲ ಎಂಬುದಾಗಿ ಹೇಳ್ತಾ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಪರಮಾತ್ಮನ ಅವತಾರಗಳನ್ನು ಹೇಳ್ತಾ ಇದ್ದಾರೆ. ಪರಮಾತ್ಮ ಅವತಾರ ತೊಳೆದದ್ದು ಯಾವುದು ಮೊದಲು ಅಂತ ಹೇಳೋದು, ಯಾವುದು ಕೊನೆಗೆ ಅಂತ ಹೇಳೋದು ಅಂತಾರೆ. ಯಾಕೆಂದ್ರೆ ಮಧ್ವಿಜಯ ಓದಬೇಕ್ರಿ, ಇದಕ್ಕೋಸ್ಕರವೇ ಓದಬೇಕು. ಮಧ್ವಿಜಯ ಓದಿದ್ರೆ ಎಲ್ಲದಕ್ಕೂ ಫಂಡಮೆಂಟಲ್ ಬೇಸದು. ಏನು ಅಂದ್ರೆ ಅಲ್ಲಿ ವಾಯುದೇವರ ಚರಿತ್ರೆಯನ್ನು ಹೇಳುವಾಗ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾ ಇದ್ದಾರೆ, ಪೂರ್ವಾಪರೀಕಾರ ಮಥಾಪರಂವಾ ಕ್ಷಾಮ್ಯಂತು ಮೇಹಂತ ಮುಹುರ್ಮಹಂತಹ. ಅಲ್ರಿ, ನಾ ಬರೀಲಿಕ್ಕದ್ದೇನು ವಾಯುದೇವರ ಚರಿತ್ರೆ ಬರಲಿಕ್ಕತ್ತೀನಿ. ವಾಯುದೇವರ ಚರಿತ್ರೆ ಎಂತಹದ್ದು ಅಂತ ಕೇಳಿದ್ರೆ ತಾಮಂತ್ರ ವರ್ಣೈ ಅನುವರ್ಣನೀಯಾಂ ಶರ್ವೇಂದ್ರ ಪೂರ್ವೈರಪಿ ವಕ್ತು ಕಾಮೇ ಸಂಕ್ಷಿಪ್ನೋ ವಾಕ್ಯೇ ಮೈಮಂದ ಬುದ್ಧೋ ಸಂತೋ ಗುಣಾಢ್ಯ ಕರುಣಾಂ ಕ್ರಿಯಾಸು. ವಾಯುದೇವರ ಮಹಿಮೆಯನ್ನ ಗರುಡಶೇಷ ರುದ್ರಾದಿಗಳೇ ನಿರಂತರವಾಗಿ ಹೇಳ್ತಾ ಇದ್ದಾರೆ. ಅಂದಮೇಲೆ ನನ್ನಂಥವನು ಹೇಳಲಿಕ್ಕೆ ಹೇಗೆ ಸಾಧ್ಯ? ಆದರೂ ವಕ್ಷಾಮಿ ವಾಯು ಅವತಾರ ಲೀಲಾಂ, ಅವರ ಅನುಗ್ರಹದಿಂದ ವಾಯುದೇವರ ಅವತಾರ ಲೀಲೆಯನ್ನ ನಾನು ಹೇಳ್ತಾ ಇದ್ದೇನೆ. ಅದು ಕೂಡ ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ. ಹಾಗಾಗಿ ವಾಯುದೇವರ ಅವತಾರ ಲೀಲೆಯನ್ನ ಸಾಮಾನ್ಯರು ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಏನಾಗುತ್ತೆ ಹೇಳುವಾಗ ಪೂರ್ವಾಪರೀಕಾರ ಮಥಾಪರವ, ಮೊದಲು ಹೇಳಬೇಕಾದದ್ದನ್ನು ಆಮೇಲೆ ಹೇಳಬೇಕಾದದ್ದನ್ನು ಮೊದಲು ಹೇಳಬಹುದು. ಹಾಗಾಗಿ ಕ್ಷಾಮ್ಯಂತು ಮೇಹಂತ ಮುಹುರ್ಮಹಂತಹ. ವಾಯುದೇವರ ಮಹಿಮೆಯನ್ನು ಹೇಳಲಿಕ್ಕೇನೆ ಆಗಲ್ಲ ಅಂದ ಮೇಲೆ ಇನ್ನು ಪರಮಾತ್ಮನ ಮಹಿಮೆಯನ್ನ ಹೇಗೆ ಹೇಳೋದಕ್ಕೆ ಸಾಧ್ಯವಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪರಮಾತ್ಮನ ಯಜ್ಞಾವತಾರ, ದತ್ತಾತ್ರೇಯ ಅವತಾರ, ವಿಷ್ಣು ಅವತಾರ ಎಲ್ಲದಕ್ಕೂ ಒಂದೊಂದು ಶ್ಲೋಕ ಇದೆ ರೀ. ದೊಡ್ಡ ದೊಡ್ಡ 4-5 ಸಾಲಿನ ಶ್ಲೋಕ ಇದೆ. ಅದಕ್ಕೆ ಹೇಳಿದೆ ಭಾಗವತ ಹೇಳುವಾಗ ಹೆಂಗೆ ಹೇಳಬೇಕು ಅಂದ್ರೆ ಒಂದೊಂದು ಸ್ಕಂದ ಒಂದೊಂದು ವಾರ ಹೇಳಬೇಕು. ಅದು ಮಿನಿಮಮ್. ಅದು
ಒಂದೊಂದು ಸ್ಕಂದ ಒಂದು ವಾರ ಹೇಳಿದರೆ ಅದ್ಭುತವಾದ ಚಿಂತನೆಯನ್ನು ನೋಡೋದಕ್ಕೆ ಸಾಧ್ಯವಿದೆ. ಇದೇನು ಅಂದರೆ ಸಮುದ್ರ ಸ್ನಾನಕ್ಕೆ ಅಂತ ಹೋಗಬೇಕು, ಹೋಗಿ ಒಳಗಿಡುದು ಸಮುದ್ರ ಮುಳುಗಿ ಸ್ನಾನ ಮಾಡಲಿಕ್ಕಾಗಲ್ಲ, ದಂಡೆ ಕೂತ್ಕೊಂಡು ಪ್ರೋಕ್ಷಣೆ ಮಾಡಿದರೆ ಎಷ್ಟು ಸ್ನಾನವೋ ಅಷ್ಟೇ ಇಷ್ಟು ಹೇಳೋದು ಅಂತ. ಇಷ್ಟೇ ಅಷ್ಟಿರ್ಬೇಕಾದ್ರೆ ಅದೆಷ್ಟಿರಬೇಕು ಅಂತ ಭಾಗವತ ಅನ್ನೋದು ಸಮುದ್ರ. ಆಮೇಲೆ ನರನಾರಾಯಣ ರೂಪ, ಧ್ರುವನಿಗೆ ಒಲಿದಂತಹ ವಾಸುದೇವ ರೂಪ, ಋತು ಚಕ್ರವರ್ತಿಯಲ್ಲಿ ಆವೇಶ. ಋತು ಚಕ್ರವರ್ತಿಯಲ್ಲಿ ನೇರವಾದ ಅವತಾರ ಅಲ್ಲ, ಋತು ಚಕ್ರವರ್ತಿಯಲ್ಲಿ ಪರಮಾತ್ಮನ ರಾಜರಾಜೇಶ್ವರ ಅನ್ನುವ ರೂಪ ಇದೆ. ಆಮೇಲೆ ಋತು ಚಕ್ರವರ್ತಿ, ಆಮೇಲೆ ಭಗವಂತ ವೃಷಭನಾಮಕನಾಗಿ ಅವತಾರವನ್ನು ಮಾಡ್ತಾ ಇದ್ದಾನೆ, ಕಪಿಲ ನಾಮಕನಾಗಿ ಅವತಾರವನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ಹಯಗ್ರೀವ, ಮತ್ಸ್ಯ, ಗಜರಾಜನಿಗೆ ಒಲಿದಂತಹ ಹರಿಯಾಗಿ ಮಹಿದಾಸನಾಗಿ ಅವತಾರವನ್ನು ಮಾಡ್ತಾ ಇದ್ದಾನೆ. ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ವೇದವ್ಯಾಸ ಮೊದಲಾದ ಅನಂತ ಅವತಾರಗಳನ್ನು ತಳೀತಾ ಇದ್ದಾನೆ ಎಂಬುದಾಗಿ ಶುಕಾಚಾರ್ಯರು ಯಾವ ಸೂತರು ಶೌನಕಾದಿಗಳಿಗೆ ಪರಮಾತ್ಮನ ರೂಪಗಳ ಒಂದು ಸಂಕ್ಷೇಪವಾದ ಚಿಂತನೆಯನ್ನು ಕೊಟ್ಟಿದ್ದಾರೆ, ಅದನ್ನೇ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ ದ್ವಿತೀಯ ಸ್ಕಂದದಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳಿದರೆ ನಿರೂಪಣೆಯನ್ನು ಮಾಡ್ತಾ ಕೊನೆಗೆ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ಚತುಶ್ಲೋಕಿ ಭಾಗವತವನ್ನೇ ಹೇಳ್ತಾ ಇದ್ದಾರೆ. ದ್ವಿತೀಯ ಸ್ಕಂದದ ಕೊನೆಯಲ್ಲಿ ಬರುವಂತಹ ಮಹತ್ತರವಾದ ಘಟ್ಟ ಯಾವುದು ಅಂದರೆ ಚತುಶ್ಲೋಕಿ ಭಾಗವತ. ಅಹಮೇವ ಸಮೇವಾಗ್ರೇ ನಾನ್ಯತ್ ಸದಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋ ಶಿಷ್ಯೇತ ಸೋಸ್ಮ್ಯಹಂ ಋತೇರ್ತಮ್ಯ ಪ್ರತೀಯೇತ ನ ಪ್ರತೀತಜಾತ್ಮನಿ ತದ್ವಿದ್ಯಾದಾತ್ಮನೋ ಮಾಯಾ ಯಥಾ ವಾಸೋ ಯಥಾ ತಮಃ ಯಥಾ ಮಹಂತೆ ಭೂತಾನಿ ಭೂತೇಶಿಚ್ಚಾವಶೇಷಿ ಚ ಪ್ರವಿಷ್ಟಾನ್ನ ಪ್ರವಿಷ್ಟಾನಿ ಯಥಾ ತೇಷು ತೇಷುಹಂ ಏತಾವದೇವ ಜಿಜ್ಞಾಸ್ಯಂ ತತ್ವಜಿಜ್ಞಾಸುನಾತ್ಮನಃ. ಚತುರ್ಮುಖ ಬ್ರಹ್ಮ, ಅವನಿಗೆ 18,000 ಹೇಳಬೇಕಾಗಿಲ್ಲ, ಕೇವಲ 4 ಶ್ಲೋಕದಿಂದ ಹೇಳಿದಾಗ ಎಲ್ಲವೂ ಕೂಡ ಏನಾಗ್ತಾ ಇದೆ, ವಿದಿತವಾಗ್ತಾ ಇದೆ. ಯುದ್ಧ ಭೂಮಿಯಲ್ಲಿ 18 ಅಧ್ಯಾಯ ಉಪದೇಶ ಆಗಿಲ್ಲ, 705 ಶ್ಲೋಕಗಳು ಉಪದೇಶ ಆಗಿಲ್ಲ. ಯುದ್ಧ ಭೂಮಿಯಲ್ಲಿ ಕೇವಲ 7 ಶ್ಲೋಕಗಳಿಂದ ಅರ್ಜುನನಿಗೆ ಭಗವಂತ ಉಪದೇಶವನ್ನು ಮಾಡಿದ್ದಾನೆ. ಜ್ಞಾನಿಯಾಗಿರತಕ್ಕಂಥ ಅರ್ಜುನ ಇಂದ್ರಾವತಾರಿ, ಒಳಗಡೆ ಪರಮಾತ್ಮನ ಒಂದು ರೂಪ ಇರೋದರಿಂದ, ನಾರಾಯಣ ಎನ್ನುವಂತಹ ರೂಪ ಇರೋದರಿಂದ ಜ್ಞಾನಿಯಾದ ಅರ್ಜುನ ಎಲ್ಲವನ್ನ ಏನು ಮಾಡ್ತಾನೆ, ತಿಳ್ಕೊಳ್ತಾನೆ. ಹಾಗಾಗಿ ಭಗವಂತ ಹೇಳ್ತಾ ಇದ್ದಾನೆ, ಅಹಮೇವಾ ಸಮೇವಾಗ್ರೇ. ಸೃಷ್ಟಿ ಆರಂಭದಲ್ಲಿ ಯಾವುದೂ ಇಲ್ಲ, ಸತ್ತಾಗಲಿ ಅಸತ್ತಾಗಲಿ ಯಾವುದೂ ಇಲ್ಲ, ಎಲ್ಲವೂ ಇದೆ. ಹೇಗಿದೆ? ಸ್ವತಂತ್ರವಾಗಿ ಇಲ್ಲ, ಅದು ನನ್ನಿಂದಾಗಿ ಇದೆ. ಹಾಗಾದರೆ ನಾಸದಾಸೀತ್ ನೋಸದಾಸೀತ್ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಯಾವುದೂ ಇಲ್ಲ, ಸತ್ತು ಅಸತ್ತು, ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಮಹಾಭೂತಗಳು ಯಾವುದೂ ಕೂಡ ಇಲ್ಲ, ಎಲ್ಲವೂ ಕೂಡ ಇದೆ. ಹೇಗಿದೆ ಅಂತ ಕೇಳಿದ್ರೆ ಪರಮಾತ್ಮನಿಗೆ ಅಧೀನವಾಗಿ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರತೀರ್ತಮ್ಯ ಪ್ರತೀತ ನ ಪ್ರತೀತ ಚಾತ್ಮನಿ. ಈ ಪಂಚಮಹಾಭೂತಗಳ ಸೃಷ್ಟಿಗೆ ಕಾರಣ ಯಾರು? ತಮ್ಮಿಂದ ತಾನೇ ಆಗಿಲ್ಲ. ಪಂಚಮಹಾಭೂತಗಳ ಸೃಷ್ಟಿಗೆ ನಾನು ಕಾರಣನಾಗಿದ್ದೇನೆ, ಅವುಗಳ ಒಳಗೂ ವ್ಯಾಪ್ತನಾಗಿದ್ದೇನೆ, ಅವುಗಳ ಹೊರಗೂ ವ್ಯಾಪ್ತನಾಗಿದ್ದೇನೆ, ನಿಯಾಮಕನಾಗಿ ಇದ್ದೇನೆ ನಾನು. ಅವುಗಳಿಂದಾಗಿ ನಾನಲ್ಲ, ನನ್ನಿಂದಾಗಿ ಅವುಗಳು. ಏತಾವದೇವ ಜಿಜ್ಞಾಸಂ ತತ್ವ ಜಿಜ್ಞಾಸನಾತ್ಮನಃ ಅನ್ವಯ ವ್ಯತಿರೇಕಾಭ್ಯಾಂ ಯಸ್ಯ ಸರ್ವತ್ರ ಸರ್ವದಾ ಎಂಬುದಾಗಿ ಹೇಳ್ತಾ, ಆಮೇಲೆ ಮುಂದೆ ಏನಪ್ಪಾ ಅಂತ ಕೇಳಿದ್ರೆ ಪರಮಾತ್ಮನ ಅದ್ಭುತವಾದ ಮಹಿಮೆಯನ್ನ ನಿರೂಪಣೆಯನ್ನ ಮಾಡ್ತಾ, ಏವಮೇ ತತ್ಪುರ ಪೃಷ್ಟೋ ಮೈತ್ರೇಯೋ ಭಗವಾನ್ ಕಿರ ಕ್ಷತ್ರಾವನಂ ಪ್ರವಿಷ್ಟೇನ ತ್ಯಕ್ತ್ವಾ ಸಹೃಬುದ್ಧಿಮತ್ ಯದ್ವಾ ತ್ವಯಂ ಮಂತ್ರಕೃದ್ರಃ ಭಗವಾನ್ ಕಿರೇಶ್ವರಃ ಪೌರ್ವೇಂದ್ರಪುರಂ ಹಿತ್ವಾ ಪ್ರವೇಶ ಆತ್ಮಸತ್ಕೃತಂ ಎಂಬುದಾಗಿ ಪರೀಕ್ಷಿತ ಮಹಾರಾಜರು ಶುಕಾಚಾರ್ಯರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಏನೋ ಅಂತ ಕೇಳಿದ್ರೆ ತೃತೀಯ ಸ್ಕಂದವನ್ನ ಪ್ರವೇಶ ಮಾಡ್ತಾ ಅಲ್ಲಿ ಹೇಳ್ತಾ ಇದ್ದಾರೆ, ಮಹಾಭಾರತದ ಯುದ್ಧ ನಡೀತು. ಆ ಮಹಾಭಾರತ ಯುದ್ಧ ನಡೆಯುವಾಗ ವಿದುರ ಏನಾಗಲಿಲ್ಲ ಅಂತ ಕೇಳಿದರೆ ಯುದ್ಧದಲ್ಲಿ ಭಾಗವಹಿಸಲಿಲ್ಲ, ಅರಮನೆಯಲ್ಲೂ ಇರಲಿಲ್ಲ, ಹಸ್ತಿನಾವತಿಯಲ್ಲೂ ಇರಲಿಲ್ಲ, ಹೊರಟೋಗಿ ಬಿಟ್ಟ. ಯಾಕೆ ಹೊರಟೋದ ಅಂತ ಕೇಳಿದ್ರೆ ಅದಕ್ಕೆ ಕಾರಣವನ್ನ ಹೇಳ್ತಾರೆ. ಒಮ್ಮೆ ಏನಾಯಿತು ಅಂದ್ರೆ ಧೃತರಾಷ್ಟ್ರನಿಗೆ ನಿದ್ರೆ ಬರಲಿಲ್ಲ. ನಿದ್ರೆ ಬರದೇ ಇದ್ದಾಗ ಅವರೇನು ಮಾಡಿದ ಅಂದ್ರೆ ವಿದುರು ನನ್ನ ಕರೆದ, ಬಾರಪ್ಪ ಒಂಚೂರು ಉಪದೇಶವನ್ನು ಮಾಡು ಅಂತ. ಅವಾಗ ರಾತ್ರಿ ಇಡೀ ಏನು ಮಾಡ್ತಾನೆ ಅಂತ ಕೇಳಿದ್ರೆ
ಧೃತರಾಷ್ಟ್ರನಿಗೆ ವಿದುರ ಉಪದೇಶವನ್ನ ಮಾಡ್ತಾನೆ. ಆ ಉಪದೇಶವನ್ನೇ ವಿದುರ ನೀತಿ ಅಂತ ಹೇಳುದು. ಹಾಗೆ ಉಪದೇಶವನ್ನ ಮಾಡ್ತಾ ಕೊನೆಗೆ ಉಪಸಂಹಾರವನ್ನ ಮಾಡ್ತಾ ಹೇಳ್ತಾನೆ, ಜಾನಾಮಿ, ನೋಡಪ್ಪ, ನಿನ್ನ ಮಕ್ಕಳು ತುಂಬಾ ಅವಿವೇಕಿಗಳು. ಆದ್ದರಿಂದ ಈಗಲಾದರೂ ಕೂಡ ಅವರನ್ನು ನಿಯಂತ್ರಣವನ್ನ ಮಾಡಿಕೊಂಡು ಏನು ಮಾಡು, ಆ ಯಾವ ಧರ್ಮವನ್ನ ಸ್ಥಾಪನೆಯನ್ನ ಮಾಡುವಂತ. ಆದರೆ ಆ ಸಮಯದಲ್ಲೂ ಕೂಡ ಅವನು ತಿದ್ದಿಕೊಳ್ಳಲಿಲ್ಲ. ಇದನ್ನು ಮರೆಯಲ್ಲಿ ನಿಂತು ಕೇಳ್ತಾ ಇರತಕ್ಕಂತಹ ದುರ್ಯೋಧನ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಧರ್ಮ ಯಾವುದು ಅಂತ ಗೊತ್ತಿದೆ, ಮಾಡ್ಲಿಕ್ಕಾಗುವುದಿಲ್ಲ. ಅಧರ್ಮ ಯಾವುದು ಅಂತ ಗೊತ್ತಿದೆ, ಬಿಡೋದಕ್ಕಾಗಲ್ಲ. ನಿನ್ನ ಉಪದೇಶ ನಮಗೆ ಬೇಕಾಗಿಲ್ಲ ಅಂತ ಅವನಿಗೆ ಅವಮಾನವನ್ನು ಮಾಡಿದಾಗ ಆ ವಿದುರ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಬಿಲ್ಲು ಬಾಣಗಳನ್ನ ಹಸ್ತಿನಾವತಿಯ ಧೃತರಾಷ್ಟ್ರ ಸಿಂಹಾಸನ ಮುಂದೆ ಇಟ್ಟು ಹೊರಟೋಗ್ಬಿಡ್ತಾನೆ. ಹೊರಟೋದಾಗ ಏನಾಗುತ್ತೆ, ದೂರ ಹೋಗಲಿಲ್ಲ, ಅರಮನೆಯನ್ನೇ ಬಿಟ್ಟು ಹೋಗಲಿಲ್ಲ. ಪುಷ್ಕರ, ಪ್ರಭಾಸ ಮೊದಲಾದ ಕ್ಷೇತ್ರಗಳನ್ನ ಸಂಚಾರ ಮಾಡ್ತಾ ಇರ್ತಾನೆ. ಪಾಂಡವನ ವ್ಯಪೇಕ್ಷೆಯ, ಪಾಂಡವರ ಮೇಲಿನ ಮೋಹದಿಂದ ಆಗಾಗ ಬಂದವರ ಯೋಗಕ್ಷೇಮವನ್ನ ವಿಚಾರವನ್ನ ಮಾಡ್ತಾ ಇರ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರತ್ಯಂಕಿತ ಮುಖ್ಯಾಂಕಿತ ಮಂದಿರಾಣಿ ಅಂತ ಶುಕಾಚಾರ್ಯರ ಮಾತು. ಹೋಗ್ತಾ ಹೋಗ್ತಾ ಅವನೇನು ಮಾಡಿದ ಅಂತ ಕೇಳಿದ್ರೆ, ಪ್ರತ್ಯಂಕ ಮುಖ್ಯಾಂಕಿತ ಮಂದಿರಾಣಿ, ಆ ಮಂದಿರಗಳನ್ನ ಸಂದರ್ಶನ ಮಾಡಿದ. ಪ್ರತ್ಯಂಕ ಅಂದ್ರೆ ಯಾರು? 32 ಸಲ್ಲಕ್ಷಣಗಳಿಂದ ಯುಕ್ತರಾಗಿರ್ತಕ್ಕಂತಹ ಬ್ರಹ್ಮದೇವರು ಪ್ರತ್ಯಂಕ, ಅವರಿಗೂ ಮುಖ್ಯನಾಗಿರ್ತಕ್ಕಂಥವ ಯಾರು? ಭಗವಂತ. ಅಂತಹ ಪರಮಾತ್ಮನ ಮಂದಿರಗಳನ್ನು ಸಂಚಾರವನ್ನ ಮಾಡುತ್ತಾ ಅವನೇನು ಮಾಡ್ತಾ ಇದ್ದಾನೆ, ಕಾಲವನ್ನ ಕಳೀತಾ ಇದ್ದಾನೆ. ಹೀಗೆ ಹೊರಟದ್ದು ಇದು ಒಂದು ಕಾರಣ. ಇನ್ನೊಂದು ಕಾರಣ ಏನು, ಯಾಕೆ ಹೊರಟೋದ ಅಂತ ಕೇಳಿದರೆ ಅದಕ್ಕೆ ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಯದಾತು ರಾಜ ಸ್ವಸುತಾನದ ಅಸಾಧು ಪುಷ್ಟನ್ನ ಧರ್ಮೇನ ವಿನಷ್ಟ ದೃಷ್ಟಿ ಭ್ರಾತೃಯವಿಷ್ಟಸ್ಯ ಸುತಾನ್ ವಿಬಂಧುಂ ಪ್ರವಿಶ್ಯ ಲಾಕ್ಷಾ ಭವನೇ ದದಾಹ. ನೋಡ್ರಿ, ಎಂತಹ ಕಾರ್ಯವನ್ನ ದುರ್ಯೋಧನಾದಿಗಳು ಧೃತರಾಷ್ಟ್ರ ಮಾಡಿದ್ದಾರೆ ಅಂತ ಕೇಳಿದರೆ, ಯಾವಾಗ ಲಾಕ್ಷಾದಹನ, ಯಾವಾಗ ಪಾಂಡವರು ಬೆಳೀತಾರೆ ಆವಾಗ ಇವರ ದ್ವೇಷ ಕ್ರೌರ್ಯ ಬೆಳೀತಾನೆ ಹೋಗ್ತಾ ಇದೆ. ರಾವಣ ಏನು ಮಾಡಿದ, ಪರಸ್ತ್ರೀಯರ ಮೇಲೆ ಕೈ ಹಾಕಿದ. ಆದರೆ ದುರ್ಯೋಧನ ಕುಲಸ್ತ್ರೀಯ ಮೇಲೆ ಕೈ ಹಾಕಿದ. ದ್ರೌಪದಿ ಯಾರು? ಕೇವಲ ಪಾಂಡವರಿಗೆ ಸಂಬಂಧಪಟ್ಟವಳಲ್ಲ, ಇಡೀ ಕುರುಕುಲದ ಸ್ತ್ರೀ, ವೇದಾಭಿಮಾನಿ ಭಾರತೀ ದೇವಿ ದ್ರೌಪದಿಯಾಗಿ ಅವತಾರ ಮಾಡಿದ್ದಾಳೆ. ಅಂಥವಳನ್ನ ಅವಮಾನ ಮಾಡುವಾಗ ನಮಾರಯಾಮಾಸ ನೃಪಃ, ರಾಜನಾಗಿರ್ತಕ್ಕಂಥವ ತಡೆಯುವ ಸಾಮರ್ಥ್ಯ ಅಧಿಕಾರ ಎಲ್ಲವೂ ಇದ್ದು ಕೂಡ ತಡೆಯಲಿಲ್ಲ. ಮತ್ತೆ ಯಾರು? ಭೀಷ್ಮ ದ್ರೋಣಾದಿಗಳು ತಡೆಯಬೇಕಾಗಿತ್ತು, ಅವರೂ ಕೂಡ ತಡೆಯಲಿಲ್ಲ. ಆದ್ದರಿಂದ ಇನ್ನು ಇಲ್ಲಿದ್ದೇನು ಮಾಡುವುದು ಅಂತ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಪುಷ್ಕರ, ಪ್ರಯಾಗ ಮೊದಲಾದ ಕ್ಷೇತ್ರಗಳನ್ನ ಸಂದರ್ಶನವನ್ನ ಮಾಡ್ತಾ ಹೊರಟೋಗಿ ಬಿಡ್ತಾ ಇದ್ದಾನೆ. ಹೀಗೆ ಹೊರಟೋಗುವಾಗ ಏನಾಯ್ತ್ರಿ, ಪರಮಾತ್ಮನ ಸಂಕಲ್ಪ ಇದೆ ಅನ್ನೋದು. ಯಾರಿಗೆ ಯಾವಾಗ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳನ್ನು ಕೊಡಬೇಕು ಅನ್ನೋದು ಇದೇ ಪರಮಾತ್ಮನ ಸಂಕಲ್ಪ ಅನ್ನೋದನ್ನ ಭಾಗವತ ನಮಗೆ ನಿರೂಪಣೆಯನ್ನು ಮಾಡ್ತಾ ಇದೆ. ಏನು ಅಂದ್ರೆ, ಹೀಗೆ ಸಂಚಾರ ಮಾಡುವಾಗ ಅವನಿಗೇನಾಯ್ತು ಅಂದ್ರೆ ಉದ್ಧವನ ಭೇಟಿಯಾಯಿತು. ಮಹಾನುಭಾವ, ನಿನ್ನೆ ಹೇಳಿದ್ದೇವೆ, ಬೃಹಸ್ಪತ್ಯಾಚಾರ್ಯರು ದೇವತೆಗಳು ಗುರುಗಳು ದ್ರೋಣಾಚಾರ್ಯರಾಗಿ ಅವತಾರ ಮಾಡಿದ್ದಾರೆ. ದ್ರೋಣಾಚಾರ್ಯರಾಗಿ ಅವತಾರ ಮಾಡಿ ದೃಪದನ ಮೇಲಿನ ಸೇಡು ಹಾಗೂ ಕೌರವರ ಆಶ್ರಯ ಪಡೆದದ್ದರಿಂದ ಉಪಾಸನೆ ಮಾಡಲಿಕ್ಕಾಗಲಿಲ್ಲ. ಅದಕ್ಕೋಸ್ಕರವಾಗಿ ಅದೇ ಬೃಹಸ್ಪತ್ಯಾಚಾರ್ಯರು ಉದ್ಧವನಾಗಿ ಅವತಾರವನ್ನು ಮಾಡಿ ಪರಮಾತ್ಮನಿಂದ ನೇರವಾದ ಉಪದೇಶವನ್ನು ಪಡೆದ ಮಹಾನುಭಾವರು. ಅವರು ಪಡೆದ ಉಪದೇಶ ಉದ್ಧವ ಗೀತೆ ಎಂಬುದಾಗಿ ಪ್ರಸಿದ್ಧವಾಗಿದೆ. ಹಾಗಾಗಿ ಉದ್ಧವನಿಗೂ ಹಾಗೂ ವಿದುರನಿಗೂ ಭೇಟಿಯಾಗಿದೆ. ಇಬ್ಬರಿಗೆ ಭೇಟಿಯಾದರೆ ಏನು ಮಾಡ್ತಾರೆ? ಅಜ್ಞಾನಿಗಳಿಗೆ ಭೇಟಿಯಾದರೆ ಏನೋ ಕಾಡು ಹರಟೆ ಮಾಡ್ತಾರೆ. ಜ್ಞಾನಿಗಳಿಗೆ ಭೇಟಿಯಾದರೆ ಏನು ಮಾಡ್ತಾರೆ? ಪರಮಾತ್ಮನ ಮಹಿಮೆಯನ್ನ ಶ್ರವಣ ಮಾಡ್ತಾರೆ. ಪರಮಾತ್ಮನ ಕೃಷ್ಣಾವತಾರದ ಮಹಿಮೆಯನ್ನ ಶ್ರವಣ ಮಾಡ್ತಾ ಇದ್ದಾರೆ. ನಮ್ಮ ಕೃಷ್ಣ ಹೇಗಿದ್ದಾನೆ, ಷಣ್ಮೈಶ್ವರಿ ಹೇಗಿದ್ದಾರೆ, ಅಷ್ಟಮೈಶ್ವರಿ ಹೇಗಿದ್ದಾರೆ, ಆ ಪರಮಾತ್ಮನ ಬಾಲಲೀಲೆಗಳೇನು ಅನ್ನೋದೆಲ್ಲವನ್ನು ಕೂಡ ಮೆಲುಕು ಹಾಕ್ತಾ ಇದ್ದಾರೆ. ಆಮೇಲೆ ಪರಮಾತ್ಮನ ಸಂಕಲ್ಪವನ್ನು ಅರಿತು ನಡೆಯುವವರು ಯಾರು? ಭೀಮಸೇನ ದೇವರು ಅಂತ ಹೇಳ್ತಾರೆ. ಹೆಂಗೆ ಅಂತ ಕೇಳಿದರೆ, ಅಂತಹ ಸಭೆಯಲ್ಲಿ ದ್ರೌಪದಿಗೆ ಅವಮಾನ ಆಗುವಾಗ ಭೀಮಸೇನ ದೇವರು ಕಣ್ಣು ತೆಗೆದಿದ್ರೆ ಸಾಕು, ಮಹಾಪತಿವ್ರತೆಯಾದ ದ್ರೌಪದಿ ಕಣ್ಣು ತೆಗೆದಿದ್ರೆ ಸಾಕು, ಕೌರವರೆಲ್ಲ ಸುಟ್ಟು ಹೋಗ್ತಾ ಇದ್ರು. ಆದರೆ ಭೀಮಸೇನ ದೇವರು ಹಾಗೆ ಮಾಡಲಿಲ್ಲ. ಎಂತಹ ಭೀಮಸೇನ ದೇವರು ಅಂದ್ರೆ, ಶುಕಾಚಾರ ಅಂತಾರೆ, ಭೀಮಸೇನ ದೇವರೇನಾದರೂ ನೆಲದ ಮೇಲೆ ಕಾಲಿಟ್ರೆ
ಆ ಭೂಮಿ ಗಡಗಡ ನಡುಗ್ತಾ ಇರುತ್ತಂತೆ. ಅಂತಹ ಭೀಮಸೇನ ದೇವರು ಕೌರವರ ಮಾಡೋ ಅವಮಾನವನ್ನ ಹೇಗೆ ಸಹಿಸಿಕೊಂಡ್ರು ಅಂತ ಕೇಳಿದ್ರೆ ಅದಕ್ಕೆ ವಾದಿರಾಜ ಸ್ವಾಮಿಗಳು ಸರಸ ಭಾರತಿ ವಿಲಾಸದಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ಕೃಷ್ಣ ಸಂಕಲ್ಪ ಸಿದ್ಧ್ಯರ್ಥಂ ಸೇಹೇ ಸ್ನೇಹೇನ ಕೇಶವೇ. ಕೃಷ್ಣನ ಸಂಕಲ್ಪ ಇವರನ್ನು ಸಂಹಾರ ಮಾಡೋದಿಲ್ಲ, ಮುಂದೆ ಸಂಹಾರ ಮಾಡೋದಿದೆ ಅಂತ ತಿಳ್ಕೊಂಡದ್ರಿಂದ ಸುಮ್ಮನೆ ಇದ್ದಾರಂತೆ ಅಂತ ಹೇಳ್ತಾರೆ. ಇದು ಮಹಾನುಭಾವರ ಚರ್ಯೆ. ಸರಿ, ಹೀಗಿರುವಾಗ ಉದ್ಧವನಿಗೂ ಹಾಗೂ ವಿದುರನಿಗೂ ಏನಾಗಿದೆ, ಭೇಟಿಯಾಗಿದೆ. ಉದ್ಧವ ಪರಮಾತ್ಮನ ಮಹಿಮೆಯನ್ನ ಹೇಳ್ತಾ ಹೇಳ್ತಾ ಆನಂದ ಬಾಷ್ಪ ಉಂಟಾಗುವುದು ಅಂತ ಅವನಿಗೆ. ಕೇಳುವಾಗಲೇನೆ ಕೆಲವರಿಗೆ ಆಗಲ್ಲ, ಆದರೆ ಅವನಿಗೆ ಹೇಳುವಾಗಲೇನೆ ಏನಾಗುತ್ತೆ ಅಂತ ಕೇಳಿದ್ರೆ ಆನಂದ ಬಾಷ್ಪ ಉಂಟಾಗ್ತಾ ಇದೆ. ನಗುವರೋ, ರೋಧಿಸುವರೋ, ನಾಟ್ಯವಾಡುವರೋ ಅಂತ ಹೇಳಿದ ಹಾಗೆ ಮಾಡ್ತಾ ಇದ್ದಾನೆ ಉದ್ಧವ. 5 ವರ್ಷದ ಬಾಲಕ ಇರುವಾಗಲೇನೆ ಉದ್ಧವನಿಗೇನು ಅಂತ ಕೇಳಿದ್ರೆ ಪರಮಾತ್ಮನ ಅದ್ಭುತವಾದ ಚಿಂತನೆ, ಮಾನಸ ಪೂಜೆಯನ್ನ ಮಾಡ್ತಾ ಇದ್ದ. ಇವತ್ತಿನವ್ರು ಇದನ್ನು ಕೇಳಿದ್ರೆ ತಪ್ಪು ತಿಳ್ಕೊಂಬೇಡ. ಆಚಾರ ಏನ್ ತಿಳ್ಕೊಬೇಡ್ರಿ, ನಾವು ಮಾನಸ ಪೂಜೆ ಮಾಡ್ತೀವಿ, ಮನಸ್ಸೊಳಗೆ ಪೂಜೆ ಮಾಡಿ ಮಠಕ್ಕೆ ಬಂದ್ಬಿಡ್ತೀವಿ ಅಂತ ಹೇಳೋ ಹಂಗಲ್ಲ. ಮಾನಸ ಪೂಜೆ ಅಂದ್ರೆ ಹಾಗಲ್ಲ. ಆ ಜೀವನ ಯೋಗ್ಯತೆ ಹೇಗಿರ್ತದೆ ಅಂತ ಕೇಳಿದ್ರೆ, ಹಿಂದೊಮ್ಮೆ ಏನಾಯ್ತು ಅಂದ್ರೆ ವ್ಯಾಸರಾಜರು ಮಹಾಪೂಜೆಯನ್ನ, ಸಂಸ್ಥಾನ ಪೂಜೆಯನ್ನು, ಗೋಪಾಲಕೃಷ್ಣನ ಪೂಜೆಯನ್ನ ಮಾಡ್ತಾ ಇದ್ರು. ಅವಾಗ ಶಿಷ್ಯರು ಏನ್ ಮಾಡಿದ್ರು ಅಂದ್ರೆ ಪುಟ್ಟಿ ತುಂಬಾ ತುಳಸಿಯನ್ನ ತಂದಿಟ್ರು. ಆ ತುಳಸಿ ನಿನ್ನೇನೋ ಸಮರ್ಪಣೆ ಮಾಡಬೇಕು. ಅಷ್ಟೊತ್ತಿಗೆ ವ್ಯಾಸರಾಜರು ಹೇಳ್ತಾರೆ, ಈ ತುಳಸಿ ನಿರ್ಮಾಲ್ಯವಾಗಿದೆ ಅಂತ. ಅವಾಗ ಶಿಷ್ಯರು ಹೇಳಿದ್ರು, ಇಲ್ಲ ಸ್ವಾಮಿ, ಪಕ್ಕದ ತೋಟದಿಂದ ತಾಜಾ ತುಳಸಿಯನ್ನು ತಂದಿದ್ದೇವೆ ಅಂತ. ಅವಾಗ ವ್ಯಾಸರಾಜರು ಹೇಳ್ತಾರೆ, ಯಾವ ತೋಟದಿಂದ ತುಳಸಿ ತಂದಿದ್ದೀರೋ ಅಲ್ಲಿ ಒಬ್ಬ ಮಹಾನುಭಾವರು ಮಾನಸ ಪೂಜಾ ಧುರಂಧರರಾಗಿ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ. ಮಾನಸಿಕವಾಗಿ ದೇವರಿಗೆ ಅದನ್ನು ಸಮರ್ಪಣೆ ಮಾಡಿಬಿಟ್ಟಿದ್ದಾರೆ. ಯಾರ ಮಹಾನುಭಾವರು? ಸುರೇಂದ್ರ ತೀರ್ಥರು. ಸರಿ, ಆಮೇಲೆ ಏನಾಯಿತು, ಪೂಜೆ ಎಲ್ಲ ಮುಗಿತು. ಮುಗಿದಾದ ಮೇಲೆ ವ್ಯಾಸರಾಜರು ಏನು ಮಾಡ್ತಾರೆ ಅಂದ್ರೆ, ಸುರೇಂದ್ರ ತೀರ್ಥರೇ, ಇವತ್ತು ನಾವು ನಿಮಗೆ ಒಂದು ವಿಶೇಷವಾದ ಕಾಣಿಕೆಯನ್ನು ಕೊಡ್ತೀವಿ. ಏನದು? ಸಂಸ್ಥಾನ ದರ್ಶನವನ್ನೇ ಮಾಡಿಸಿದ್ದೀರಿ, ಇನ್ನೇನು ಹೊಸ ಕಾಣಿಕೆ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಇಲ್ಲ, ನಮ್ಮ ಹತ್ರ ಇರೋ ಒಬ್ಬ ಶಿಷ್ಯರನ್ನ ನಿಮಗೆ ಕೊಡ್ತೇವೆ. ವ್ಯಾಸರಾಜರಲ್ಲಿ 10,000 ಜನ ಗೃಹಸ್ಥರು ಅಧ್ಯಯನ ಮಾಡ್ತಾ ಇದ್ರು. 24 ಜನ ಯತಿಗಳೇನು ಮಾಡ್ತಾ ಇದ್ರು, ಅಧ್ಯಯನವನ್ನ ಮಾಡ್ತಾ ಇದ್ರು. ಅದರಲ್ಲಿ ಒಬ್ಬರು ಕೇಶವ, ನಾರಾಯಣ, ಮಾಧವ, ಗೋವಿಂದ ಅಂತ 24 ಹೆಸರಿಟ್ಟಿದ್ರು ಅವರಿಗೆ. ಅದರಲ್ಲಿ ಒಬ್ರು ಯಾರು? ವಿಷ್ಣುವೇ ನಮಃ, ವಿಷ್ಣು ತೀರ್ಥರು. ಮಾದ್ನೂರು ವಿಷ್ಣು ತೀರ್ಥರಲ್ಲ, ಮತ್ತೆ ಆ ಕಾಲ ಬೇರೆ ಈ ಕಾಲ ಬೇರೆ. ಹಾಗಾಗಿ ವಿಷ್ಣು ತೀರ್ಥರನ್ನೇ ಏನು ಮಾಡ್ತಾರೆ, ತಮ್ಮಲ್ಲಿ ಅಧ್ಯಯನ ಮಾಡ್ತಾ ಇರುವಂತಹ ವಿಷ್ಣು ತೀರ್ಥರನ್ನ ಅವರ ಕೈಯಲ್ಲಿಟ್ಟೇನು ಮಾಡ್ತಾರೆ, ನಮಗೆ ಸಮರ್ಪಣೆಯನ್ನ ಮಾಡ್ತೀವಿ ಅಂತ. ಒಂದು ಕ್ಷಣದಲ್ಲಿ ಸುರೇಂದ್ರ ತೀರ್ಥರು ಪರಮಾತ್ಮನ ಸಂಕಲ್ಪವನ್ನು ಅರಿತೇನು ಮಾಡ್ತಾರೆ, ದಂಡಪಲ್ಲಟವನ್ನ ಮಾಡಿ ಅವರನ್ನ ತಮ್ಮ ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿಕೊಂಡು ಏನು ಮಾಡ್ತಾರೆ, ಆ ವಿಷ್ಣು ತೀರ್ಥರಿಗೆ ವಿಜೇಂದ್ರ ತೀರ್ಥರು ಅಂತ ನಾಮಕರಣವನ್ನ ಮಾಡ್ತಾರೆ. ಅವರೇ ಮಹಾನುಭಾವರಾದ ರಾಯರ ಪರಮ ಗುರುಗಳು. ರಾಯರ ಗುರುಗಳು ಯಾರು? ಸುಧೀಂದ್ರ ತೀರ್ಥರು. ಸುಧೀಂದ್ರ ತೀರ್ಥರ ಗುರುಗಳು ಯಾರು? ವಿಜೇಂದ್ರ ತೀರ್ಥರು. ಅವಾಗ ವಿಜೇಂದ್ರ ತೀರ್ಥರು ಅಂತ ಮಾಡಿದಾಗ ಏನಾಯ್ತ್ರಿ, ಸ್ವಲ್ಪ ವಿಶೇಷ ತಿಳ್ಕೊಳ್ಬೇಕು. ವಿಜೇಂದ್ರ ತೀರ್ಥರು ಅಂತ ಮಾಡಿದಾಗ ಅಲ್ಲೇ ಒಬ್ಬ ಕವಿ ಇದ್ದ. ಆ ಕವಿ ಏನು ಮಾಡಿದ ಅಂದ್ರೆ, ವಿಕಾರ ಹೋಗದು ವಿಷ್ಣು ತೀರ್ಥ ಅಂತವರನ್ನ ಕೊಂಡಾಡ್ತಾನೆ. ಏನು ಅಂದ್ರೆ, ಏನು ವಿಶೇಷ ಅಂದ್ರೆ, ಇವರ ಹಿಂದಿನ ಜನ್ಮ ಯಾವುದು? ವಿಜೇಂದ್ರ ಸ್ವಾಮಿಗಳ ಹಿಂದಿನ ಜನ್ಮ ಯಾವುದು ಅಂದ್ರೆ ವಿಭುಧೇಂದ್ರ ತೀರ್ಥರು. ಮಂತ್ರಾಲಯ ಮಠಕ್ಕೆ ಹೋದ್ರೆ ಷೋಡಶ ಬಾಹು ನರಸಿಂಹದೇವರನ್ನು ಪಡೆದ ವಿಗ್ರಹವನ್ನು ತೋರಿಸ್ತಾರೆ. ವಿಭುಧೇಂದ್ರ ತೀರ್ಥ ಕರಾರ್ಚಿತವಾದದ್ದು. ಆ ವಿಭುಧೇಂದ್ರ ತೀರ್ಥರೇ ಇನ್ನೊಮ್ಮೆ ಸಂಸ್ಥಾನ ಪೂಜೆಯನ್ನ ಮಾಡಬೇಕು ಅಂತ ಏನು ಮಾಡಿದ್ದಾರೆ, ವಿಷ್ಣು ತೀರ್ಥರಾಗಿ ಅವತಾರವನ್ನ ಮಾಡಿದ್ದಾರೆ. ಹಾಗಾಗಿ ಆವಾಗ ವಿಭುಧೇಂದ್ರ ತೀರ್ಥರು ಮುಂದೆ ಅವತಾರ ಮಾಡಿದರು. ಗೃಹಸ್ಥಾಶ್ರಮ, ಅಲ್ಲಿ ವಿಠಲಾಚಾರ್ಯರು ಅಂತ ಹೆಸರಿತ್ತು, ಅಲ್ಲೂ ವಿ. ಆಮೇಲೆ ಮುಂದೆ ಅವರೇ ವಿಷ್ಣು ತೀರ್ಥರಾದರು. ವಿಷ್ಣು ತೀರ್ಥರಾದವರು ವಿಜೇಂದ್ರ ತೀರ್ಥರಾಗಿದ್ದಾರೆ. ಹಾಗಾಗಿ ಅಂತಹ ಮಾನಸ ಪೂಜಾ ಧುರಂಧರರು ಯಾರು ಅಂತ ಕೇಳಿದ್ರೆ ಸುರೇಂದ್ರ ತೀರ್ಥರು. ಅವರ ಚರ್ಮ ಶ್ಲೋಕವನ್ನು ಹೇಳುವಾಗ ಹೇಳ್ತಾರೆ, ಎಂತಹ ತಪಸ್ವಿಗಳು. ಯಶ್ಚಕಾರ ಉಪವಾಸೇನ ತ್ರಿವಾರಂ ಭೂ ಪ್ರದಕ್ಷಿಣಂ ತಸ್ಮೈ ನಮೋ ಯತೀಂದ್ರಾಯ ಶ್ರೀ ಸುರೇಂದ್ರ ತಪಸ್ವಿನೇ. ಯಶ್ಚಕಾರ ಉಪವಾಸೇನ, ಯಾವ ಮಹಾನುಭಾವರು? ಸುರೇಂದ್ರ ತೀರ್ಥರು ಉಪವಾಸದಿಂದ 3 ಬಾರಿ ಅಖಂಡ ಭೂಮಂಡಲವನ್ನೇನು ಮಾಡಿದ್ದಾರೆ, ಪ್ರದಕ್ಷಿಣೆಯನ್ನು ಹಾಕಿದ್ದಾರೆ. ತಸ್ಮೈ ನಮೋ ಯತೀಂದ್ರಾಯ ಶ್ರೀ ಸುರೇಂದ್ರ ತಪಸ್ವಿನಿ. ಅಂತಹ ಸುರೇಂದ್ರ ತೀರ್ಥರಿಗೆ ನಾನು ನಮಸ್ಕಾರವನ್ನು ಮಾಡುತ್ತೇನೆ ಅಂತ ಹೇಳ್ತಾರೆ. ಅಂತಹ ಮಹಾನುಭಾವರು ಸುರೇಂದ್ರ ತೀರ್ಥರು ಮಾನಸಿಕ ಪೂಜಾ ಧುರಂಧರರು ಸಮರ್ಪಣೆಯನ್ನು ಮಾಡಿದ್ದಾರೆ. ವಿಜಯದಾಸರು ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಏನು ಮಾಡ್ತಾ ಇದ್ರು, ಆ ಹರಿಯುವ ಹಳ್ಳವನ್ನು ನೋಡಿದರೆ ವಿಜಯ ವಿಠಲ ಇದು ನಿನಗೆ ಸಮರ್ಪಿತ ಅಂತ ಹೇಳ್ತಾ ಇದ್ರು.
ಹೂ ತೋಟ, ತುಳಸಿ ತೋಟವನ್ನು ನೋಡಿದರೆ ವಿಜಯ ವಿಠಲ ಇದು ನಿನಗೆ ಸಮರ್ಪಿತ ಅಂತ ಹೇಳ್ತಾ ಇದ್ರು. ಆ ಅನುಸಂಧಾನ ಇತ್ತು, ಆ ಜ್ಞಾನ ಇತ್ತು, ಆ ಪರೋಕ್ಷ ಇತ್ತು. ದೇವರು ಅಕ್ಷರಶಃ ಅದನ್ನು ಸ್ವೀಕಾರ ಮಾಡ್ತಾ ಇದ್ದ. ಹಾಗೆ ಪುರಂದರದಾಸರು ಕೂಡ ಒಂದು ದಿವಸ ದ್ವಾದಶಿ ಏನಾಯಿತು, ವ್ಯಾಸರಾಜರು ಹೇಳಿದ್ರು ಶಿಷ್ಯರಿಗೆ ಹೇಳಿ ಏನು ಮಾಡಿದ್ರು, ಪುರಂದರದಾಸರನ್ನು ಕರ್ಕೊಂಬ ಅಂತ ಹೇಳಿದ್ರು. ಪಾಪ ಏನಾಯಿತು, ಪುರಂದರದಾಸರು ಒಳಗಿದ್ರು, ಹೊರಗಿದ್ದು ಜನ ಎಲ್ಲ ಏನು ಮಾಡಿದ್ರು, ಕದಾ ತಟ್ಟಿದ್ರೆ ಪುರಂದರದಾಸರು ಏನು ಮಾಡಿದ್ರು, ಇನ್ನೂ ಮಲ್ಕೊಂಡಿದ್ರು. ಊಟದ ಟೈಮ್ ಆಗ್ಯದ, ಪುರಂದರದಾಸರು ಇನ್ನೂ ಮಲ್ಕೊಂಡ್ರೆ ಹೆಂಗ್ರಿ? ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತ ಸಂಯಮ. ಜ್ಞಾನಿಗಳ ವಿಚಾರವೇ ಬೇರೆ, ಅದರಲ್ಲೂ ಅಪರೋಕ್ಷ ಜ್ಞಾನಿಗಳು. ಸರಿ, ಎಬ್ಬಿಸಿದರೆ ಯಾಕೆ ಎಬ್ಬಿಸಿದೆಯನ್ನ ಅಂತಾರೆ ಪುರಂದರದಾಸರು. ಯಾಕೆ ಎಬ್ಬಿಸಿದೆಯನ್ನ? ಪ್ರಾತಃ ಕಾಲದಲ್ಲಿ ಎದ್ದು ನದಿ ತೀರಕ್ಕೆ ಹೋಗಿ ಸ್ನಾನಗಳನ್ನೇ ಮಾಡಿ ಮೊದಲು ಬರುತ್ತಲಿದ್ದೆ, ಯಾಕೆ ಎಬ್ಬಿಸಿದೆಯನ್ನ ಅಂತ ಇಡೀ ಸದಾಚಾರ ಸ್ಮೃತಿಯಲ್ಲಿರುವ ಎಲ್ಲಾ ವಿಷಯಗಳನ್ನು 25 ನುಡಿಗಳಲ್ಲಿ ಪುರಂದರದಾಸರು ಹೇಳಿದ್ದಾರೆ. ಇದು ಮಾನಸಿಕ ಪೂಜಾ. ಹೊರಟೋಗ್ಬಿಟ್ರು. ಆಮೇಲೆ ಶಿಷ್ಯರೆಲ್ಲ ಹೇಳಿದಾಗ ಹೋಗಿ ನೋಡ್ರಿ ಅಂತ ಹೇಳಿದ್ರೆ ನದಿ ದಂಡೆಗೆ ಹೋಗಿ ತಿಂದದ್ದನ್ನೆಲ್ಲ ವಾಪಸ್ ದಂಡೆಯ ಮೇಲಿಟ್ಟು ಸ್ನಾನ ಮಾಡಿ ಅನ್ಯಾಯಕವನ್ನು ಮಾಡುತ್ತಾರೆ. ಇದು ಮಾನಸಿಕ ಪೂಜೆ. ಸರಿನಾ? ರಂಗೋಲಿಯಲ್ಲಿ ರಂಗನನ್ನ ಕಂಡ ಮಹಾನುಭಾವರು ಯಾರು? ರಂಗೋಲಿ ದಾಸರು, ಜಗನ್ನಾಥ ದಾಸರು. ಆದ್ದರಿಂದ ಇಂತಹ ಮಹಾಪೂಜಾ ಧುರಂಧರನಾಗಿದ್ದ ಯಾರು ಅಂತ ಕೇಳಿದರೆ ವಿದುರ. ಯಾವ ಉದ್ಧವ? ಆ ಉದ್ಧವನಿಗೂ ವಿದುರನಿಗೂ ಏನಾಗ್ತಾ ಇದೆ, ಸಂವಾದವಾಗ್ತಾ ಇದೆ. ಅವಾಗ ವಿದುರ ಅಂತ ಇದ್ದಾನೆ, ಉದ್ಧವ ಹೇಗೂ ಬಂದಿದ್ದೀಯಾ, ನನಗೆ ಸಮಾಗಮ ಆಗಿದೆ, ನಿನ್ನ ದರ್ಶನ ಆಗಿದೆ, ಜ್ಞಾನಿಗಳ ಸಹವಾಸ, ಜ್ಞಾನಿಗಳ ಉಪದೇಶ ಜೀವಮಾನ ಇಡೀ ಆಗ್ಬೇಕಾಗಿಲ್ಲಂತೆ, ಒಂದು ಕ್ಷಣ ಆದ್ರೆ ಸಾಕು. ಸತ್ಸಂಗದಿ ಸೇವದಿರ್ನೃಣ, ಒಂದು ಕ್ಷಣ ಆದರೆ ಸಾಕು, ನಾವು ಉದ್ಧಾರವಾಗ್ತೇವೆ. ಆದ್ದರಿಂದ ನಂದೊಂದು ಪ್ರಾರ್ಥನೆ ಇದೆಯಪ್ಪ, ನನಗೆ ಉಪದೇಶವನ್ನು ಮಾಡು ಅಂತ ಹೇಳಿಬಿಡ್ತಾನೆ ಯಾರು? ವಿದುರ ಉದ್ಧವನಿಗೆ. ಅವಾಗ ಉದ್ಧವ ಅಂತಾನೆ, ಇಲ್ಲಪ್ಪ, ಪರಮಾತ್ಮ ನನಗೆ ಬದರಿಕಾಶ್ರಮಕ್ಕೆ ಹೋಗಲಿಕ್ಕೆ ಏನು ಮಾಡಿದ್ದಾನೆ, ಆದೇಶವನ್ನು ಮಾಡಿದ್ದಾನೆ. ನಾನು ಬದರಿಕಾಶ್ರಮಕ್ಕೆ ಹೋಗ್ತೇನೆ, ನಿನಗೆ ಉಪದೇಶ ಮಾಡಲಿಕ್ಕೆ ಇನ್ನೊಬ್ಬರು ಬರ್ತಾರೆ. ಯಾರು? ಮಹಾನುಭಾವರಾದ ವೇದವ್ಯಾಸರ ಶಿಷ್ಯರಾದ ಮೈತ್ರೇಯರು. ಆ ಮೈತ್ರೇಯರ ಮಕ್ಕಳಾಗಿರತಕ್ಕಂತಹ ಯಾರು ಮೈತ್ರೇಯರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ನಿನಗೆ ಉಪದೇಶವನ್ನು ಮಾಡ್ಲಿಕ್ಕೆ ಬರ್ತಾರೆ ಅಂತ ಹೇಳಿದಾಗ ಅಲ್ಪ ಕಾಲದಲ್ಲೇನೆ ಮೈತ್ರೇಯರು ಬರ್ತಾ ಇದ್ದಾರೆ. ಆ ಮೈತ್ರೇಯರಿಗೆ ಅರ್ಘ್ಯ ಪಾದ್ಯ ಆಚಮನ ಎಲ್ಲವನ್ನ ಸಲ್ಲಿಸಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಆ ಯಾವ ವಿದುರ ಪ್ರಶ್ನೆಯನ್ನ ಮಾಡ್ತಾನೆ. ಏನ್ ಪ್ರಶ್ನೆ ಮಾಡ್ತಾನೆ? ನಮ್ಮೆಲ್ಲರ ಪ್ರಶ್ನೆ ಅದು. ಸುಖಾಯ ಕರ್ಮಾಣಿ ಕರೋತಿ ಲೋಕಃ ನತೈ ಸುಖಂ ವಾನ್ಯದುಪಾರಮಂ ವಾ ವಿಂದೇತು ದುಃಖಂ ತಥೈವ ಭೂಯಃ ಯದುತ್ತರಯುಕ್ತಂ ಭಗವಾನ್ ವದಿನ್ನಃ. ವಿದುರು ಅಂತಾನೆ, ಜಗತ್ತಿನ ಜನ ಎಲ್ಲ ಸುಖ ಆಗಬೇಕು, ಕಷ್ಟ ನಿವಾರಣೆ ಆಗಬೇಕು ಅಂತೆಲ್ಲ ಪ್ರಯತ್ನ ಮಾಡ್ತಾರೆ, ತಪ್ಪೇನಲ್ಲ. ಆದರೆ 50 ವರ್ಷ ಸುಖ ಅನುಭೋಗ ಮಾಡಿದಾಗ ನಾನೇನು ಕಮ್ಮಿ ಅಂತ ಅದನ್ನೆಲ್ಲ ಮರೆಸುವಷ್ಟು ದುಃಖ, ನೋವು, ರೋಗ ಏನೋ ಸೇರಿಕೊಂಡು ಮನಸ್ತಾಪ ಆಗಿ ಎಲ್ಲ ವ್ಯರ್ಥವಾಗಿ ಬಿಡ್ತಾ ಇದೆ. ಹಾಗಾದರೆ ಈ ದುಃಖ ಪರಿಹಾರ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದಾಗ ಅದಕ್ಕೆ ಆ ಮೈತ್ರಿಯರು ವಿದುರು ನನ್ನ ಕುರಿತು ಹೇಳ್ತಾರೆ, ದುಃಖ ಪರಿಹಾರ ಆಗೋದು ಅದು ಮುಂದಿನ ಮಾತಪ್ಪ, ದುಃಖ ಯಾಕಾಗ್ತದೆ ಅದನ್ನು ತಿಳ್ಕೋ ಅಂತ ಹೇಳ್ತಾರೆ. ಯಾಕೆ ದುಃಖ ಆಗುತ್ತೆ ಅಂದರೆ ಪರಮಾತ್ಮ ಸ್ವತಂತ್ರನಾಗಿರ್ತಕ್ಕಂತಹ ಪರಮಾತ್ಮನನ್ನು ಮರೆತು ಎಲ್ಲ ನಮ್ಮಿಂದೇ ಆಗುತ್ತೆ. ನಮ್ಮಿಂದೇ ಸೂರ್ಯೋದಯ, ನಮ್ಮಿಂದೇ ಸೂರ್ಯಾಸ್ತ. ಈ ಸಲ ನಾ ಮಠಕ್ಕೆ ಹೋಗಂಗಿಲ್ಲ, ರಾಯರ ಆರಾಧನೆ ಹೆಂಗೆ ಮಾಡ್ತಾರೋ ನೋಡು, ಇಂಥವೆಲ್ಲ ಇರ್ತಾವಲ್ಲ. ಅದೆಲ್ಲ ಏನು ಅಂತ ಕೇಳಿದರೆ ಜೀವ ಸ್ವತಂತ್ರನಲ್ಲದೇ ಇರತಕ್ಕಂತಹ ಜೀವ ಸ್ವಾತಂತ್ರ್ಯವನ್ನು ತನ್ನಲ್ಲಿ ಆರೋಪಣೆಯನ್ನು ಮಾಡ್ತಾನೆ. ಆದ್ದರಿಂದ ಭಗವಂತ ಸೃಷ್ಟಿಕರ್ತ, ಜಗಜ್ಜನ್ಮಾದಿ ಕಾರಣಕರ್ತ ಅಂತ ಗೊತ್ತಾದಾಗ ಜೀವನಲ್ಲಿ ಇರತಕ್ಕಂತಹ ಅಹಂಕಾರ ಹೊರಟು ಹೋದಾಗ ದುಃಖ ಅನ್ನೋದು ಪರಿಹಾರವಾಗ್ತಾ ಇದೆ ಅನ್ನೋದಕ್ಕೆ ಪರಮಾತ್ಮ ಮಾಡಿದ ಸೃಷ್ಟಿಯ ಬಗೆಯನ್ನೇನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಶುಕಾಚಾರ್ಯರು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಮೈತ್ರೇಯರು ಅದನ್ನ ವಿದುರನಿಗೆ ಉಪದೇಶ ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾ, ಇವತ್ತು ಪಾವನವಾಗಿರತಕ್ಕಂತಹ ಋಷಿಪಂಚಮಿ. ಪ್ರತಿಯೊಬ್ಬ ಸ್ತ್ರೀ ಪುರುಷರು ಕೂಡ ಇದನ್ನ ಆಚರಣೆ ಮಾಡಲೇಬೇಕು. ಯಾಕೆ ಆಚರಣೆ ಮಾಡಬೇಕು ಅನ್ನೋದಕ್ಕೆ ಇಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ದೇಶಕಾಲ ಸಂಕಲ್ಪ ಎಲ್ಲವನ್ನ ಮಾಡಿ ಈ ಮಮ ಇಹ ಜನ್ಮನಿ ಜನ್ಮಾಂತರೇವ ಕೌಮಾರ ಯೌವನ ವಾರ್ಧಕ್ಯೇಶು
ಜಾಗೃತ ಸ್ವಪ್ನ ಸುಷುಪ್ತಾದಿ ಅವಸ್ಥಾಸು. ನಾನು ಈ ಜನ್ಮದಲ್ಲಿ ಜನ್ಮಾಂತರದಲ್ಲಿ ಕೌಮಾರ ಯೌವನ ವಾರ್ಧಕ್ಯ ಜಾಗರ ಸ್ವಪ್ನ ಸುಷುಪ್ತಿ ಈ ಎಲ್ಲ ಸಂದರ್ಭಗಳಲ್ಲಿ ಕಾಯ ವಾಚ ಮನಸ ಮಾಡಿದಂತಹ ಎಲ್ಲ ಪಾಪಗಳು, ಅದರ ಜೊತೆಗೆ ಜ್ಞಾನತೋ ಅಜ್ಞಾನತೋ ವಾ, ಇದೆಲ್ಲ ತಿಳ್ಕೊಳ್ಬೇಕು. ಜ್ಞಾನತೋ ಅಜ್ಞಾನತೋ ವಾ, ಗೊತ್ತಿದ್ದು ಗೊತ್ತಿಲ್ಲದೆ ಋತು ಸಂಪರ್ಕಾದಿ ಜನಿತ ದೋಷ ಪರಿಹಾರ ದ್ವಾರ, ಋತು ಸಂಪರ್ಕದ ಮೂಲಕವಾಗಿ ಆಗಿರತಕ್ಕಂತಹ ದೋಷವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಋಷಪಂಚಮಿ ವೃತಾಂಗವಾಗಿ ಏನ್ ಮಾಡಬೇಕು? ಅರುಂಧತಿ ಸಮೇತ ಕಶ್ಯಪಾದಿ ಸಪ್ತರ್ಷೀಣಾಂ ಷೋಡಶೋಪಚಾರ ಪೂಜನಂಚ ಕರಿಷ್ಯೆ. ಅರುಂಧತಿ ಸಮೇತರಾದ ಸಪ್ತರ್ಷಿಗಳನ್ನ ನಾವೇನ್ ಮಾಡಬೇಕು ಅಂತ ಕೇಳಿದ್ರೆ ಉಪಾಸನೆಯನ್ನ, ಅವರ ಪೂಜೆಯನ್ನ ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ದೋಷ ಬಂತು. ಯಾವ ದೋಷ ಅಂತ ಕೇಳಿದ್ರೆ ಪ್ರತಿಯೊಬ್ಬ ಸ್ತ್ರೀಯರಿಗೂ ಕೂಡ ಕಾಲನಿಯಾಮಕನಾದ ಪರಮಾತ್ಮನಿಂದ ಇದೊಂದು ವ್ಯವಸ್ಥೆ, ಋತುಜನಿತವಾದ. ಯಾವ ಸ್ತ್ರೀಯರಾಗಿರ್ತಕ್ಕಂಥವರು ಪ್ರಥಮ ರಜೋದರ್ಶನದಿಂದ ಆರಂಭ ಮಾಡಿಕೊಂಡು 50 ವರ್ಷದ ತನಕ ಏನಾಗ್ತಾರೆ? ರಜೋವಂತರಾಗ್ತಾರೆ. ಅದು ಏನು? ಅದರಿಂದ ಪ್ರಯೋಜನವೂ ಇದೆ. ಅದಾದರೇನೆ ಮುಂದೆ ಎಲ್ಲ ಸಂತಾನ ಸಂಪತ್ತುಗಳನ್ನು ಪಡೆಯೋದಕ್ಕೆ ಪ್ರಯೋಜನವನ್ನ ದೇವೇಂದ್ರ ಕೊಡ್ತಾನೆ. ಹಾಗಾಗಿ ದೇವೇಂದ್ರ ವೃತ್ರಾಸುರನ ಸಂಹಾರವನ್ನ ಮಾಡಿದಾಗ ಬ್ರಹ್ಮಹತ್ಯಾ ದೋಷ ಬಂತು. ಆ ಬ್ರಹ್ಮಹತ್ಯಾ ದೋಷವನ್ನ ಉಪಕಾರಕ್ಕೋಸ್ಕರವಾಗಿ ಸ್ತ್ರೀಯರ ರಜೋ ರೂಪದಲ್ಲಿ, ಗಿಡ ಮರಗಳ ಅಂಟಿನ ರೂಪದಲ್ಲಿ, ಅಗ್ನಿಯ ಪ್ರಥಮ ಜ್ವಾಲೆಗಳಲ್ಲಿ, ನೀರಿನ ನೊರೆಯ ರೂಪದಲ್ಲಿ ಏನು ಮಾಡಿದ ಅಂತ ಕೇಳಿದ್ರೆ ವಿಭಾಗವನ್ನ ಮಾಡಿದ. ಇದೇನು ಅಂತ ಕೇಳಿದ್ರೆ ಪ್ರಯೋಜನಕ್ಕೋಸ್ಕರವಾಗಿ ವಿಭಾಗವನ್ನು ಮಾಡಿದ. ಹಾಗಾಗಿ ಆ ಸಂದರ್ಭದಲ್ಲಿ ಏನಾಗಬೇಕು ಅಂತ ಕೇಳಿದರೆ ನಾವು ಆ 3 ದಿವಸ ನಮಗೆ ಅಶುಚಿತ್ವ, ಬಹಳ ದೊಡ್ಡ ಅಶುಚಿಯದು, ಅಂತಹ ಅಶುಚಿತ್ವದಲ್ಲಿ ನಾವು ಇರ್ತೇವೆ. ಆದ ಕಾರಣ ಆ ಸಂದರ್ಭದಲ್ಲಿ ಮುಟ್ಟೋದನ್ನಾಗಲಿ, ಇನ್ನೊಬ್ಬರ ಜೊತೆಗೆ ಅಡಿಗೆ ಪದಾರ್ಥಗಳನ್ನು ಮುಟ್ಟೋದು, ಇದ್ಯಾವುದನ್ನು ಕೂಡ ಮಾಡಬಾರದು. ಹಾಗಾದರೆ ಆ ದೋಷ ಪರಿಹಾರಕ್ಕೋಸ್ಕರವಾಗಿ ನಾವೆಲ್ಲ ಋಷಿಗಳ ಪರಂಪರೆಯಲ್ಲಿ ಬಂದಿದ್ದೇವೆ. ಪ್ರತಿಯೊಬ್ಬರಿಗೂ ಒಂದು ಗೋತ್ರ ಇದೆ. ನಮ್ಮ ಎಲ್ಲ ಆಗು ಹೋಗುಗಳಿಗೆ ಕಾರಣರಾದವರು ಯಾರು ಅಂತ ಕೇಳಿದ್ರೆ ಋಷಿಗಳು. ಆ ಋಷಿ ಪರಂಪರೆಯಲ್ಲಿ ನಾವು ಬಂದಿದ್ದೇವೆ. ಹಾಗಾಗಿ ಋಷಿಗಳ ಸ್ಮರಣೆಯನ್ನ ಮಾಡುವುದರಿಂದ ನಮ್ಮ ಪಾಪವನ್ನು ಪರಿಹಾರ ಮಾಡುತ್ತಾರೆ. ಹಾಗಾಗಿ ಒಂದೊಂದು ಮಾಸದಲ್ಲಿ ಒಬ್ಬೊಬ್ಬರ ಪೂಜೆಯನ್ನ ಮಾಡಿದರೆ, ಈ ಮಾಸದಲ್ಲಿ ಋಷಿಗಳ ಪೂಜೆ, ಶುಕ್ಲ ಪಕ್ಷದಲ್ಲಿ ಕೃಷ್ಣ ಪಕ್ಷದಲ್ಲಿ ಪಿತೃಗಳ ಪೂಜೆ ಎಂಬುದಾಗಿ ಏನು ಮಾಡಿದ್ದಾರೆ? ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆದ್ದರಿಂದ ನಮೋಸ್ತು ಋಷಿವರ್ಯೇಭ್ಯೋ ದೇವರ್ಷಿಭ್ಯೋ ನಮೋ ನಮಃ, ಸರ್ವ ಪಾಪ ಹರೇಭ್ಯಶ್ಚ ವೇದವಿದ್ಭ್ಯೋ ನಮೋ ನಮಃ ಅಂತ ಹೇಳಿ ಆ ಋಷಿಗಳನ್ನ ಪ್ರಾರ್ಥನೆ ಮಾಡ್ತಾ, ಅರುಂಧತಿ ಸಹಿತ ಕಶ್ಯಪಾದಿ ಸಪ್ತಋಷ್ಯಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ವೇದವ್ಯಾಸಾಯ ನಮಃ ನಮಸ್ಕರೋಮಿ ಅಂತ ವೇದವ್ಯಾಸ ಸಹಿತರಾದ ಸಪ್ತರ್ಷಿಗಳನ್ನ ಆವಾಹನೆಯನ್ನ ಮಾಡಬೇಕು. ಏತೇ ಸಪ್ತರ್ಷಿ ಸರ್ವೇ ಭಕ್ತ್ಯಾ ಸಂಪೂಜಿತಾಮಯ ಸರ್ವೇ ಪಾಪಂ ವ್ಯಪೋಹಿಂತು ಜ್ಞಾನತೋ ಅಜ್ಞಾನತೋ ಕೃತಂ. ಜ್ಞಾನದಿಂದ ಮಾಡಿದಂತಹ ಎಲ್ಲ ಪಾಪಗಳನ್ನ ಈ ಸಪ್ತರ್ಷಿಗಳು ನಮ್ಮಿಂದ ಪರಿಹಾರವನ್ನ ಮಾಡಲಿ ಅಂತ ಹೇಳಿ ಕಶ್ಯಪ ಋಷಿಗಳು, ಅತ್ರಿ ಋಷಿಗಳು, ಭರದ್ವಾಜ ಋಷಿಗಳು, ವಿಶ್ವಾಮಿತ್ರ ಋಷಿಗಳು, ಗೌತಮ ಋಷಿಗಳು, ಜಮದಗ್ನಿ ಋಷಿಗಳು ಹಾಗೂ ವಸಿಷ್ಠ ಅಂತೂ ಸರಿಯೇ ಸರಿ, ಈ ಎಲ್ಲ ಋಷಿಗಳು ಏನು ಸಪ್ತರ್ಷಿಗಳು ಅಂತ ಅನಿಸ್ಕೊಂಡಿದ್ದಾರೆ. ಅವರಿಗೆ ಪ್ರಧಾನರಾಗಿರತಕ್ಕಂಥವರು ಯಾರು ಅಂತ ಕೇಳಿದ್ರೆ ವಸಿಷ್ಠರ ಪತ್ನಿಯಾದ ಅರುಂಧತಿ ದೇವಿ. ಅವರಿಂದ ಸಹಿತರಾಗಿ ಸಪ್ತರ್ಷಿಗಳನ್ನ ವಿಶಿಷ್ಟವಾದ ಶಿಲೆಯಲ್ಲಿ ಆವಾಹನೆಯನ್ನ ಮಾಡಬೇಕು. ಆವಾಹನೆಯನ್ನು ಮಾಡಿ ಷೋಡಶೋಪಚಾರ ಪೂಜೆಗಳನ್ನ ಮಾಡಬೇಕು ಎಂಬುದಾಗಿ ಕಶ್ಯಪ ಸರ್ವಲೋಕಾಢ್ಯ ಸರ್ವಭೂತೇಷು ಸಂಸ್ಥಿತ ನರಾಣಾಂ ಪಾಪನಾಶಾಯ ಋಷಿರೂಪೇಣ ಸಂಸ್ಥಿತ ಕಶ್ಯಪಾಯ ನಮಃ ಅಂತ ಹೇಳಿ ಕಶ್ಯಪ ಋಷಿಗಳಿಗೆ ನಮಸ್ಕಾರವನ್ನು ಹಾಕಬೇಕು. ಅತ್ರಿ ಋಷಿಗಳು, ಭಾರದ್ವಾಜ ಋಷಿಗಳು, ಎಲ್ಲ ಮನ್ವಂತರ ಪ್ರವರ್ತಕರಾಗಿರತಕ್ಕಂಥ ಋಷಿಗಳು, ಎಲ್ಲ ಕಲ್ಪದಲ್ಲೂ ಬರತಕ್ಕಂಥ ಸಪ್ತರ್ಷಿಗಳು, ಅವರಿಗೆ ನಾಶ ಅನ್ನೋದಿಲ್ಲ ಅಂತಹ ಮಹಾನುಭಾವರು ಆ ಸಪ್ತರ್ಷಿಗಳ ಪೂಜೆಯನ್ನ ಮಾಡುವುದನ್ನ 7 ವರ್ಷ ಇದನ್ನ ಮಾಡಬೇಕು. ಆರಂಭದಲ್ಲಿ, ಮಧ್ಯದಲ್ಲಿ, ಕೊನೆಯಲ್ಲಿ ಉದ್ಯಾಪನೆಯನ್ನ ಮಾಡಬೇಕು ಅನ್ನುವಂತಹ ಈ ಎಲ್ಲ ವಿಧಿವಿಧಾನವನ್ನೇನು ಮಾಡ್ತಾರೆ ಅಂತ ಕೇಳಿದ್ರೆ ನಿರೂಪಣೆಯನ್ನು ಮಾಡಿ ಈ
ಯಾವ ಋತುಮತಿಯರಾಗತಕ್ಕಂಥ ಸ್ತ್ರೀಯರು ತಮ್ಮ ಋತುಕಾಲ ನಿಂತ ಮೇಲೆ ಇದನ್ನೇನು ಮಾಡಬೇಕು ಅಂತ ಕೇಳಿದ್ರೆ ಈ ಋಷಿಪಂಚಮಿ ವ್ರತವನ್ನ ಗ್ರಹಣ ಮಾಡಬೇಕು. ಆಮೇಲೆ 7 ವರ್ಷ ಮಾಡಬೇಕು. 7 ವರ್ಷ ಇರುತ್ತೇವೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಆರಂಭದಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯ ತನಕ ಇದ್ರೆ ಅಂತೂ ಒಟ್ಟು ಆದಿ ಆರಂಭ ಮಧ್ಯದಲ್ಲಿ ಏನೋ ಉದ್ಯಾಪನೆಯನ್ನು ಕೂಡ ಷೋಡಶೋಪಚಾರ ಪೂಜೆ, ಅದಕ್ಕೊಂದು ಹೋಮ ಇರ್ತದೆ, ಅದೆಲ್ಲದರ ಪೂರ್ವಕವಾಗಿ ಹೋಮ ಹವನಾದಿಗಳನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾ, ಇದಕ್ಕೆ ಪಾಂಡವರು ವನವಾಸದಲ್ಲಿ ಇರುವಾಗ ಶ್ರೀಕೃಷ್ಣ ಪರಮಾತ್ಮ ಇದನ್ನು ಹೇಳ್ತಾ ಇದ್ದಾನೆ. ಬೇರೆ ಯಾರೂ ಹೇಳಿಲ್ಲ. ಶ್ರೀಕೃಷ್ಣ ಪರಮಾತ್ಮನೇ ಪಾಂಡವರಿಗೆ ಈ ಕಥೆಯನ್ನ ನಿರೂಪಣೆಯನ್ನು ಮಾಡ್ತಾ ಇದ್ದಾನೆ. ವಿದರ್ಭ ಅನ್ನುವಂತಹ ದೇಶ, ಅಲ್ಲಿ ಸುಮಿತ್ರ ಅನ್ನುವಂತಹ ಬ್ರಾಹ್ಮಣಿ ಇದ್ದ. ಅವನಿಗೆ ಜಯಶ್ರೀ ಎನ್ನುವಂತಹ ಪತ್ನಿ ಇದ್ದಾಳೆ. ಇವರು ಒಳ್ಳೆಯ ಸದಾಚಾರಿಗಳಾಗಿರ್ತಕ್ಕಂತಹ ಬ್ರಾಹ್ಮಣ ದಂಪತಿಗಳು. ಹೀಗಿರುವಾಗ ಏನಾಯಿತು ಅಂತ ಕೇಳಿದರೆ ಆ ದಂಪತಿಗಳು ಒಳ್ಳೆಯ ಧರ್ಮವಂತರಾಗಿದ್ದರೂ ಕೂಡ ಕಾಲಧರ್ಮದ ಸಂಯೋಗದಿಂದ ಏನಾಗಿದ್ದಾಳೆ, ಜಯಶ್ರೀ ಒಂದು ಬಾರಿ ಮುಟ್ಟಾದಾಗ ಏನೋ ಅಜ್ಞಾನದಿಂದ ಮನೆಯಲ್ಲಿರೋ ಪಾತ್ರೆ ಪರಿಕರಗಳನ್ನು ಮುಟ್ಟಿದ್ದಾಳೆ. ಆನಂತರ ಅದೇ ರೀತಿಯಾಗಿ ಯಾವ ಸ್ನಾನಾದಿಗಳನ್ನು ಮಾಡಿದ್ದೇನೆ ಗ್ರಹ ಕಾರ್ಯಗಳನ್ನು ಮಾಡಿದ್ದಾಳೆ. ಹೀಗಿರುವಾಗ ಏನಾಯಿತು, ಕಾಲಾಂತರದಲ್ಲಿ ಅವಳು ಮೃತಳಾಗ್ತಾ ಇದ್ದಾಳೆ. ಅವಳ ಪತಿಯಾಗಿರತಕ್ಕಂಥ ಸುಮಿತ್ರನು ಕೂಡ ಏನಾಗ್ತಾ ಇದ್ದಾನೆ, ಮೃತನಾಗ್ತಾ ಇದ್ದಾನೆ. ಹೀಗಿರುವಾಗ ಕಾಲ ಕಳೀತು. ಕಾಲ ಕಳೆದಾಗ ಮುಂದೆ ಏನಾಯಿತು ಅಂತ ಕೇಳಿದರೆ, ಆ ಸುಮತಿ ಎನ್ನುವ ಬ್ರಾಹ್ಮಣ, ಜಯಶ್ರೀ ಎನ್ನುವವನ ಹೆಂಡತಿ ಇಬ್ಬರೂ ಕೂಡ ಏನು ಮಾಡಿದ್ದಾರೆ ಅಂತ ಕೇಳಿದರೆ, ತನ್ನ ಮನೆಯಲ್ಲೇನೆ ಜನ್ಮವನ್ನು ತಳೆದಿದ್ದಾರೆ. ತಾಯಿ ಜಯಶ್ರೀ ನಾಯಿ ರೂಪ ಜನ್ಮವನ್ನು ತಡೀತಾ ಇದ್ದಾಳೆ. ಆ ಸುಮಿತ್ರ ಎನ್ನುವ ಬ್ರಾಹ್ಮಣ ಏನಾಗಿದ್ದಾನೆ, ಎತ್ತಿನ ಜನ್ಮವನ್ನ ಪಡೆದಿದ್ದಾನೆ. ಹೀಗಿರುವಾಗ ಏನಾಯಿತು, ಅಲ್ಲೇ ಇದ್ದು ತಮ್ಮ ತಮ್ಮ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಏನಾಯಿತು, ಅವನ ಮಗ ಯಾರು, ಸುಮಂತ್ರ. ಸೊಸೆ ಯಾರು ಅಂತ ಕೇಳಿದ್ರೆ ಚಂದ್ರಮತಿ. ಹೀಗಿರುವಾಗ ಕಾಲ ಕಳೀತು. ಇವರಿಬ್ಬರು ಮನೆ ಕೆಲಸವನ್ನ ಮಾಡಿಕೊಂಡಿದ್ದಾರೆ. ಎತ್ತು ಹಾಗೂ ನಾಯಿಯ ಜನ್ಮವನ್ನು ಹೊಂದಿದವರು. ಹಾಗಿರುವಾಗ ಏನಾಯಿತು ಅಂದರೆ, ಒಂದು ದಿವಸ ಸುಮಂತ್ರು ತನ್ನ ತಂದೆಯಾದ ಸುಮಿತ್ರನ ಶ್ರಾದ್ದ ಕಾಲ ಬಂತು. ಶ್ರಾದ್ದ ಕಾಲ ಬಂದಾಗ ಅವನಿನ್ನೇನೋ ಶ್ರಾದ್ದದಲ್ಲಿ ತೊಡಗಬೇಕು ಅನ್ನುವಷ್ಟರಲ್ಲಿ ಹೆಂಡತಿಯಾದ ಚಂದ್ರಲೇಖೆ ಏನು ಮಾಡ್ತಾ ಇದ್ದಾಳೆ, ಎಲ್ಲ ಅಡಿಗೆಯನ್ನು ಮಾಡ್ತಾ ಇದ್ದಾಳೆ. ಅಡಿಗೆಯನ್ನು ಮಾಡುವಾಗ ಹಳೆ ಮನೆ, ಪ್ರಾಚೀನ ಕಾಲ, ಜಂತಿಯಿಂದ ಒಂದು ಹಾವು ಏನಾಯಿತು ಅಂದರೆ ವಿಷವನ್ನು ಕಕ್ಕಿತು. ಅದು ಏನಾಯಿತು ಅಂದರೆ ಪಾಯಸದ ಪಾತ್ರೆಯಲ್ಲಿ ಬಿತ್ತು. ಅದನ್ನ ಏನಾಯಿತು ಅಂದರೆ ಸೊಸೆ ನೋಡಿಲ್ಲ, ಚಂದ್ರಲೇಖೆ ನೋಡಿಲ್ಲ, ಹೊರಗಡೆ ಇರುವಂತಹ ನಾಯಿ ನೋಡಿತ್ತು. ನಾಯಿ ನೋಡಿ ಈ ಪಾಯಸವನ್ನ ಬ್ರಾಹ್ಮಣರು ತಿಂದ್ರೆ ಬ್ರಹ್ಮಹತ್ಯಾ ದೋಷ ನಮ್ಮವರಿಗೆ ಬರ್ತದೆ ಅಂತ ಅಂದ್ಕೊಂಡು ಅದನ್ನು ಮುಟ್ಟಿಬಿಟ್ಟಾಗ ನಾಯಿ ಮುಟ್ಟಿತು, ಇದೆಲ್ಲ ಅಶುದ್ಧಿ ಆಯಿತು ಅಂತ ಹೇಳಿ ಅದನ್ನೆಲ್ಲ ಹೊರಗೆ ಹಾಕಿ ಶುದ್ಧೀಕರಣ ಮಾಡಿಕೊಂಡು ಮತ್ತೊಮ್ಮೆ ಸ್ನಾನ ಮಾಡಿ ಅಡಿಗೆಯನ್ನು ಮಾಡಿ ಅವತ್ತು ಆ ನಾಯಿಗೆ ಏಟು ಹಾಕಿ ಅದಕ್ಕೆ ಆಹಾರವನ್ನು ಕೊಡಲಿಲ್ಲ. ಆಮೇಲೆ ಮಗ ಹೊಲದಲ್ಲಿ ದುಡಿತಾ ಇದ್ದ. ಈ ಎತ್ತಿನ ರೂಪದಲ್ಲಿ ಇರತಕ್ಕಂತಹ ತಂದೆಗೆ ಅವತ್ತು ಭಾರಿ ನಗು ಹೊರಿಸಿ ಅವತ್ತು ಯಾಕೋ ಅವನ ಆಹಾರವನ್ನು ಕೊಡೋದನ್ನು ಮರೆತು ಬಿಟ್ಟ. ಹೀಗಾಯಿತು. ಅವತ್ತು ಸಾಯಂಕಾಲ. ಆ ಸಾಯಂಕಾಲದಲ್ಲಿ ಏನು ಅಂತ ಕೇಳಿದ್ರೆ, ಎತ್ತು ಪಾಪ ಬಹಳ ಒದ್ದಾಡಿಕೊಂಡು ನರಳಾಡಿಕೊಂಡು ಬರ್ತಾ ಇದೆ. ಅಯ್ಯೋ, ಇವತ್ತು ನನ್ನ ಮಗ ಭಾರೀ ಭಾರವನ್ನು ಹೊರಿಸಿದ, ಬೆಳಗ್ಗೆಯಿಂದ ಸಂಜೆ ತನಕ ನಾನು ದುಡಿದೆ, ಆದರೆ ಇವತ್ತು ಆಹಾರ ಕೊಡದೆ ಮರೆತು ಬಿಟ್ಟ. ಆಮೇಲೆ ನಾಯಿ ಹೇಳುತ್ತೆ, ಹೀಗಾಯಿತು, ಅಂತಹ ಪಾಯಸವನ್ನು ತಿಂದರೆ ನನ್ನ ತಂದೆ ತಾಯಿಗಳಿಗೆ ಏನಾಗುತ್ತೆ ಅಂತ ಕೇಳಿದರೆ ನಮ್ಮ ಯಜಮಾನರಿಗೆ ಬ್ರಹ್ಮಹತ್ಯಾ ದೋಷ ಬರುತ್ತದೆ, ಶ್ರಾದ್ದವೂ ವ್ಯರ್ಥವಾಗ್ತದೆ ಅಂದುಕೊಂಡು ಏನು ಮಾಡಿದೆ, ನಾನು ಪಾಯಸದ ಪಾತ್ರೆಯನ್ನು ಮುಟ್ಟುಬಿಟ್ಟೆ, ನನಗೆ ಏಟಾಯಿತು ಅಂತ ಅವಳು ಕೂಡ ಹೇಳಿ ನಾನು ಉಪವಾಸದಿಂದ ಇದ್ದೇನೆ. ಪ್ರತಿ ದಿವಸ ಆಹಾರವನ್ನು ಹಾಕ್ತಾ ಇರತಕ್ಕಂಥ ನಾನು ಸೊಸೆ ಇವತ್ತು ಆಹಾರವನ್ನೇ ಹಾಕಿಲ್ಲ ಅಂತ. ಆವಾಗ ಗೊತ್ತಾಯಿತು, ಆ ಸುಮಂತ್ರು ಬ್ರಾಹ್ಮಣನಿಗೆ ಗೊತ್ತಾಯಿತು, ಓಹೋ ಇವರೇ ನನ್ನ ಪೂರ್ವಜನ್ಮದ ತಂದೆ ತಾಯಿಗಳು ಅಂತ ಗೊತ್ತಾಗಿ ಏನು ಮಾಡಿದ, ಹಾಗಾದರೆ ಇವರ ಅಪ್ರೀತಿಯಾಗಿದೆ ಅಂದರೆ ನಾವು ಮಾಡಿದ ಶ್ರಾದ್ದವೇ ವ್ಯರ್ಥ ಅಂತ ತಿಳ್ಕೊಂಡು ಜ್ಞಾನಿಗಳ ಹತ್ತಿರ ಹೋಗಿ ಕೇಳಿದ. ಇಂತಹ ದೋಷದಿಂದ ನಮ್ಮ ತಂದೆ ತಾಯಿಗಳು ಎತ್ತು ಹಾಗೂ ನಾಯಿ ಆಗಿದ್ದಾರೆ, ಯಾವ ದೋಷದಿಂದ ಅವರಿಗೆ ಇಂತಹ ಕಾರಣ ಉಂಟಾಗಿದೆ ಅದನ್ನು ಹೇಳಬೇಕು ಅಂತ ಹೇಳಿದಾಗ ಅದಕ್ಕೆ ಋಷಿಗಳು ಹೇಳ್ತಾ ಇದ್ದಾರೆ, ನೋಡಪ್ಪ, ಹಿಂದಿನ ಜನ್ಮದಲ್ಲಿ ನಿನ್ನ ತಾಯಿ ಜಯಶ್ರೀ ಆದಾಗ, ಮುಟ್ಟಾದಾಗ, ರಜಸ್ವಲೆಯಾದಾಗ ಅವಳು ಗ್ರಹ ಕೃತ್ಯ ಎಲ್ಲವನ್ನು ಕೂಡ ಮಾಡಿದ್ದಾಳೆ. ಆ ದೋಷದಿಂದ ಆ ದೋಷದಿಂದ ಇಂತಹ ಜನ್ಮವನ್ನು ಹೊಂದಿ ಈ ದುಃಖವನ್ನು ಅನುಭೋಗ ಮಾಡಿದ್ದಾರೆ.
ಆದ್ದರಿಂದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿವಸ ವೃಷಪಂಚಮಿ ಅಂತ ಹೆಸರು. ಅರುಂಧತಿ ಸಹಿತರಾದ ಸಪ್ತರ್ಷಿಗಳನ್ನ ಆವಾಹನೆಯನ್ನು ಮಾಡಬೇಕು. ಮಾಡಿ ಷೋಡಶೋಪಚಾರ ಪೂಜೆ ನೈವೇದ್ಯ ಎಲ್ಲವನ್ನ ಮಾಡಿ ಸ್ತ್ರೀಯರು ಅವತ್ತು ಉಪವಾಸವನ್ನು ಮಾಡಿ ಮಾರನೇ ದಿವಸ ಪಾರಣೆಯನ್ನ ಮಾಡಬೇಕು ಎಂಬುದಾಗಿ ಯಾರು ಹೇಳ್ತಾರೆ? ಸರ್ವತಪ ಅನ್ನುವಂತಹ ಬ್ರಾಹ್ಮಣ ಈ ಯಾವ ಸುಮಂತ್ರುವಿನ ತಂದೆ ಹಾಗೂ ತಾಯಿಗಳು ಈ ಜನ್ಮವನ್ನು ಹೊಂದಿದ್ದಾರೆ ಅನ್ನೋದನ್ನ ಎಲ್ಲ ವಿಚಾರವನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ವ್ರತವನ್ನ 7 ವರ್ಷ ಮಾಡಬೇಕು ಎಂಬುದಾಗಿ ಹೇಳ್ತಾ ಪುನಃ ಧರ್ಮರಾಜನನ್ನ ಕುರಿತು ಕೃಷ್ಣ ಹೇಳ್ತಾ ಇದ್ದಾನೆ. ಹಿಂದಕ್ಕೆ ಇನ್ನೊಬ್ಬ ಬ್ರಾಹ್ಮಣ ಇದನ್ನ ಪ್ರಸಿದ್ಧಿ ಮಾಡಿದ ಅಂತ ಹೇಳ್ತಾ ವಿದರ್ಭ ಅನ್ನುವಂತಹ ದೇಶ, ಅಲ್ಲಿ ಉತ್ತಂಕ ಅನ್ನುವಂತಹ ಬ್ರಾಹ್ಮಣ, ಆ ಉತ್ತಂಕ ಬ್ರಾಹ್ಮಣನ ಹೆಂಡತಿ ಯಾರು ಅಂದರೆ ಸುಶೀಲ ಅಂತ. ಅವಳು ಕೂಡ ಒಳ್ಳೆಯ ಯೋಗ್ಯಳಾಗಿರ್ತಕ್ಕಂಥವಳು. ಅವರಿಗೆ ವಿಭೂಷಣ ಹಾಗೂ ಸುಶೀಲ ಅನ್ನುವಂತಹ ಮಕ್ಕಳಿದ್ದಾರೆ. ಹೀಗಿರುವಾಗ ಹೆಂಡತಿ ಮಗಳನ್ನ ಮದುವೆ ಮಾಡಿಕೊಟ್ಟ ಮೇಲೆ ಸ್ವಲ್ಪ ಅಲ್ಪ ತಿಂಗಳಲ್ಲಿ ಹಳೆ ಏನು ಮಾಡಿದ, ತೀರ್ಕೊಂಡು ಹೋಗ್ಬಿಟ್ಟ. ಹೀಗಿರುವಾಗ ಏನಾಯ್ತು, ಮಗಳನ್ನ ಮನೆಯಲ್ಲೇ ಜೋಪಾನ ಮಾಡ್ತಾ ಇದ್ದಾನೆ. ಜೋಪಾನ ಮಾಡುವಾಗ ಒಂದು ದಿವಸ ಶಿಷ್ಯರು ರಾತ್ರಿ ಎದ್ದಿದ್ದಾರೆ. ನೋಡಿದರೆ ಮಗಳು ಮಲಿಕೊಂಡ ಜಾಗದಲ್ಲಿ ಕ್ರಿಮಿಗಳ ರಾಶಿ ಇದೆ. ಆಮೇಲೆ ಮಾರನೇ ದಿವಸ ತಿಳಿಸಿದಾಗ ಗಾಬರಿ ಆಯಿತು. ಯಾಕೆ ಹೀಗಾಯಿತು ಅಂತ ಋಷಿಗಳಿಗೆ ಕೇಳಿದಾಗ, ಇಲ್ಲ, ಇವಳು ಕೂಡ ಮುಟ್ಟಾದಾಗ ಈ ದೋಷವನ್ನು ಮಾಡಿದ್ದಾಳೆ, ಆದ್ದರಿಂದ ಕ್ರಿಮಿಯಾಗಿದ್ದಾಳೆ ಅಂತ. ಹಾಗಾಗಿ ಅವಳ ದೋಷ ನಿವಾರಣೆಗೋಸ್ಕರವಾಗಿ ಆ ಉತ್ತಂಕ ಬ್ರಾಹ್ಮಣನು ಕೂಡ 7 ವರ್ಷ ಏನು ಮಾಡಿದ್ದಾನೆ ಅಂತ ಕೇಳಿದ್ರೆ ವೃಷಪಂಚಮಿ ವ್ರತವನ್ನ ಮಾಡಿದ್ದಾನೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ವೃಷಪಂಚಮಿ ವ್ರತವನ್ನ ಮಾಡೋದರಿಂದ ಅಕಸ್ಮಾತ್ತಾಗಿ ನಡೆದಿರತಕ್ಕಂತಹ ಈ ದೋಷದಿಂದ ಪರಿಹಾರವನ್ನ ಹೊಂದೋದಕ್ಕೆ ಸಾಧ್ಯವಿದೆ ಎಂಬುದಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಭಾದ್ರಪದ ಮಾಸದ ಶುಕ್ಲ ಪಕ್ಷ ಪಾವನವಾಗಿರತಕ್ಕಂತಹ ಪರ್ವಕಾಲ ಈ ವೃಷಪಂಚಮಿ ವ್ರತವನ್ನು ಮಾಡಿ ಕಥೆಯನ್ನ ಶ್ರವಣ ಮಾಡೋದರಿಂದ ಮಾಡದೇ ಇದ್ದವರು ಕೂಡ ಇದರ ಫಲವನ್ನ ಪಡೆಯೋದಕ್ಕೆ ಸಾಧ್ಯವಿದೆ ಎಂಬುದಾಗಿ ಏನು ಮಾಡ್ತಾ ಇದ್ದಾರೆ ಶುಕಾಚಾರ್ಯರು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ನಾಳೆ ಒಂದು ದಿವಸ, ನಾಳೆ ನಮ್ಮ ಹುಬ್ಬಳ್ಳಿ ಬೀಗರ ಮನೆಯಲ್ಲಿ ವೃಷಪಂಚಮಿ ಉದ್ಯಾಪನೆ ಆದ್ದರಿಂದ ನಾಳೆ ನಾವಲ್ಲಿಗೆ ಹೋಗಬೇಕು ಅನ್ನೋದಕ್ಕೋಸ್ಕರ ನಾಳೆ ಒಂದು ದಿವಸ ಬೆಳಿಗ್ಗೆ 8 ರಿಂದ 9ಕ್ಕೆ ಮುಗಿಸಿ ನಾವು ಹೊರಡ್ತೇವೆ. ಹಾಗಾಗಿ ನಾಳೆ ಒಂದು ದಿವಸ ಸಮಯದಲ್ಲಿ ವ್ಯತ್ಯಾಸ, ಮತ್ತೆ ನಾಳೆ ದಿನದಿಂದ ಯಥಾ ಪ್ರಕಾರವಾಗಿ ನಡೀತಾ ಇದೆ. ಹಾಗಾಗಿ ನಾಳೆ ಸರಿಯಾಗಿ ಎಲ್ಲರೂ 8 ಗಂಟೆಗೆ ಬರಬೇಕು. ಶ್ರೀ ಹರೇ ನಮಃ, ಶ್ರೀ ಕೃಷ್ಣಾಯ ನಮಃ. ಇಲ್ಲಿಂದ 9ಕ್ಕೆ ಬಿಡ್ತೀವಿ ಅಂದ್ರೆ 11ಕ್ಕೆ ಹೋಗ್ತೀವಿ. ಅವ್ರು ಪಾರಣೆ ಹೊತ್ತಿಗೆ ಹೋಗ್ಬೇಕಲ್ಲ, ನಾವು 11ರ ತನಕ ಬರ್ತೀವಿ ಅಂತ ಹೇಳಿವಿ. ವಿಜೇಂದ್ರಾಚಾರ್ಯರು ಬರ್ತಾರೆ, ಒಂದು ಏನೋ ಮಾಡೀವಿ. ನಮ್ಮ ಜಮಖಂಡಿ ಮಗಳು ಹಳೆಯನೂ ಬರ್ತಾರೆ, ಎಲ್ಲರೂ ಖುಷಿ ಹೋಗ್ತೀವಿ. ಮತ್ತು ಅವರು ಇವರು ಒಟ್ಟಿಗೆ ಓದಿದವರು 2 ತಾಸು ಅಂತೂ ಬೇಕು. 2 ತಾಸು ಬೇಕು, ಹೆಂಗೆ ಹೋದ್ರು 2 ತಾಸು ಬೇಕು.